ತೀರ್ಥಂಕರ ಈ ಧರಿತಿ ಮ್ಯಾಲ ಜನ್ಮ ತಗೋಬೇಕಾದ್ರ ನಿಯಮದಿಂದ ಸಿದ್ಧಾಂತದ ಚತುರ್ಥ ಕಾಲ ಇರಲೇಬೇಕು. ತೀರ್ಥಂಕರ್ ಜನ್ಮ ಆಗೋದು ಚತುರ್ಥ ಕಾಲದಲ್ಲಿ. ಯಾವುದೋ ಅವಸರ್ಪಿಣಿ ಕಾಲದ ಅಪೇಕ್ಷಾದಿಂದ, ಉತ್ಸರ್ಪಿಣಿ ಕಾಲದ ಅಪೇಕ್ಷೆ ತೃತೀಯ ಕಾಲದಲ್ಲಿ ತೀರ್ಥಂಕರ ಆಗ್ತಾರೆ. ಆ ತೀರ್ಥಂಕರು ನಿಯಮದಿಂದ ಕ್ಷತ್ರಿಯ ಕುಲದಾಗ ಆಗ್ತಾರು. ಯಾಕಂತ ಕೇಳಿದ್ರ ಅದಕ್ಕೊಂದು ಸರಳವಾದಂತ ಉತ್ತರ. ಮಳೆಗಳಲ್ಲಿ ಅನೇಕ ವಿಧದ ಮಳೆಗಳದಾವ. ಮಿರ್ಗ ಅಂತೀರಿ, ಸ್ವಾತಿ ಅಂತೀರಿ, ಹಸ್ತ ಅಂತೀರಿ, ಉತ್ತರ ಅಂತೀರಿ. ಅನೇಕ ಜಾತಿಯ ವಿಧದ ಮಳೆಗಳದಾವ. ಎಲ್ಲಾ ಮಳೆ ಹನಿಯ ನೀರಿನಲ್ಲಿ ಸ್ವಾತಿ ಮುಕ್ತ ಆಗುವಂತ ಸಾಮರ್ಥ್ಯ ಇಲ್ಲ. ಸ್ವಾತಿ ಮುಕ್ತ ಆಗಬೇಕಾದ್ರೆ ನಿಯಮದಿಂದ ಸ್ವಾತಿ ನಕ್ಷತ್ರದ ಸ್ವಾತಿ ಜಾತಿಯ ಮಳೆ ಸಮುದ್ರದಲ್ಲಿ ಸುರಿತಕ್ಕಂತ ಸಂದರ್ಭದೊಳಗ, ಹೊಳೆಗಲ್ಲ, ಸಮುದ್ರದಲ್ಲಿ, ಬಾವಿ ಒಳಗಲ್ಲ, ಹಳ್ಳ ಕೊಳ್ಳದಲ್ಲೆಲ್ಲ, ಸಮುದ್ರದಲ್ಲಿ ಸರ್ವತ್ರ ಮಳೆ ಬೀಳುತ್ತದೆ. ಅದ ಸ್ವಾತಿ ಮಳೆ ನೀರಿನ ಹನಿ ಒಂದು ಕಬ್ಬಿನ ಸಂಯೋಗ ಮಾಡ್ತಾರ, ಕಬ್ಬು ಸಿಹಿ ಆಗ್ತದೆ. ಅದ ಸ್ವಾತಿ ಮಳೆ ನೀರಿನ ಹನಿ ಮೆಣಸಿನ ಗಿಡದ ಸಂಯೋಗ ಮಾಡ್ತಾರ, ಖಾರ ಆಗ್ತದೆ. ಅದ ಸ್ವಾತಿ ಮಳೆ ಹನಿ ನೆಲ್ಲಿ ಗಿಡದ ಸಂಯೋಗ ಮಾಡ್ತಾರ, ಒಗರ ಆಗ್ತದೆ. ಅದ ಮಳೆ ನೀರಿನ ಹನಿ ಲಿಂಬಿ ಗಿಡದ ಸಂಯೋಗ ಮಾಡ್ತಾರ, ಹುಳಿ ಆಗ್ತದೆ. ಅದೇ ಸ್ವಾತಿ ಮಳೆ ನೀರಿನ ಹನಿ ಒಂದ್ ವೇಳೆ ಬಾಳಿ ಗಿಡದ ಸುಳಿ ಒಳಗೆ ಬಿದ್ರ ಅದು ಕಪ್ಪರಾಗ್ತದೆ. ಅದೇ ಮಳೆ ನೀರಿನ ಹನಿ ಸಮುದ್ರದಲ್ಲಿ ತೇಲ್ತಕ್ಕಂತ ಸಿಂಪಿ ಒಳಗೆ ಬಿದ್ರ ಆ ಮಳಿ ಹನಿಯಾಗಿ ಬೀಳೋದಿಲ್ಲ, ಸ್ವಾತಿ ಮುತ್ತಾಗಿ ಪರಿವರ್ತನ ಆಗ್ತದ. ಅದು ಸಂಸರ್ಗದ, ಸತ್ಸಂಗದ, ಆಯಾ ವಸ್ತುಗಳ ಸಂಯೋಗದಿಂದ ಆಗ್ತಕ್ಕಂಥ ಪ್ರಭಾವ. ಇನ್ನೊಂದು ಪ್ರಶ್ನೆ, ತೀರ್ಥಂಕರೆಲ್ಲರೂ ಭಾರತದಲ್ಲಿ ಏಕೆ ಜನಿಸುತ್ತಾರೆ? ಒಬ್ಬರು ಅಮೆರಿಕಾದಲ್ಲಿ, ಒಬ್ಬರು ಆಸ್ಟ್ರೇಲಿಯಾದಲ್ಲಿ, ಒಬ್ಬರು ಯುರೋಪದಲ್ಲಿ, ಬೇರೆ ಕಡೆಗೆ ಹುಟ್ಟಬೇಕಾಗಿತ್ತಲ್ಲ. 24 ತೀರ್ಥಂಕರೆಲ್ಲ ಭಾರತದಲ್ಲಿ ಯಾಕೆ ಹುಟ್ಟಾರ? ಅನ್ಯ ದೇಶದಲ್ಲಿ ಯಾಕೆ ಜನ ತಗೋದಿಲ್ಲ? ಎಲ್ಲಾ ದೇಶ ಜನ ತಗೊಂಡ್ರು ಎಲ್ಲಾ ದೇಶದ ಜೈನ ಧರ್ಮ ಇರ್ತಿತ್ತಲ್ಲ, ಮಾತ್ರ ಭಾರತದಾಗ ಯಾಕೆ ತಗೋತಾವ? ಮಾತ್ರ ಕ್ಷತ್ರಿಯ ಕುಲದಾಗ ಯಾಕೆ ಅವ್ರ ಜನ್ಮ ಆಗ್ತದೆ? ಸಾಮಾನ್ಯ ಮಣಿತನದಾಗ ಯಾಕೆ ತೀರ್ಥಂಕರ ಜನ್ಮ ಆಗೋದಿಲ್ಲ? ಭೋಗ ಭೂಮಿಯೊಳಗ ತೀರ್ಥಂಕರ್ ಜನ್ಮ ಆಗೋದೇ ಇಲ್ಲ. ಕರ್ಮ ಭೂಮಿಯಲ್ಲಿ ತೀರ್ಥಂಕರ್ ಜನ್ಮ ಆಗ್ತದೆ. 2 ಲಕ್ಷ ಕೊಟ್ಟ ಕರ್ಮ ಭೂಮಿಯ ಕರ್ಮ ಸಿದ್ಧಾಂತದ ಅನುಸಾರ ಕರ್ಮ ಭೂಮಿಯಲ್ಲಿ ಕ್ಷತ್ರಿಯ ವರ್ಣ ವ್ಯವಸ್ಥೆ ಮಾಡ್ತಾರೋ ತೀರ್ಥಂಕರರೇ. ಅದಕ್ಕಿಂತ ಮೊದಲ ಭೂಮಿ ತಲೆ ಮೇಲೆ ವರ್ಣ ವ್ಯವಸ್ಥೆ ಇರೋದಿಲ್ಲ. 2 ಜಾತಿ, ಗಂಡ ಹೆಣ್ಣ. ಕ್ಷತ್ರಿಯ, ಬ್ರಾಹ್ಮಣ, ವೈಶ್ಯ, ಶೂದ್ರಾದಿ ವರ್ಣ ವ್ಯವಸ್ಥೆ ಶುರು ಆಗೋದೇ ತೀರ್ಥಂಕರರಿಂದ. ಪ್ರಥಮ ತೀರ್ಥಂಕರ್ ಯಾರೇ ಆಗಲಿ, ಆ ತೀರ್ಥಂಕರರಿಂದ ವರ್ಣ ವ್ಯವಸ್ಥೆ ಶುರುವಾಗ್ತದ. ಅದರಲ್ಲಿ ಕ್ಷತ್ರಿಯ ಆಗಿರ್ತಕ್ಕಂಥ ವಂಶದಲ್ಲಿರ್ತಕ್ಕಂಥ ಜೀವ ತೀರ್ಥಂಕರ ಆಗಿ ಜನ್ಮ ತಗೋತದ ಅಂತ ಹೇಳ್ತಾರೆ. ಕಾರಣ ಏನ? ಸಣ್ಣ ಉದಾಹರಣೆ, ಸಿಂಹದ ಹಾಲು ಹಿಡಿಬೇಕಾದ್ರ ಎಲ್ಲಾ ಪಾತ್ರದಾಗ ಸಿಂಹದ ಹಾಲು ಹಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಜನ ಗೊತ್ತಿರ್ಲಿಕ್ಕಿಲ್ಲ. ಮಾತೆ ಜೀಜಾವು ಬಹಳ ಮಾನಸಿಕ ನೊಂದಿದ್ದು. ಛತ್ರಪತಿ ಶಿವಾಜಿ ಮಹಾರಾಜ್ ಬಾಲ್ಯಕಾಲದಾಗ ಆ ತಾಯಿಯ ಮುಖಮಂಡಲ್ ನೋಡಿ, ಅಮ್ಮ ಯಾಕೆ ಹೇಳ್ತಾ ಇದೀಯಾ? ಏನು ನೀನು ನೋವು? ನನಗೆ ಹೇಳು, ನನ್ನ ನೋವನ್ನು ಪರಿಹಾರ ಮಾಡ್ತೀನಿ ಅಂತ ಮಗು ತಾಯಿಯನ್ನ ಕೇಳ್ಕೋತದೆ. ಸಂಸ್ಕಾರ ಹೆಂಗಿತ್ತು ನೋಡ್ರಿ. ತಾಯಿ ಅಂತಾಳು, ಶಿವು ನಿಮ್ಮಪ್ಪಗೆ ಆರಾಮಿಲ್ಲಪ್ಪ, ವೈದ್ಯರು ಸಾಕಷ್ಟು ಉಪಚಾರ ಮಾಡ್ತಾ ಇದ್ದಾರೆ, ಇಷ್ಟೇ ಭಯಂಕರ ಶೀತ ಜ್ವರ ಬಂದವು, ಇದಕ್ಕ ಉಪಚಾರ ಆಗ್ತಾ ಇಲ್ಲ,
ಅದಕ್ಕ ನಾ ಭಗವಂತ ಪ್ರಾರ್ಥನಾ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ನಿಮ್ಮ ಪಿತಾಜಿಯವರು ಸ್ವಾಸ್ಥ್ಯದಲ್ಲಿ ಸುಧಾರಣೆ ಆಗಲಿ, ಅವ್ರದ ರೋಗ ಕಡಿಮೆ ಆಗಲಿ, ಅವ್ರಿಗೆ ಬಂದಂತ ವಿಪರೀತ ಶೀತ ಜ್ವರ ನಿವಾರಣೆ ಆಗ್ಲಿ ಅಂತ ನಾ ಪ್ರಾರ್ಥನಾ ಮಾಡ್ತಾ ಇದ್ದೀನಿ. ಡಾಕ್ಟರ್ ಒಂದ್ ಸಲಹೆ ಮಾಡ್ಯಾರ, ಅದಕ್ಕೆ ನಾ ಹೊಂಟೀನಿ ಅಂತ ಜೀಜಾವು ಹೇಳ್ತಾರೆ. ರಾಜಮಾತಾ ಜೀಜಾವು ಅವಾಗ ಬಾಲಕ್ ಕೇಳ್ತಾನ, ಅಮ್ಮ ಈ ರೋಗಕ್ಕೂ ಉಪಚಾರ ಐತೆ ಇಲ್ಲೋ ಅಮ್ಮ? ಅವಾಗ ತಾಯಿ ಅಂತಾಳ, ಐತಪ್ಪ ನಾ ಮಾಡ್ತಾ ಇದ್ದೀನಿ, ಆದ್ರೂ ವೈದ್ಯರ ಸಲಹೆ ತಗೊಂಡ ನಾವು ಆದಷ್ಟು ಬೇಗ ಪರಿಹಾರ ಮಾಡಬೇಕು ಅಂತ. ರಾಜ ವೈದ್ಯರ ಹತ್ತಿರ ಬಾಲಕ್ ಹೋಗ್ತಾನೆ, ಹೇಳ್ತಾನೆ, ನಮ್ಮ ಪಿತಾಜಿಯವರ ವಿಪರೀತ ಶೀತ ಜ್ವರ ನಿವಾರಣೆಗಾಗಿ ನಾನು ಏನ್ ಮಾಡ್ಬೇಕು, ಏನ ಹೇಳ್ರಿ? ಹಿಮಾಲಯಕ್ಕೆ ಹೋಗಿ ಔಷಧ ತಗೊಂಬ ಅಂದ್ರೆ ಹನುಮಂತನಂಗ ಜಡಿಬಿಡಿ ತರ್ತೇನೆ ನಾ, ಸಂಜೀವಿನಿ. ನನ್ನ ತಂದೆ ಬದುಕಬೇಕು, ಹೇಗಾದ್ರೂ ಮಾಡಿ ನನ್ನ ತಂದೆ ಬದುಕಿಸ್ಕೊಡಿ, ನಿಮ್ ಕಾಲ್ ಬೀಳ್ತೀನಿ ಅಂತ ಬಾಲಕ ಶಿವಾಜಿ ರಾಜಗುರು ವೈದ್ಯರಲ್ಲಿ ಪ್ರಾರ್ಥನಾ ಮಾಡ್ತಾನೆ. ರಾಜಗುರು ಅಂತಾನೆ, ಸಾಧ್ಯದ ಮಗು, ಅದ ನಿನ್ನಿಂದ ಸಾಧ್ಯತೆ ನನಗೆ ಅನಿಸ್ತಾ ಇಲ್ಲ ಅಂತ ರಾಜವೈದ್ಯಗುರು ಹೇಳಿದಾಗ ಶಿವಾಜಿ ಕೈ ಮುಗಿತಾನ, ಗುರುಗಳೇ, ವೈದ್ಯರೇ, ವೈದ್ಯೋ ನಾರಾಯಣೋ ಹರಿ, ಸಾಕ್ಷಾತ್ ದೇವರಂದ್ರ ನೀವ, ನನ್ನ ಮ್ಯಾಗ ವಿಶ್ವಾಸ ಇಡ್ರಿ, ಭಕ್ತ ಹೇಳಿ ನೋಡ್ರಿ, ನಾ ಏನ್ ಬೇಕದ್ನ ವ್ಯವಸ್ಥೆ ಮಾಡ್ತೀನಿ. ಅವಾಗ ಹೇಳ್ತಾರೆ, ಈ ರೋಗಕ್ಕೆ ನಾವು ಉಪಚಾರ ಮಾಡ್ಬೇಕಾದ್ರ ಸಿಂಹದ ಹಾಲದಲ್ಲಿ ಮಾಡ್ರ ಆದಷ್ಟು ಬೇಗ ನಿಮ್ಮ ತಂದೆಗೆ ಬಂದಂತ ವಿಪರೀತ ಶೀತ ಜ್ವರ ನಿವಾರಣೆ ಆಗ್ತದೆ. ಬಾಲಕ ಹಿಂದ ಮುಂದ ವಿಚಾರ ಮಾಡಿದ್ರೆ ಎಲ್ಲಾ ಜನ ಗಾಬರಿ ಆಗ್ತಾರ, ಸಿಂಹದ ಹಾಲ, ಇದು ಅಸಾಧ್ಯ. ಬಾಲಕ ಅರಮನೆಯಿಂದ ಹಿಂದ ಸರದ ಆ ಮಂದಿಗಿಂದ ಅದೃಶ್ಯ ಆಗ್ತಾನ, ಜಂಗಲ್ದಲ್ಲಿ ಹೋಗ್ತಾನ, ಕಾಡಿಗೆ ಹೋಗ್ತಾನ. ಮನುಷ್ಯನಾಗ ಭಗವಂತರ ಪ್ರಾರ್ಥನಾ ಮಾಡ್ತಾನೆ. ಕೇಳ್ರಿ, ಶೀತಲ್ ಸರ್ ಬಂದಿದ್ರು, ನೀನ್ ಚರ್ಚಾ ಮಾಡ್ತಿದ್ರು, ಡಾಕ್ಟರ್ ಶೀತಲ್ ಸದಲ್ಗಿ ಹೇಳ್ತಿದ್ರು ಅವ್ರು, ಆಚಾರ್ಶ್ರೀ ಔಷಧದಿಂದ ರೋಗ ಕಡಿಮೆ ಆಗ್ತಾವು, ಜಪ ನೀವೇನು ಮಂತ್ರ ಬರೆದು ಕೊಡ್ತೀರಿ, ಆ ಮಂತ್ರದಿಂದ ರೋಗ ಕಡಿಮೆ ಆಕ್ಕವು, ಮತ್ತೆ ಎಲ್ಲಕ್ಕಿಂತ ಹೆಚ್ಚ ನಿಮ್ಮ ಆಶೀರ್ವಾದದಿಂದ ರೋಗ ಕಡಿಮೆ ಆಕ್ಕವು. ಇದು ಸತ್ಯತಿ, ಇದ ನಮ್ಮ ಆಯುರ್ವೇದ ಒಪ್ಕೋತೈತಿ. ಜಪ ಮಂತ್ರ ತಪ ಯಾಗ ಯಜ್ಞ ಹೋಮಾದಿ ಕ್ರಿಯೆಗಳನ್ನ ಮಾಡೋದ್ರಿಂದ ರಾಜ್ಯದ ಮೇಲೆ ಬಂದಂತ ಸಂಕಟ, ದೇಹದ ಮೇಲೆ ಬಂದಂತ ರೋಗಾದಿ ಭಯ ಎಲ್ಲಾ ನಿವಾರಣೆ ಆಗ್ತಾವ. ಅದಕ್ಕೆ ಭಕ್ತಾಂಬರ ಸ್ತೋತ್ರ ನೀವು ನೋಡತ್ತೀರಿ, ಪ್ರತಿ ಶನಿವಾರ ಅನುಷ್ಠಾನ ಮಾಡತ್ತೀರಿ, ಅದ್ರಾಗ ಒಂದೊಂದು ರೋಗಕ್ಕೆ ವೃದ್ಧಿ ಮಂತ್ರಗಳನ್ನ ಹೇಳ. ಆಯಾ ರೋಗ ನಿವಾರಣೆಗಾಗಿ ಆ ವೃದ್ಧಿ ಮಂತ್ರ ಜಾಪ ಅನುಷ್ಠಾನ ಮಾಡೋದ್ರಿಂದ ಆ ರೋಗಗಳು ಹೋಗ್ತಾವಂತ ಆಗಮದಲ್ಲಿ ಉಲ್ಲೇಖ ಇದೆ. ಹಾಗೆ ಸಾಧ್ಯ ಅಂತ ನಂಬಬೇಕು. ವಿಶ್ವಾಸ, ವೃದ್ಧಿ ಸಿದ್ಧಿಗಳು ತಪಶ್ಚರ್ಯದಿಂದ ಪ್ರಾಪ್ತ ಆಗಿದ್ರ ಆ ವೃದ್ಧಿದ ಪ್ರಭಾವದಿಂದ ಔಷಧ ಇರ್ಲಾರ್ದ ರೋಗಿಯ ರೋಗ ದೂರ ಆಗ್ತದ. ಅದು ಸತ್ಯ, ಇದು ಕಾಲ್ಪನಿಕವಲ್ಲ, ವಿಶ್ವಾಸ. ಶಿವು ರಾಜ್ಕುಮಾರ್ ಶಿವಾಜಿ ಭಗವಂತನ ನಾಮಸ್ಮರ ಮಾಡ್ತಾ ಕಣ್ಮುಂದ ತಾಯಿನ ತಂದ, ಅಮ್ಮ ನಿನ್ನ ಉಪಚಾರ ನೀ ಮಾಡು, ನನ್ನ ಮಗನಾಗಿ ನನ್ನ ಕರ್ತವ್ಯ ಮಾಡ್ತೀನಿ ಅಂತ ಪರಮಾತ್ಮನ ಧ್ಯಾನ ಮಾಡ್ತಾ ಭಗವಂತನ ನೆನೆಸ್ತಾ ಮಗು ಅರಣ್ಯ ಮಾರ್ಗ ಜಂಗಲ್ ಕಾಡಿಗೆ ಹೋಗ್ತದ. ಭಯಾನಕ ಕ್ರೂರ ಮೃಗ ಇರ್ತಕ್ಕಂತ ಕಾಡಿನೊಳಗ ಪ್ರಾರ್ಥನಾ ಹೆಂಗೆ ಕೆಲಸ ಮಾಡ್ತತಿ, ಫಲೀಭೂತ ಮಾಡ್ತದಂತ ಒಂದು ಪುಟ್ಟ ಉದಾಹರಣ. ಅಂದ್ರ ಪುಣ್ಯ ಇತ್ತಂದ್ರ ನಾವು ಅಂದ್ಕೊಂಡಂತ ಕಾರ್ಯ ಸಹಜ ಆಗ್ತದ, ಏನೂ ಮಾಡಕತ್ತಂಗಿಲ್ಲ. ಶಿವಕುಮಾರ್ ಛತ್ರಪತಿ ಶಿವಾಜಿ ಮಹಾರಾಜ್ ಬಾಲ್ಯಕಾಲದಾಗಿರ್ತಕ್ಕಂಥ ಮಗು ಭಯಾನಕ ಘನಘೋರ ಕಾಡಿನೊಳಗೆ ಹೋಗ್ಯದ, ನಿರ್ಭಯ, ಅಂಜಿಕೆನ ಇಲ್ಲ. ಯಾಕ? ಕ್ಷತ್ರಿಯ. ಕ್ಷತ್ರಿಯ ಇರ್ತಕ್ಕಂಥ ಪುತ್ರ ಒಳಗ ವೀರತ್ವ ರಕ್ತ ಹರಿತಿರ್ತದ, ಆ ರಕ್ತದೊಳಗನ ಶಕ್ತಿ ಇರ್ತದ, ಯಾವುದಕ್ಕೂ ಭಯ ಪಡೋದಿಲ್ಲ, 7 ಭಯಗಳಿರೋದಿಲ್ಲ ಅನ್ನೋದ್ರಿಂದ ತೀರ್ಥಂಕರರು ಕ್ಷತ್ರಿಯ ಕುಲದಾಗನ ಜನ್ಮ ತಗೋತಾರೋ. ಅದ ರಕ್ತದಾಗಿರ್ತಕ್ಕಂಥ ಗುಣ.
ಸ್ವಾತಿ ಮಳಿ ಹಣಿ ಒಳಗಿರ್ತಕ್ಕಂಥ ಗುಣಧರ್ಮ ತೇಲ್ತಕ್ಕಂಥ ಸಿಂಪಿ ಒಳಗೆ ಬಿದ್ರೆ ಅದು ಸ್ವಾತಿ ಮುತ್ತಾಗ್ತದ. ಅದರ ಸಹಜ ಗುಣ ಹೆಂಗತಿ ಹಂಗ ಕ್ಷತ್ರಿ ಒಳಗ ಸಪ್ತ ಭಯ ರಹಿತ ವೀರತ್ವ ಇರ್ತದ. ಶತ್ರುಗಳ ಜೊತೆಗೆ ಮಾತ್ರ ಅಲ್ಲ, ಕರ್ಮರೂಪಿ ಶತ್ರು ಮೇಲೆ ಪ್ರಹಾರ ಮಾಡಿ ಭಗವಾನ್ ಆಗ್ತಕ್ಕಂಥ ಶಕ್ತಿ ಕ್ಷತ್ರಿಯ ಕುಲದಲ್ಲಿ ಇರ್ತದ ಅನ್ನೋದ್ರಿಂದ ತೀರ್ಥಂಕರ ಎಲ್ಲರೂ ನಿಯಮದಿಂದ ಕ್ಷತ್ರಿಯ ಕುಲದಲ್ಲಿ ಜನ್ಮ ತಗೋತಾರ. ಶಿವಾಜಿ ಬಾಲಕಿದ್ರು ಸಹ ಕ್ಷತ್ರಿಯ ವಂಶದಲ್ಲಿ ಜನ್ಮಿದ ಪ್ರಭಾವ. ಜಂಗಲ್ದಲ್ಲಿ ನಿರ್ಭಯ, ಯಾವ ಸೈನಿಕರಿಲ್ಲ, ಯಾವ ಸೇನಾಪತಿ ಇಲ್ಲ. ಮಗು ಹೋಗ್ಯದ, ಭಗವಂತರ ಪ್ರಾರ್ಥನಾ ಮಾಡ್ತಾ ತಾಯಿ ಕಣ್ ಮುಂತಂದ, ತಂದೆನ ಕಣ್ ಮುಂತಂದ. ಈ ಭೂಮಿ ತೆಲ್ ಮ್ಯಾಗ ಭಗವಂತ ಅನೇಕ ಭಗವಂತರನ್ನ ನೋಡೀನಿ. ಮನುಷ್ಯರು ಭಗವಂತನ ನಿರ್ಮಾಣ ಮಾಡ್ತಾರ, ಆದ್ರ ನನ್ನ ನಿರ್ಮಾಣ ಮಾಡ್ತಕ್ಕಂಥ ತಂದೆ ಮೇಲೆ ಇವತ್ತು ವಿಪತ್ತಿ ಬಂದದ, ಸಂಕಟ ಬಂದದ, ರೋಗ ಮುಕ್ತಿ ಆಗಬೇಕು. ಅದಕ್ಕೆ ನಾನು ಸೇವಾ ಭಾಗ್ಯ ಸಿಗಬೇಕು. ನಾನು ಮಗನಾಗಿ ನನ್ನ ಕರ್ತವ್ಯ ಪಾಲನೆ ಮಾಡುವಂತ ಭಾಗ್ಯ ನನಗೆ ಸಿಗಬೇಕು. ಈ ಭಾವನೆಯನ್ನ ಹೊಂದಿ ಛತ್ರಪತಿ ಶಿವಾಜಿ ಬಾಲಕ್ ಜಂಗಲ್ಗೆ ಹೋಗ್ಯಾನ. ಮುಂದೆ ಪ್ರಸಂಗ ದಟ್ಟ ಜಂಗಲ್ದೊಳಗ ಒಂದು ಸಿಂಹ ಅರ್ಥಾತ್ ಸಿಹಿನಿ 4 ಮಕ್ಕಳಿಗೆ ಜನ್ಮ ಕೊಟ್ಟದೆ. ಮಕ್ಕಳಿಗೆ ಹಾಲು ಕುಡಿಸ್ಕೊಂತ ಮಕ್ಕೊಂಡದ ದೃಶ್ಯ ನೋಡ್ತಾನ. ಭಗವಂತನ ನೆನ್ಸ್ಕೋತಾನ, ಪರಮಾತ್ಮ ನೀ ಎಲ್ಲಿದಿ, ಯಾರು ರೂಪದಾಗದಿ, ಇದುವರೆಗೆ ಯಾರು ಹೇಳಿಲ್ಲ, ಯಾರು ರೂಪದಾಗ ಬರ್ತಿ ನಮಗೆ ವಿಶ್ವಾಸದ ಅಂತ ಮುಂದೆ ಹೋಗ್ತಾನ. ಕೈ ಜೋಡಿಸಿ ಭಗವತ್ ನಾಮಸ್ಮರಣೆ ಮಾಡ್ತಾ, ಗುರುಗಳನ್ನ ಪರಮಾತ್ಮನ ಸ್ಮರಣೆ ಮಾಡ್ತಾ ಮಾಡ್ತಾ ಮಗುವಿಗೆ ಜನ್ಮ ಕೊಟ್ಟಂತ ಸಿಹಿನಿ ಹತ್ತಿರ ಹೋಗ್ತಾನ. ಸಮೀಪ ಹೋಗಿ ಸಿಹಿ ತಲೆ ಮೇಲೆ ಕೈ ಆಡಿಸ್ತಾನ, ಡುಬ್ಬದ ಮೇಲೆ ಕೈ ಆಡಿಸ್ತಾನ. ಸಿಹಿ ಶಾಂತ ಮನ್ಕೊಂಡದ, ತನ್ನ ಮಕ್ಕಳ ಅದ್ರ ಜೊತೆ ಆಡ್ತಾ ಇದ್ದವ. ಅಲ್ಲಿ ಹೋಗಿ ಪ್ರಾರ್ಥನಾ ಮಾಡ್ತಾನ, ಹೇ ಸಿಹಿನಿ, ನನ್ನ ತಂದೆಯವರಿಗೆ ವಿಪರೀತ ಶೀತ ಜ್ವರ ಬಂದದ, ಅದಕ್ಕೆ ಉಪಚಾರಕ್ಕಾಗಿ ಔಷಧ ರೂಪದಲ್ಲಿ ನಿನ್ನ ಹಾಲಿನ ಅವಶ್ಯಕತೆ ನನಗದ. ಅದಕ್ಕೆ ದಯವಿಟ್ಟು ನನ್ನ ತಂದೆಯ ಉಪಚಾರಕ್ಕಾಗಿ ನಿನ್ನ ಹಾಲನ್ನು ಕೊಡುವಂತ ವಿನಯದಿಂದ ಪ್ರಾರ್ಥನಾ ಮಾಡ್ತಾನ. ಸಿಂಹ ಶಾಂತ ಅವನ ಕಡೆ ಕಣ್ ತರ್ದ್ ನೋಡ್ತದ, ಕಣ್ ಮುಸ್ತದ, ಮತ್ ಕಣ್ ತರಿತದ. ವಾ ಕಂದ, ಒಳ್ಳೆ ಉದ್ದೇಶಕ್ಕಾಗಿ ಒಯ್ತಾ ಇದ್ದೀರ, ತಗೋ ನನ್ನ ಹಾಲ್ ಕರ್ಕೋ, ತಗೊಂಡು ಒಯ್ ಅಂತ ಕೃತಜ್ಞತೆ. ಮನುಷ್ಯನಲ್ಲಿ ಮಾನವೀಯತೆ ಇದ್ದಾಗ ಮನುಷ್ಯನ ಭಾವನೆಗಳು ಮಾತ್ರ ಅಲ್ಲ, ಪಶು ಪಕ್ಷಿಗಳ ಈ ವೃಕ್ಷಗಳ ಭಾವನೆಗಳ ಸಹಿತ ಅರ್ಥ ಆಗ್ತಾವು. ಆ ವ್ಯಕ್ತಿತ್ವ ಮಾನವೀಯತೆ ಇರ್ತಕ್ಕಂಥ ಮನುಷ್ಯನಲ್ಲಿ ಮಾತ್ರ ಇರ್ತದೆ. ವಿಚಾರ ಮಾಡುವಂಥದ್ದು ಒಂದು ವೃಕ್ಷದ ಭಾವನೆಯನ್ನ, ವೃಕ್ಷದ ಆತ್ಮವನ್ನ ಅರಿತಕ್ಕಂಥ ಸಾಮರ್ಥ್ಯ ಒಂದು ಮಾನವೀಯತೆ ಇರ್ತಕ್ಕಂಥ ಮಾನವನಲ್ಲ. ಸಾಧು ಸಂತರಂತೂ ಬಿಡ್ರಿ, ಅವರಂತೂ ಅದ ಮಾಡ್ತಾ ತೊಡಗಾರ, ಅದನ್ನ ಮಾಡ್ತಾ ಇರ್ತಾರ. ಅದರ ಮಾನವೀಯತೆ ಇರ್ತಕ್ಕಂಥ ಮನುಷ್ಯನಲ್ಲಿ, ಭಕ್ತನಾಗಿರ್ತಕ್ಕಂಥ ಮುಕ್ತಿಯನ್ನು ಹೊಂದತಕ್ಕಂಥ ಭವ್ಯ ಜೀವಿಯಲ್ಲಿ ಸಸ್ಯಗಳ ಭಾವನೆಗಳನ್ನು ತಿಳ್ಕುವಂತ ಸಾಮರ್ಥ್ಯದ, ಆ ಸಸ್ಯಗಳ ನೋವುಗಳನ್ನ ಅರಿತಕ್ಕಂಥ ಸಾಮರ್ಥ್ಯದ, ಅದ ಅರ್ಥ ಆಗ ಮಾತ್ರ ನಾವು ಧರ್ಮಾತ್ಮ ಆಗ್ಲಿಕ್ಕೆ ಸಾಧ್ಯ. ಒಂದು ಗಿಡ ಮ್ಯಾಗಿನ ಪಿಶ್ವಿ ಹರಿದಿವಿ, ಹೋದ್ ಕುಣ್ಯಾಗ ಇಟ್ಟಿವಿ, ಮಣ್ಣ ಹಾಕ್ಲಿಲ್ಲ, ಮುಚ್ಚಲಿಲ್ಲ, ನೀರು ಹಾಕ್ಲಿಲ್ಲ, ಗಿಡ ಹಚ್ಚತ್ತೊಂದು ಸೆಲ್ಫಿ ಫೋಟೋ ತಕೊಂಡ್ ಬಂದ್ರ ಇದು ಮಾನವೀಯತೆ ಅಲ್ಲ, ಇದು ಮನುಷ್ಯತ್ವ ಅಲ್ಲ. ಸೆಲ್ಫಿ ತಗೊಂಡು ನಾ ಪ್ರಚಾರ ಮಾಡಾಕ ಇಂತ ಭವಿಷ್ಯದ ಗಿಡ ಹಚ್ಚಿ ಬನ್ನಿ ಅಂತ ಹೇಳಲಿಕ್ಕೆಲ್ಲ. ಮಾನವೀಯತೆ ಅಂದ್ರೆ ಏನಂತ ಕೇಳ, ಮ್ಯಾಗಿಂದ ಪ್ಲಾಸ್ಟಿಕ್ ತೆಗದ ಕೆಳಗೆ ಇಟ್ಟ, ಆಜು ಬಾಜು ಮಣ್ಣು ತಗೊಂಡ, ಅದನ್ನು ಒತ್ತಿ ಅದಕ್ಕೆ ಒಂದು ಕೂಡ ನೀರಿ ಉಣಿಸಿ ಪ್ರಾರ್ಥನಾ ಮಾಡಿ, ನನ್ನ ತಾಯಿ, ನನ್ನ ತಂದೆ, ನನ್ನ ಪೂರ್ವಜರಿಗೆ ನೀವು ಉಸಿರು ಕೊಟ್ಟಿದ್ಯಪ್ಪ, ಈಗ ನಾನು ಹಚ್ಚಾಕತ್ತೀನಿ, ಹಿಂದೆ 100 ಪೀಳಿಗೆ ಉಸಿರು ಕೊಟ್ಟ, ನೀನು ಬದುಕು, ಈ ಪ್ರಪಂಚವನ್ನ ಬದುಕುವಂತ ಕಾರ್ಯ, ಶ್ರೇಷ್ಠ ಸ್ಥಾನ ನಿಂದದ. ಮುಂದಿನ ಬಹುದಾನ ತೀರ್ಥಂಕಾರ ಆದ್ರ ನಿನ್ನ ಕೆಳಗ್ ಕೂತ ನನ್ನ ಆತ್ಮ ದೀಕ್ಷೆ ಆಗಿ ಕೇವಲ ಏನಾಗುವಂತ ಭಾಗ್ಯ ಸಿಗಲಿ ಅಂತ ಭಾವನಾ ಮಾಡ್ರಿ. ಅಂದ್ರೆ ಗಿಡ ಹಚ್ಚಿ ಸಾರ್ಥಕ ಆಗ್ತದ. ನೀವೇನ್ ತಿಳ್ಕರಿ ಗಿಡ ಹಚ್ಚೋದಂದ್ರ ಏನ್ ತಿಳಿದ್ವಿ ನಾವ? ಪೇಪರ್ದಾಗ ಬರ್ತೈತಿ, ನಮ್ಮ ಊರ್ದ ಹೆಸರ 4 ಮಂದಿ ಹೊಚ್ಚಿ ಬಂದಿವಿ. ಎಲ್ಲ ಡಾಂಬಿಕ್ ಮಾಡಬೇಡ್ರಿ, ಪ್ರದರ್ಶನ ಮಾಡಬೇಡ್ರಿ, ಜಿನ ದರ್ಶನ ಮಾಡ್ರಿ. ನಿಜ ದರ್ಶನ ಆಗ್ತದೆ. ನಿಜ ದರ್ಶನಕ್ಕಾಗಿ ಮಾಡಬೇಕು, ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮಾಡ್ಬೇಕು. ಕೇಳ್ರಿ, ಒಂದು ಸಣ್ಣ ಉದಾಹರಣೆ ಹೇಳಿ ಮತ್ತೆ ಬರ್ತೇನೆ. ಅಲ್ಲಿ ಯಾವುದೋ ಒಂದು ವೃಕ್ಷದೊಳಗೆ ತಾಯಿಯನ್ನ ಹೆಂಗ ಕಾಣ್ಬೇಕು,
ನಾ ಸಾಮಾಯಿಕ ಗುಡ್ದಾಗ ಹೋದಾಗ ಒಂದೊಂದು ಗಿಡ ತೆಳಗ್ ಕೂತಾಗ ಅನಿಸ್ತಿರ್ತದ ನಮ್ಮ ಭಕ್ತರು ಇವತ್ತು ಸಸಿ ಹಚ್ಚಿರು ಅದು ಮರ ಆಗಿ ಒಬ್ಬ ಸಾಧು ಸಂತರ ಸಾಮಾಯಿಕ ಮಾಡಕ್ ಆಶ್ರಯ ಕೊಡಕತ್ತದ. ಹೇ ಭಗವಂತ, ಯಾವ್ಯಾವ ಭಕ್ತರು ತನು ಮನ ಧನದಿಂದ ಸೇವಾ ಮಾಡಿ ಬರಡು ಭೂಮಿ ಇರ್ತಕ್ಕಂಥ ಅರ್ಥಾತ್ ಅದಕ್ಕೆ ನೀವೆಂತ್ರಿ ಸಾಲಿ ಸರ್ ನಮ್ಗೆ ಯಾವ್ದೋ ಅಲ್ಲಿ ಏನು ಬೆಳೆಯಂಗಿಲ್ಲ, ಮರುಭೂಮಿ ಅಂತ ಕರಿತೀರಿ. ಕಲ್ಲ ಮುಳ್ಳ ಬಿಟ್ರೆ ಇಲ್ಲಿ ಏನು ಇದ್ದಿದ್ದಿಲ್ಲ, ಗುಂಡುಗಳಿ. ಇಂಥ ಪರಿಸ್ಥಿತಿ ಇರ್ತಕ್ಕಂಥ ಗುಡ್ಡದೊಳಗ ಸುಮಾರು 72 ಸಸಿಗಳ ನೆಟ್ಟಿ ಭದ್ರಗಿರಿ ಮಾತಾ ಸೀರಿ ಉಳಿಸ್ತಕ್ಕಂಥ ಕಾರ್ಯ ಮಾಡ್ಯಾರಿ. 12 ವರ್ಷದಾಗ ಹೆಂಗ ಸಸಿ ತಯಾರಾಗ್ಯಾವಂದ್ರ ಅವು ಸಸಿಯಾಗಿ ಉಳಿದಿಲ್ಲ, ಮರಗಳಾಗಿ ಕಲಿಯುಗದ ಕಲ್ಪವೃಕ್ಷ ತೆಂಗಿನ ಮರ ತೆಂಗಿನ ಕಾಯಿ ಕೊಟ್ಟು ಭಗವಂತರಿಗೆ ಏರ್ಸಾಕ ಗುರುಗಳು ಚೌಕಾದಾಗ ಆಹಾರ ಕೊಡಾಕ ಸಹಿತ ನಿಮಿತ್ತ ಅದು ಚಾರ್ ಮಾಡುವಂಥದ್ದು. ಮಾವಿನ ಸಸಿ ನೆಟ್ರಿ, ಮಾವಿನ ಮರ ಆಗಿ ಶೀಕರ್ಣಿ ಕೊಟ್ಟು ಸಾಧು ಸಂತ್ರಿ ನಿಮ್ಮಂತ ಭಕ್ತರಿಗೆ ಪಶು ಪಕ್ಷಿಗಳಿಗೆ ತಿನ್ಲಿಕ್ಕೆ ಹಣ್ಣು ಕೊಟ್ಟು ನೀವ ಹಚ್ಚಿದ್ದು, ನೀವ ನೀರ್ ಹಾಕಿದ್ದು, ನೀವ ಬೆಳೆಸಿದ್ದು ಇವತ್ತು ಮರಗಳಾಗಿ ಹಣ್ಣು ಕೊಡಾಕತ್ಯಾವ, ಬಂದವ್ರಿಗೆ ನೆರಳು ಕೊಡಾಕತ್ಯಾವ, ಜೊತೆಗೆ ನೀವು ಬದುಕಾಕ ಆಕ್ಸಿಜನ್ ಕೊಡಾಕತ್ಯಾವ. ಅಂತ ಪವಿತ್ರ ಕಾರ್ಯ ನೀವು ಮಾಡಿರಿ. ಸೂರ್ಯ ಚಂದ್ರ ಇರುತಕ್ಕ ಭೂಮಿ ತಲೆ ಮ್ಯಾಗ ಈ ನಿಸರ್ಗ ದೇವತೆ ಹಚ್ಚ ಹಸುರಾಗಿರ್ಬೇಕು, ಮಧುವನ ಗಿತ್ತಿಯಾಗಿರ್ಬೇಕು ಅಂತ ನಮ್ಮ ಭಾರತೀಯ ಸಂಸ್ಕೃತಿ ಹೇಳ್ತದ. ಅಂತ ಕಾರ್ಯ ನೀವು ಮಾಡಿರಿ. ಒಂದು ಸಸಿಯನ್ನ ನೆಟ್ಟು ನೀರ್ ಹಾಕಿ ಗೊಬ್ಬರ ಹಾಕಿ ಪಾಲನ್ ಪೋಷಣೆ ಮಾಡ್ರಿ ಅಂದ್ರ 108 ಪಂಚ ಕಲ್ಯಾಣ ಮಾಡತಕ್ಕಂತ ಪುಣ್ಯ ನಿಮ್ಮ ಆತ್ಮ ಪ್ರಾಪ್ತ ಆಗ್ತದ. ಅಂತ ಶ್ರೇಷ್ಠ ಕಾರ್ಯ ಮಾಡಿರಿ. ಅದ್ರ ಫಲ ಇವತ್ತೆಲ್ಲಾರು ಉಣ್ಣಾಕ ಮಳೆ ಆಗೋದಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಒಳಗ ಮಳೆ ಆಯ್ತಂದ್ರ ಅದು ನನ್ನ ಆಶೀರ್ವಾದ ಅಲ್ಲ, ಈ ಸಸ್ಯ ಸಂಪತ್ತಿ ಕೃಪಾದಿಂದ ಅದಲ್ಲಿ ನಿಸರ್ಗದೊಳಗ ಇಂಥ ಒಂದು ಚಮತ್ಕಾರವನ್ನ ಮಾಡ್ತಕ್ಕಂಥ ಕಾರ್ಯ. ಹಿಂದಕ್ಕೆ ನಿಮ್ಗೆ ಹಿರಿಯಾರು ಮಾತಾಡ್ತಿರೋದು ಗುಳಿ ಮಳಿ ಕಳಿ ಮಳಿ ಎತ್ತಂದ್ರ ಮಿಶೋಡಿಗೆ ಮೂಲಿ ಮ್ಯಾಗ ನಂದೀಶ್ವರ ಮೂಲಿ ಮ್ಯಾಗ ಮಳಿ ಎತ್ತಂದ್ರ ಧೋ ಅಂತ ಮಳಿ ಕಡಿತೈತಿ. ಹಿರಿಯಾರು ಮಾತಾಡ್ತಿದ್ರು ಗುಳಿ ಮಳಿ ಅಂದ್ರ ಇಷ್ಟು ಜಂಗಲ್ ಇರ್ತಕ್ಕಂಥ ಸ್ಥಾನ ಅಂತ ಜನ ಹಿಂದಿನ ಹಿರಿಯಾರು ಮಾತಾಡ್ತಿದ್ರು. ಇವತ್ತು ವರ್ತಮಾನದ ಚರ್ಚೆ ನಡೆದೈತಿ, ಮಳಿ ಎತ್ತಂದ್ರ ಭದ್ರಗಿರಿ ಮ್ಯಾಗ ಮಳಿ ಆಕತಿ, ಅಷ್ಟ ಸಸ್ಯ ಸಂಪತ್ತಿಲ್ಲಿ ತಲೆ ಎತ್ತಿ ನಿತ್ತತಿ, ಮಳಿ ಆಗತೈತಿ ಅಂತಕ್ಕಂಥ ಭಾವನಾ ಭಕ್ತರ ಮನದಲ್ಲಿ ಬಂದದ. ಅನ್ನ ಸಹಜ ಕೂತಾಗ ಒಂದ ಪೆನ್ ಓಡ್ತಿತ್ತು ನನ್ನ ಕೈಯಾಗ, ಹಂಗ ಸಹಜ ಒಂದು ಹಾಡ ನಿಮ್ ಭಾಷಾದಾಗ. ಗೊಂಬೆ ಹೇಳುತ್ತೈತೆ ಅಂತಿರಲ್ಲ, ಆಡಿಸಿ ನೋಡು ಬೀಳಿಸಿ ನೋಡು ಉರಳಿ ಹೋಗೋದು. ಕಸ್ತೂರಿ ನಿವಾಸ ನೋಡ್ಬೇಕು ಎಂತ ಪರಿಸ್ಥಿತಿ ಇತ್ತು. ಕೆಳಗ್ ಸಿಕ್ತಿ ಇವತ್ತು ನಂಗೆ ಎಸ್ ಜಾನಕಿ ಅವರ ಮೃತ್ಯು ಆಯ್ತಂತ. ಸುಮಾರು 4 ರಿಂದ 5 ಸಾವಿರ ಹಾಡುಗಳನ್ನ ಹಾಡಿರ್ಬೇಕು ಆ ಪುಣ್ಯಾತ್ಮ ಗೀತಿ. ಮುಂಜಾನೆ ಬೆಳಗ್ಗೆದ್ದು ಭಗವಂತನ ನೆನೆಯುತ್ತ ನಾವೇನು ಸಾಹಿತ್ಯ ಬರ್ದೀವಿ, ಅದು ಯಾರ ಕಂಠದೊಳಗತ್ತಾರೆ ಎಸ್ ಜಾನಕಿ ಕಂಠದೊಳಗ ಅದ ಅಂತ ಸುಂದರ ಹಾಡುವ. ನಾ ಬರ್ದಂತ ಹಾಡನ್ನು ಸಹಿತ ಆ ಪುಣ್ಯಾತ್ಮ ಗೀತಿ ಹಾಡ್ಲು. ಎಸ್ ಜಾನಕಿ ಇವತ್ತು ಭೂಮಿ ಮ್ಯಾಗ ಜೀವಂತ ಇಲ್ಲ, ಆದ್ರೆ ನಮ್ಮಂತವ್ರು ಬಾಯಾಗ ಜೀವಂತ ಅದಾಳಂದ್ರ ಆಕಿ ಭಾರತ ಮಾತೆಯ ಕನ್ನಡ ಮಾತೆಯ ಸೇವೆ ಮಾಡಿದ ಪ್ರತಿಫಲ ಇವತ್ತು ನಮ್ಮ ಬಾಯಾಗ ಉಳ್ಕೊಂಡಾಳ. ಅಂತ ಕಾರ್ಯ ನಾವು ಮಾಡ್ಬೇಕು. ಮಳೆ ಬರುತ್ತೈತೆ ಬಂದೇ ಬರುತ್ತೈತೆ ರೈತರ ಗೋಳ ಕೇಳಿ, ಮಳೆ ಬರುತ್ತೈತೆ ಬಂದೇ ಬರುತ್ತೈತೆ ಪ್ರಾಣಿ ಪಕ್ಷಿಗಳ ಗೋಳ ಕೇಳಿ. ಕೃಷ್ಣಾ ನದಿಗೆ ನೀರು ಬಂದು ರೈತರ ಕಷ್ಟ ತೊರೆದಿದೆ ಇಂದು. ಗುಬ್ಬಿ ಗುಬ್ಬಿ ಎಲ್ಲಾಡಿ ಬಂದಿ ಭದ್ರಗಿರಿಯ ಸುತ್ತಿ ಬಂದಿ. ಧರ್ಮದ ಮಳೆಯೋ ಪುಣ್ಯದ ಮಳೆಯೋ, ಮಳೆಯೋ ಸುರಿ ಮಳೆಯೋ ನೀನು ಸೂರಿ ಮಳೆಯೋ. ನಿಮ್ಮ ಭಾಷಾ ಬಂದಿದ್ದು ಭಾವ ಚಲೋ ಇಟ್ಕೊಂಡು ನಾವು ಭಕ್ತಿ ಮಾಡ್ರ ಭಕ್ತಿ ಎಂದು ವ್ಯರ್ಥ ಹೋಗೋದಿಲ್ಲ. ಭಕ್ತಿಯಿಂದ ಮುಕ್ತಿ ಸಿಗ್ತದೆ ಅಂದ್ರೆ ಸಾಮಾನ್ಯ ವಿಷಯ ಸಿಗೋದ್ರಿಂದ ದುರ್ಲಭ ಅಲ್ಲ. ನಮ್ಮ ಕರ್ತವ್ಯ ಮಾಡೋದು ಧರ್ಮ. ಕರ್ತವ್ಯ ಪಾಲನೆಕ್ಕಿಂತ ದೊಡ್ಡ ಧರ್ಮ ಪ್ರಪಂಚದಾಗ ಯಾವುದಿಲ್ಲ. 9 ವರ್ಷದ ಮಗು ಹಾಸಿಗೆ ಮೇಲೆ ಇರ್ತಕ್ಕಂಥ ತಾಯಿ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಕಡೆ ನಂತರ ಬರೋನು. ಅದಕ್ಕಿಂತ ಮೊದಲು ವರ್ತಮಾನದಾಗ ಆದಂತ ಸತ್ಯ ಘಟನೆ ಅರ್ಥಕೊಳ್ಳೋಣ. ಎರಡು ಕಾಯಂ ಹೇಳ್ಕೊತ ಬಂದ ನಿಮಗ, ಧರ್ಮ ಮಾಡ್ರಿ, ಪುಣ್ಯ ಮಾಡ್ರಿ, ಒಳ್ಳೆ ಕೆಲಸ ಮಾಡ್ರಿ, ಯಾವತ್ತು ನಿಮ್ಮ ಕೈ ಬಿಡಂಗಿಲ್ಲ. ಜಗತ್ನಾಗ ಎಲ್ಲಾರು ಕೈ ಬಿಡ್ಬೋದು, ನಾನು ಬಿಡ್ತೇನೆ ನಿಮ್ಮ ಕೈ ಹಿಡ್ದೆ ನಾ ಹೆಂಗೆ ಬಿಡ್ಲಿ.
ಹೌದು, ನಾನ್ ನಂಬೇಡ್ರಿ. ಹಡ್ದಂತ ಅವ್ವ ಅಪ್ಪಗೆ ದೊಕ್ಕ ಕೊಟ್ಟು ಬಂದ ಮನುಷ್ಯನ ಅವ್ರಿಗೆ ಹೇಳಲಾರ್ದ ರಾತ್ರಿ 4 ಗಂಟೆಗೆ ಮನಿ ಬಿಟ್ಟು ಬಂದನ್ನ ನಿಮ್ಮನ್ನ ಹಿಡ್ಕೊಂಡು ಹೋಗ್ಕೊಂಡು ವೈದ್ಯನ ತಿಳ್ಕೊಂಡ್ರೆ ತಿಲ ಅಂತ ತೆಗೆದು ಹಾಕ್ರಿ. ಹೌದು, ನಾ ಮಾರ್ಗದರ್ಶನ ಕೊಡೋ ಕಿಲೋಮೀಟರ್ ಕಲ್ಲಿದ್ದಂಗ ನಾ ಇಲ್ಲಿಂದ ಜಮಖಂಡಿ 27 ಕಿಲೋಮೀಟರ್ ಕಲ್ ಮ್ಯಾಗ ಬರ್ದ ಅದ್ರ ಮ್ಯಾಗ ಕೂತ್ ಹರ್ಚಿಕ್ ಪಕ್ ಪಕ್ ಹರ್ಚಿಕ್ ಪಕ್ ಪಕ್ ನಾನ್ ಜಮಖಂಡಿ ಒಯ್ಯ ಅಂದ್ರ ಆ ಕಿಲೋಮೀಟರ್ ಕಲ್ಲು ಒಯ್ಯಂಗಿಲ್ಲ. ಅದ್ ತೋರ್ಸುದಷ್ಟ. ಇಲ್ಲಿಂದ 27 ಕಿಲೋಮೀಟರ್ ಜಮಖಂಡಿ ಐತಿ. ನೀವು ನಡ್ಕೋತಾರ ಹೋಗ್ರಿ, ಸೈಕಲ್ಲೇರಿ ಹೋಗ್ರಿ, ಬೈಕ್ಲೇರಿ ಹೋಗ್ರಿ, ರಿಕ್ಷಾಲೇರಿ ಹೋಗ್ರಿ, ಇರ್ಲಿಕ್ಕ ಫ್ರೀ ಅದಾವತ್ ಬಸ್ಲೇರಿ ಹೋಗ್ರಿ. ಹೋಗವ್ರ ನೀವು ಅದು ಕಲ್ ತೋರ್ಸೋದು. ಹಂಗ ನಾ ನಿಮಗ್ ಹಾದಿ ಅಟ್ಟ ತೋರ್ಸೋ ಮೋಕ್ಷ ಮಾರ್ಗ ಹಿಂಗತ್ ಹೇಳವ್ ಅಷ್ಟ. ಕರೆ ನಡ್ಯಾವ್ರ ನೀವ, ಪುರುಷಾರ್ಥ ಮಾಡವ್ರ ನೀವ. ಪುರುಷಾರ್ಥ ಮಾಡ್ರಿ ಅಂದ್ರ ನನ್ಕಿಂತ ಮೊದಲ ಮೋಕ್ಷ ನಿಮ್ಮ ಆತ್ಮ ಪ್ರಾಪ್ತ ಆಕತಿ. ಆ ಶಕ್ತಿ ಪುರುಷಾರ್ಥದೊಳಗೈತಿ. ಹೇಳ್ರಿ, ತಾಯಿ ಮಗಳು, ಸಣ್ಣ ಪುಟ್ಟ ಪರಿವಾರ, ಇಬ್ರೇ ತಂದೆ. ಈ ಮಗು ತಾಯಿ ಗರ್ಭದಾಗಿದ್ದಾಗನ ತೀರ್ಕೊಂಡ. ತಂದೆ ಯಾರು ಅನ್ನೋದನ್ನ ಮಗುವಿಗೆ ಗೊತ್ತಿಲ್ಲ. ತಾಯಿ ಕಷ್ಟದಲ್ಲಿದ್ರೂ ಸಹ ಮಗಳನ್ನ ಬಹಳ ಮುದ್ದಾಗಿ ಸಾಕಿತ್ತು, ಬೆಳೆಸಿದ್ಲು. ಮಗಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ಲು. ಆ ಮಗುವಿಗೆ ತಾಯಿ ಅಂದ್ರೆ ಎಲ್ಲದ ಪ್ರೀತಿ. ಎಲ್ಲೆಲ್ಲ ಪ್ರೀತಿ ಅಂದ್ರೆ ತಾಯಿನ ಸರ್ವಸ್ವ, ತಾಯಿನೇ ದೈವ. ಅಷ್ಟು ಅಣ್ಣನವಾಗಿರ್ತಕ್ಕಂಥ ಸಂದರ್ಭದಾಗ 9 ವಯಸ್ಸಿಗೆ ಮಗಳು ಬಂದಾಳ. ತಾಯಿ ಹಾಸಿಗೆ ಮೇಲೆ ಡಾಕ್ಟರ್ ಬಂದು ಉಪಚಾರ ಮಾಡ್ತಾ ಇದ್ದಾರೆ. ಮಗು ಪ್ರತಿ ಸಲ ಡಾಕ್ಟರ್ ಕೈ ಮುಗಿದು ಕೇಳ್ತದ. ಡಾಕ್ಟರ್ ಹೇಳವ್ರ, ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ, ಇನ್ನು ದೇವ್ರ ಮ್ಯಾಗ ಬಿಟ್ಟು ಬಿಡಮ್ಮ, ಅದನ್ನ ಬಿಟ್ಟು ನಾವೇನ್ ಮಾಡಕ್ ಆಗುದಿಲ್ಲ. ಅವಾಗ ಮಗು ಅಮ್ಮಂತೆ ಬಂದು ಕಾಲು ಹಿಡಿದು ಅಳ್ತದ. ಅಮ್ಮ ದೇವ್ರ ಎಲ್ಲಾನು? ಅಮ್ಮ ಡಾಕ್ಟರ್ ಅಂತಾರ ದೇವ್ರ ಮೇಲೆ ಬಿಟ್ಟನಿ, ಅವ್ರ ನೋಡ್ಬೇಕಂತಾನ, ದೇವ್ರ ಎಲ್ಲದಾನು ಅಂತ ಮಗು ತಾಯಿಯನ್ನ ಕೇಳ್ತದ. ತಾಯಿ ಅಂತಾಳ, ನಾನು ದೇವ್ರನ್ನ ನೋಡಿಲ್ಲಮ್ಮ. ಮಗು ದೇವ್ರ ಅದಾನಂತ ಹೇಳ್ತಾರ, ನಾನಂತೂ ನೋಡಿಲ್ಲ. ದೇವ್ರ ಅದಾನ ಯಾವ್ದೋ ರೂಪದಾಗ ಅವನು ಪ್ರಾರ್ಥನಾ ಮಾಡ್ರ ನಾವು ಅಂದ್ಕೊಂಡದ ಕಾರ್ಯ ಆಕತ್ತೆ ಅಂತ ಹೇಳ್ತಾರೋ. ನಾನು ನಂಬೇನಿ, ನೀನು ನಂಬಮ್ಮ. ಯಾವ್ದೋ ಸ್ವರೂಪದ ದೇವ ಅದಾನ. ನಮ್ಮ ದೇಶದಲ್ಲಿ ತಾಯಿಗೂ ದೇವರಂದಾರ, ಗುರುವಿಗೆ ದೇವರಂದಾರ, ಅತಿಥಿಗೂ ದೇವರಂದಾರ, ಈ ಪ್ರಕೃತಿಗೂ ದೇವರಂದಾರ. ಸರ್ವರಲ್ಲಿ ದೇವರನ್ನು ಕಾಣು. ಒಬ್ಬ ಇದ್ದ ಮೂರ್ಖ, ಹಂಗಿದ್ದಂದ್ರ ಅವ ದೇವ್ರದಾನ, ನಾ ದೇವ್ರ ಮ್ಯಾಗ ಭಕ್ತಿ ಇಟ್ಟೇನಿ, ದೇವ್ರ ನನ್ನ ಕಾಪಾಡ್ತಾನ. ಅಟ್ಟು ಭರೋಸೆ, ಎಷ್ಟು ಭರೋಸೆ ಅಂದ್ರೆ ವಿಪರೀತ ಭರೋಸೆ. ಮನಿ ಬಿಟ್ಟು ಹೊಂಟ, ಬೈಕ್ ಹೊಡಿತಿದ್ದ. ಒಬ್ಬ ಹಿರಿಯಾತ್ತರ್ವೇ ನಿಲ್ಲಂತ ತಿಮ್ಮಣ್ಣ ಅವ್ರ ರಾಯಪ್ಪನಂತವ ನಿಲ್ಲಂತ. ಯಾಕೇನೆ ಹೊಡಿ, ಎಲ್ಲಿ ಹೊಂಟಿ ರಬಕೈ, ಸಾವಕಾಶ ಹೋಗಪ್ಪ, ಗಾಡಿ ಸ್ಪೀಡ್ ಹೊಡಿಬೇಡ, ಸಾವಕಾಶ ಹೋಗ, ಅಷ್ಟೇನ್ ಗಾಡಿ ಬಿಡೈತಿ ವಿಷಯ ಇದೆ. ಒಂದ ಹೊಡೆದ. ದೇವ್ರದಾನ್, ದೇವ್ರದಾನ್, ನನ್ನ ಕಾಪಾಡಕ ದೇವ್ರದಾನ್, ನೀ ಏನ್ ಹೇಳ್ತಿ ಅಂತಂದ ಹೊಡೆದ. ರಬಕೈ ಹೋದ ಕೆಲಸ ಮುಗಿಸ್ಕೊಂಡ. ಅಲ್ಲಿಂದ ಒಂದ ಸರ್ಕಸ್ ಬಂದಿತ್ತು, ನೋಡ್ಬೇಕನ್ನೋ ಭಾವತ್ತು ಹೊರಟು. ಸರ್ಕಸ್ದಾಗ ಒಂದು ರೂಲ್ಸ್ ಇತ್ತು, ಅಲ್ಲಿ ಕಂಪೌಂಡ್ ಹಾಕಿರ್ತಾರ, ಅದ್ರ ಒಳಗೆ ಕೂತ ನಾವು ನೋಡ್ಬೇಕು, ಅದ್ರ ಒಳಗೆ ಹೋಗಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ. ಈ ಹುಡುಗ ಕಂಪೌಂಡ್ ಜಿಗದ ಒಳಗೆ ಹೊಂಟ. ಹೇ ಹೋಗ್ಬೇಡ ಹೋಗ್ಬೇಡ, 10 ಜನ ಹೇಳ್ರು ದೇವ್ರದ ನನ್ನ ಕಾಪಾಡಕ, ನಾ ಹೋಗಾವ ಅಂತ. ಒಳಗೆ ಹೋದ. ಆ ಸರ್ಕಸ್ ಒಳಗಿರ್ತಕ್ಕಂಥ ಹುಲಿ ನೋಡ್ತು, ಅಟ್ಯಾಕ್ ಮಾಡಿ ಕೊಂದು ಹಾಕ್ತು. ಸತ್ತ. ದೇವ್ರ ತೆಕ್ವಾದ. ನಾನು ನಾಲಾಯಕ ದೇವ್ರ ಅಂದ. ನಿನ್ನ ನಂಬಿನಲ್ಲೋ, ಕಡಿಗೆ ನಾನು ಸಾವು ತಂದು ಕೊಟ್ಟೆಲ್ಲೋ ಅಂತ ದೇವ್ರಿಗೆ ಅನ್ನಕೈತೆ. ಯಾಕ ಏನಾಯ್ತು ನಿನ್ ಗೊತ್ತಿಲ್ಲೇನೋ? ನಾ ಎಲ್ಲಾದ್ರೊಳಗೆ ದೇವ್ರ ಕಾಣ್ತಿದ್ದಿ, ಹುಲಿ ಒಳಗು ನಿನ್ನ ಕಾಣೀನಿ, ಅರೆ ನಿನ್ನ ಮುರ್ಕೊಂಡು ತಿಂದಲ್ಲ. ಅವಾಗ ದೇವ್ರಂದ, ರಾಯಪ್ಪನ ರೂಪದಾಗ ಬಂದು ಹೇಳಿ ಸಾವಕಾಶ ಹೊಡಿ ಗಾಡಿ ಅಂತ. ಅವಾಗ ನನ್ನ ಒಳಗೆ ಆಗ್ತಾರ ಮುಖ ದೇವ್ರ ಕಾಣ್ಲಿಲ್ಲ ನಿಂಗ ರಾಯಪ್ಪನ ಒಳಗ. ಸರ್ಕಸ್ದಾಗ 10 ಜನ ಹೇಳ್ರಿ ನಿಂಗ ಒಳಗ್ ಹೋಗ್ಬೇಡೋ ಒಳಗ್ ಹೋಗ್ಬೇಡೋ, ಅವ್ರೊಳಗೆ ಯಾಕೆ ನಿಂಗೆ ದೇವ್ರ ಕಾಣ್ಲಿಲ್ಲ? ಇದು ನಿನ್ನ ಮೂರ್ಖತನ, ಅದಕ್ಕೆ ನಿನ್ನ ಮೃತ್ಯು ಆಯ್ತು. ವಿಶ್ವಾಸ ಇರಬೇಕು, ಅಂದ್ ವಿಶ್ವಾಸ ಇರಬಾರ್ದು, ಅತಿಯಾಗಿ ಮಾಡಬಾರ್ದು. ಯಾವುದಾಗಲಿ ಅತಿ ಅದು ದುಃಖಕ್ಕೆ ಕಾರಣ. ಅತಿ ಆಶೆ ಗತಿಗೆಡಿಸಿತು, ಅತಿ ಸ್ಪೀಡ್ ಆಕ್ಸಿಡೆಂಟ್ ಕಾರಣ.
ಅತಿಯಾಗಿ ಸ್ವೀಟ್ ತಿನ್ನೋದು ಶುಗರ್ಗೆ ಕಾರಣ. ಪ್ರತಿಯೊಂದು ಅತಿಯಾಗಿದ್ರೆ ದುಃಖ ಕಾರಣ ಆಗ್ತದೆ. ಯಾವ್ದು ಮಾಡಬೇಕು, ಎಷ್ಟು ಮಾಡಬೇಕು, ಯಾವ ಸಮಯಕ್ಕೆ ಮಾಡಬೇಕು, ಅದರಿಂದ ಆತ್ಮನ ಹಿತಾಯಿ ಹಂಗ ಆಗ್ತದ. ಈ ವಿವೇಕ ಇಟ್ಕೊಂಡು ಮಾಡ್ರ ನಮ್ ಕಲ್ಯಾಣ ಆಗ್ತದ. ಇಲ್ಲಕ ಟೈಮ್ ವ್ಯರ್ಥ, ಮನುಷ್ಯ ಪರ್ಯಾಯ ವ್ಯರ್ಥ. ಆಯ್ತು, ಮಗು ತಾಯಿಯನ್ನ ಕೇಳಿದ ತಾಯಿ ಅಂತಾಳ, ಎಲ್ಲರಲ್ಲಿ ದೇವರನ್ನ ಕಾಣ, ಪ್ರಕೃತಿಯಲ್ಲಿ ದೇವರ, ಪಶು ಪ್ರಾಣಿ ಒಳಗಲ್ಲಿ ದೇವ್ರದಾನ. ಅದಕ್ಕ ನಮ್ಮ ಶಾಂತಿ ಸಾಗರ್ ಹೇಳ್ರು, ಪಕ್ಷಿಯೊಳಗ ಭಗವಂತ ಕಾಣ್ರ ಅಂತ. ಹೌದು, गॉड भी डॉग बन सकता है कुकर्म से, और सत्कर्म से डॉग भी गॉड बन सकता है. ಒಳ್ಳೆ ಕಾರ್ಯ ಮಾಡಿದ್ರ, ಪುಣ್ಯದ ಕಾರ್ಯ ಮಾಡ್ರ, ಸತ್ಕಾರ್ಯ ಮಾಡ್ರ, ಭಗವತ್ರ ನಾಮಸ್ಮರಣ ಮಾಡ್ರ, ನಮೋಕಾರ ಮಂತ್ರ ಕೇಳ್ಕೋತ ಪ್ರಾಣ ಬಿಟ್ರ ನಾಯಿ ಅಂತ ನಾಯಿ ಸ್ವರ್ಗದಾಗ ದೇವಾಗಿ ಜನ್ಮ ತಗೋತತಿ. ಅದು ಮಂತ್ರ ಶ್ರವಣ ಮಾಡಿದ್ರ ಪ್ರಭಾವ. ಕಪ್ಪೆ ಅಂತ ಕಪ್ಪಿ ಸಮೋಶರಣಕ್ಕೆ ಹೋಗಾಗ ಆದಾಗ ಸತ್ರನು ಸ್ವರ್ಗದಾಗ ದೇವಾಗಿ ರಾಜನ್ಕಿಂತ ಮೊದಲು ಬಂದ ಭಗವಂತ ಸಮೋಶರಣದಾಗ ದರ್ಶನ ಮಾಡಿ. ಹಾವಿನಂತ ಹಾವ ಪಾರ್ಶ್ವನಾಥ್ ಕುಮಾರ್ ಬಾಲಕರ ನಮೋಕಾರ ಮಂತ್ರ ಕೇಳಿ ಸತ್ತ ಧರ್ಮೇಂದ್ರ ಪದ್ಮಾವತಿಯಾಗಿ ಜನ್ಮ ತಗೊಂಡು. ಪಶು ಪಕ್ಷಿ, ಕಪ್ಪಿ, ಹಾವ, ಮುಂಗ್ಲಿ, ಹುಲಿ, ಎತ್ತು, ಆಕಳು, ಪಶು ಪರ್ಯಾದಾಗಿರ್ತಕ್ಕಂಥ ಜೀವ ಸಾಯು ಸಮಯದ ನಮೋಕಾರ ಮಂತ್ರ ಕೇಳಿದ್ಕ ಸ್ವರ್ಗದ ದೇವಾಗಿ ಹುಡ್ತಾವಂದ್ರ ನಾವ್ ಮನುಷ್ಯಾಗಿ ಧರ್ಮ ಮಾಡ್ರ ನಾವ್ಯಾಕೆ ದೇವ ಆಗೋದಿಲ್ಲ? ಹಾಗೆ ಆಗ್ತೀವಿ. ಇದು ವಿಶ್ವಾಸ, ಆಸ್ಥಾ, ಶ್ರದ್ಧಾ ಬೇಕು. ಹಂಗ ತಾಯಿ ಮಗಳಿಗೆ ಹೇಳ್ತಾಳ, ನೀ ಸರ್ವರಲ್ಲಿ ದೇವನ್ನ ಕಾಣಬಹುದಪ್ಪ ಅಂತ ಮಗು ಹೇಳ್ತಾಳ. ಮಗು ಪ್ರಾರ್ಥನಾ ಮಾಡ್ತದ, ಹಾಗಾದ್ರೂ ಮಾಡಪ್ಪ ಪರಮಾತ್ಮ, ನನ್ನ ತಾಯಿ ಸ್ವಾಸ್ಥ್ಯ ಸುಧಾರ್ಲಿ, ಆರೋಗ್ಯ ಆಗ್ಲಿ ಅಂತ. ಕರ್ಮದ ಉದಯ 9 ವಯಸ್ಸಿತ್ತು ಮಗುಂದ, ತಾಯಿ ತೀರ್ಕೊಂಡ್ಲು. ತಾಯಿ ತೀರ್ಕೊಂಡ ನಂತರ ಅಂತ್ಯಕ್ರಿಯೆ ಮಾಡಕ್ ಗೋರ್ಯಾಳಕ್ ಹೋದ್ರು. ಹಿಂದೂ ಸಂಪ್ರದಾಯ ಮಗು ಇರೋದ್ರಿಂದ ಗೋರ್ಯಾದ ಹೋಗ್ಯಾಂತೆ ಅಲ್ಲೊಂದ ಸಂಕಲ್ಪ ಮಾಡಿದ್ಲು. ಒಂದು ಸಸಿಯನ್ನ ನೆಟ್ಲು ತಾಯಿ ಗೋರಿ ಮ್ಯಾಲ. ಕೇಳ್ರಿ, ಯಾರು ನೆಟ್ಟರ್ ಇಂತ ಕೆಲಸ ಮಾಡ್ಯಾರ? ಯಾರ್ರಿ? ಇಲ್ಲಿ ಒಬ್ರ ಕೈ ಹತ್ರ ನಾನು ಮಾಡೇನ್ರಿ. ನಮ್ಮವ್ವ ನಮ್ಮ ಮುತ್ಯ ಸತ್ತಿದ, ಅವ್ ಸತ್ತದ ಗೋರಿ ಮ್ಯಾಗ ಒಂದನ ಅಸ್ಥಿ ವಿಸರ್ಜನೆ ಮಾಡಿ ಗಿಡ ಹಚ್ಚೇನ್ರಿ. ಯಾರದರಿ? ಬಹಳ ಪುಣ್ಯ ಬೇಕು, ಬಹಳ ಪುಣ್ಯ ಬೇಕು. ಕೇಕ್ ಕಟ್ ಮಾಡಿ, ಕ್ಯಾಂಡಲ್ ಆರಿಸಿ, ಹ್ಯಾಪಿ ಬರ್ತ್ಡೇ ಟು ಯು ಮಾಡು ಪಾಶ್ಚಿಮಾತ್ಯ ಸಂಸ್ಕೃತಿ ಬಿಟ್ಟ ನಮ್ಮ ಭಾರತೀಯ ಸಂಸ್ಕೃತಿ ಲಕ್ಷ ಕೊಡ್ರಿ. ನಿಮ್ಮ ಮಕ್ಕಳದ, ನಿಂಬದ, ಯಾರ್ದಾದ್ರೂ ಮನ್ಯಾಗ ಹುಟ್ಟ ಬಿತ್ತಂದ್ರ ಅವತ್ತೊಂದ್ ದಿವ್ಸ ನಾವು ಕ್ಷೇತ್ರದಾಗ ಹೋಗಿ ಒಂದು ಸಸಿ ನೆಟ್ಟ ನೀರ್ ಹಾಕಿ ಪಾಲನ ಪೋಷಣೆ ಮಾಡುವಂತ ಸಂಕಲ್ಪ ಮಾಡ್ಕೋತೀವಿ. ಗೋಶಾಲಕ ಹೋಗಿ ಆಕಳಿಗಳಿಗೆ ಮೇವು ಹಾಕ್ತಿವಿ, 1-2 ರೊಟ್ಟಿ ತಿನ್ನಿಸ್ತೀವಿ ಅಂತಕ್ಕಂಥ ಸಂಕಲ್ಪ ಮಾಡ್ರಿ. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ, ಅಂದ್ರೆ ಜೀವನ ಸಾರ್ಥಕ ಆಗ್ತದ. ಆ ಮಗು ತಾಯಿ ಗೋರಿ ಮ್ಯಾಲ ಒಂದು ಸಣ್ಣ ಮಾವಿನ ಸಸಿಯನ್ನ ನೆಡ್ತದೆ. ಎಲ್ಲಿ? ತಿಪ್ಪ್ಯಾಗ ಬಿದ್ದದ್ದು ಮಾವಿನ ಗೊಟ್ಟದ ಮಾವಿನ ಸಸಿ. ಎಲ್ಲಿ ಕೊಂಡು ತರು ಸಾಮರ್ಥ್ಯ ಮಗುವಿಗೆ ಇದ್ದಿದ್ದಿಲ್ಲ. ಊರುಗಾರ ತಿಪ್ಪದು, ಸ್ವತಃ ತಿಪ್ಪಿಲ್ಲ. ಇನ್ನು ಊರುಗಾರಿಕೆ ತಿಪ್ಪ್ಯಾಗಿದ್ದ ಬಿದ್ದು ಎದ್ದದ ಮಾವಿನ ಸಸಿಯನ್ನ ತಂದ ತಾಯಿ ಗೋರಿ ಮ್ಯಾಗಿಟ್ಲು. ಅದಕ್ಕೆ ಹಚ್ಚಿ ಮಣ್ಣ ಒತ್ತಿ ನೀರ್ ಹಾಕಿಳು. ಪ್ರತಿನಿತ್ಯ ಬಂದ ತಾಯಿಯ ಗೋರಿಗೆ ನಮಸ್ಕಾರ ಮಾಡ್ತಿದ್ಲು. ಹೇಳ್ರಿ, ಸತ್ತ ನಂತರ ತಾಯಿ ಗೋರಿ ಕಾಲ್ ಬೀಳೋದು ಚಲೋನೋ, ಇದ್ದಾಗನ ತಾಯಿಯನ್ನ ನೋಡ್ಕೋ ಚಲೋನೋ? ಬಹಳ ಜನ ಅದಾರ ಸತ್ತ ನಂತರ 2 ಫೋಟೋ ಹಾಕ್ತಾರ ಮನ್ಯಾಗ. ಇದ್ದಾಗ ಅವ್ರ ವ್ಯವಸ್ಥೆ ಗೊತ್ತಿಲ್ಲ, ಸೇವಾ ಗೊತ್ತಿಲ್ಲ, ದವಾಖಾನೆ ಗೊತ್ತಿಲ್ಲ, ಎಲ್ಲ ವ್ಯರ್ಥ. ಅದಕ್ಕೆ ಹೇಳ್ಯಾರು, ಬೇವು ಬೆಲ್ಲದೊಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ, ಮಾತಾ ಪಿತರನ್ನು ಬಳಲಿಸಿದಾತನು ಯಾತ್ರೆಯ ಮಾಡಿದರೇನು ಫಲ, ಜಾತ್ರೆಯ ಮಾಡಿದರೇನು ಫಲ. ಬೇವಿನ ಎಲ್ಯಾಗ ನೀವು ಬೆಲ್ಲ ಮುಚ್ಚಿಡ್ರಿ 3 ದಿವಸ. ಬೆಲ್ಲದ ಆನದಾಗನ ಬೇವಿನ ಎಲಿ ಮುಚ್ಚಿಡ್ರಿ, 4ನೇ ದಿವಸ ತೆಗೆದು ಜಗಡಿಸಿ ನೋಡ್ರಿ, ಸಿಹಿ ಆಕೈತೇನ? ಬೇವು ಬೆಲ್ಲದೊಡಿರಲ್ಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ. ಹಾವಿಗೆ ಕೇಸರಿ ಬದಾಮ ಹಾಕಿ ಹಾಲು ಕುಡಿಸ್ರಿ, ಅದು ಕಕ್ಕೋದು ವಿಷಾನ. ಅದಕ್ಕೆ ಹೇಳ್ರು, ಬೇವು ಬೆಲ್ಲದೊಡಲೇನು ಫಲ, ಹಾವಿಗೆ ಹಾಲೆರೆದರೇನು ಫಲ, ಮಾತಾ ಪಿತರನು ಬಳಲಿಸಿದಾತನು. ತಾಯಿ ತಂದರಿಗೆ ನೋವು ಕೊಟ್ಟ,
ಅವ್ರಿಗೆ ತ್ರಾಸ ಕೊಟ್ಟ, ಅವ್ರ ಸೇವಾ ಶುಶ್ರೂಷ ಮಾಡ್ಲಾರ್ದ ಶಿಖರ್ಜಿಗೆ ಹೋದ್ರೂ ಆ ಶಿಖರ್ಜಿ ದರ್ಶನ ನಿಮ್ ಕಲ್ಯಾಣಕ್ಕೆ ಕಾರಣ ಆಗೋದಿಲ್ಲ, ವ್ಯರ್ಥ ಅಂತ ಹೇಳ್ತಾರೆ. ತಾಯಿ ತಂದೆ ಸೇವಾ ಮಾಡೋದು ನಮ್ಮ ಧರ್ಮ, ಆದ್ಯ ಕರ್ತವ್ಯ. ತಾಯಿ ಹತ್ತಿರ ಪ್ರಾರ್ಥನಾ ಮಾಡ್ತಿದ್ವಿ. ಆ ಮಗು 9ನೇ ವಯಸ್ಸಿದ್ದಾಗ ತಾಯಿ ನಿನ್ನ ಇಚ್ಛೆ ಏನು, ಅಂತಿಮ ಇಚ್ಛೆ ಅಂತ ತಾಯಿನ ಕೇಳಿದಾಗ ತಾಯಿ ಹೇಳಿದ್ಲು, ಮಗಳ ನಿನ್ ಹುಟ್ಟಾಪ್ ದಿವಸ ನನಗೆ ಗುಲಾಬಿ ಹೂ ತಂದು ಕೊಡುವ, ಅದನ್ನ ನನಗೆ ಹೆಚ್ಚಿಂದ ಮತ್ತೇನ್ ಬೇಡ ಅಂತ. ತಾಯಿ ಇರತಕ್ಕ ಮಗು ಪ್ರತಿ ಆಕಿ ಹುಟ್ಟಾಬಕ ಒಂದು ಗುಲಾಬಿ ಹೂವನ್ನ ತನ್ನ ತಾಯಿಗೆ ಪ್ರೀತಿಯಿಂದ ಕೊಡ್ತಿದ್ಲು. ಪ್ರೀತಿಯ ಪ್ರತೀಕ ಗುಲಾಬಿ, ಹೌದು, ಪ್ರೇಮದ ಪ್ರತೀಕ ಗುಲಾಬಿ. ಕಮಲ ವೀತರಾಗತೆಯ ಪ್ರತೀಕ ಅನ್ನೋದ್ರಿಂದ ಭಾರತದ ರಾಷ್ಟ್ರೀಯ ಪುಷ್ಪ ಕಮಲದ. ನಮ್ಮ 24 ತೀರ್ಥಂಕರ ಆಸನ ಕಮಲಾಸನದ. ಅದು ಕೆಸರಿನಾಗಿದ್ರು ಸಹಿತ, ನೀರಿನಾಗಿದ್ರು ಸಹಿತ, ಕೆಸರಿನಿಂದ ನೀರಿನಿಂದ ಕಮ್ಮಿ 7ರಿಂದ 9 ಇಂಚ್ ಮ್ಯಾಲ ಬಂದು ಅರಳುತ್ತದೆ. ಹಂಗ ಈ ಸಂಸಾರಮಯ ಕೆಸರಿನೊಳಗೆ ನಾವಿದ್ರು ಸಹಿತ ಈ ಆತ್ಮನನ್ನ ಧರ್ಮ ಅಮೃತದಿಂದ, ಧರ್ಮ ಕಾರ್ಯದಿಂದ, ಧರ್ಮ ಪುರುಷಾರ್ಥದಿಂದ ಈ ಪ್ರಕೃತಿಯ ಅರಳಿಸಿ ಅದರಲ್ಲಿ ವೀತರಾಗತ್ತನ್ನು ಪ್ರಾಪ್ತಿ ಮಾಡ್ಕೋ ಸಂದೇಶ ಆ ಬ್ರಹ್ಮ ಕಮಲ ಕೊಡ್ತದ ಅನ್ನೋದ್ರಿಂದ ರಾಷ್ಟ್ರೀಯ ಪುಷ್ಪದ ದರ್ಜಾ ಗುಲಾಬಿ ಸಿಗಲಿಲ್ಲ, ಕಮಲಕ್ಕೆ ಸಿಕ್ತು. ಗುಲಾಬಿ ಪ್ರೇಮದ ಪ್ರತೀಕ, ತಾಯಿಯ ನಿಷ್ಕಾಮ ಪ್ರೇಮ. ಆ ಪ್ರೇಮದ ಭಾವನೆ ಇಟ್ಕೊಂಡು ಮಗು ಕೊಡ್ತಿತ್ತು. ಪ್ರತಿ ವರ್ಷ ತನ್ನ ಹುಟ್ಟಹಬ್ಬ ದಿವಸ ಅಲ್ಲಿ ಹೋಗಿ ಕೆಲಸ ಮಾಡಿ ರೊಕ್ಕ ತಗೊಂಡ ಆ ಒಂದು ಹೂವ ತಂದು ತಾಯಿ ಗೋರಿ ಮೇಲೆ ಏನ್ ಗಿಡ ಇತ್ತು ಆ ಗಿಡಕ್ಕೆ ಅರ್ಪಣೆ ಮಾಡ್ತಿತ್ತು. ಅಮ್ಮ ಅಮ್ಮ, ಈ ವೃಕ್ಷ ದೇವತಾ ರೂಪದಾಗ ನಿನ್ನನ್ನ ಕಾಣ್ತೀನಿ, ನೀವತ್ತು ನನ್ನ ತಾಯಿ ಸ್ವರೂಪದಾಗಿಲ್ಲ, ಈ ವೃಕ್ಷ ದೇವತಾ ಸ್ವರೂಪದಾಗದೆ ಅಂತ ಆ ವೃಕ್ಷದೊಳಗ ತಾಯಿಯನ್ನ ಕಾಣ್ತಾ ಇತ್ತು ಆ ಮಗು. ಹೀಗೆ ಕಾಯ್ತಾ ಕಾಯ್ತಾ 18 ವರ್ಷ ಆಗಿತ್ತು. 18 ವರ್ಷದ ಮಗು ಆಗ್ಯದ. ಹೋಗಿ ಒಂದು ದೊಡ್ಡ ಅಂಗಡಿ ಐತಿ ಕೂತದ, ಒಂದು ಗುಲಾಬಿ ತಗೋಬೇಕು, ನನ್ನ ತಾಯಿಯ ಮುಡುಪಕ್ಕ ಸೇರ್ಸ್ಬೇಕು, ಅರ್ಪಣೆ ಮಾಡ್ಬೇಕು ಅಂತ. ನನ್ನ ಹತ್ತಿರ ರೊಕ್ಕಿಲ್ಲ, ಏನ್ ಮಾಡ್ಬೇಕು ಅಂತ ಸಮಯದಾಗ ಒಬ್ಬ ಶೇಡ್ಜಿ, ಒಬ್ಬ ಅಗರ್ಭ ಶ್ರೀಮಂತ ಕಾರ್ ತಗೊಂಡ ಅಂಗಡಿಗೆ ಬರ್ತಾನ. ಅಂಗಡಿ ಒಳಗೆ ಹೋಗಿ ನನಗ ಒಂದು ಗುಲಾಬಿ ಹೂವಿಂದ ಗುಚ್ಚಿ ಕೊಡು ಅಂತ. ನಿನ್ನ ಅಂಗಡಿಯಲ್ಲಿ ಎಷ್ಟು ಪ್ರಕಾರ ಹೂವು ಎಲ್ಲ ಹೂ ಸೇರಿಸಿ ಒಂದು ಗುಚ್ಚಿ ಮಾಡಿಕೊಡು, ಎಷ್ಟು ತಗೋ ಅಂತ. 1,000 ತಗೋ, ಆಯ್ತು ಪ್ಯಾಕ್ ಮಾಡು ಅಂತ. ಪ್ಯಾಕ್ ಮಾಡ್ತಕ್ಕಂತ ಸಂದರ್ಭದಾಗ ಅಂತಾನ, ನಿಮ್ಮಲ್ಲಿ ಏನಾದ್ರೂ ವ್ಯವಸ್ಥೆ ಆಯ್ತೀನೋ, ಇನ್ನೊಂದು 1,000 ರೂಪಾಯಿನ ಕೊಡ್ತೀನಿ, 2,000 ಕೊಡ್ತೀನಿ, ನಾವೊಂದ ಪತ್ತ ಹೇಳ್ತೀನಿ, ಆ ಪತ್ತಕ್ಕ ಆ ಗುಲಾಬಿ ಗುಚ್ಚನ್ನು ಮುಟ್ಟಿಸ್ಬೇಕು. ಆಯ್ತ್ರಿ, ಒಂದು 3 ದಿವಸ ಮುಡ್ಸೋ ವ್ಯವಸ್ಥೆ ಮಾಡ್ತೀವಿ, ದೂರ ಇದ್ರೆ ಸಂಪಿದ್ರ ಇವತ್ತು ಕಳಿಸ್ತೀವಿ. ಇನ್ನೊಂದು 1,000 ರೂಪಾಯಿ ಕೊಡ್ತೀನಿ, 3,000 ರೂಪಾಯಿ ಕೊಡ್ತೀನಿ. ನಿಮ್ಮಲ್ಲಿ ಯಾರಾದ್ರೂ ಕೆಲಸಗಾರ ಇದ್ರೆ ಅವ್ರು ಕೊಟ್ಟ ನನ್ನ ಅಡ್ರೆಸ್ ನಾನು ಕೊಡ್ತೀನಿ, ಅಲ್ಲಿ ಕೊಡುವಂತ ವ್ಯವಸ್ಥೆ ಮಾಡ್ಬೇಕು. ಆಯ್ತ್ರಿ, ನಮ್ಮಲ್ಲಿ ಸಾಕಷ್ಟು ಕೆಲಸ ಮಾಡ್ತಕ್ಕಂತ ಹುಡುಗರು ಇದಾರೆ, ಅವ್ರು ಕೊಟ್ಟು ಕಳಿಸ್ತೀವಿ. ಆಯ್ತು ಪ್ಯಾಕ್ ಮಾಡೋ ಅಂತ ಹೇಳ್ತಾ ಇದ್ದ. ಅಷ್ಟ್ರಾಗ ಮತ್ತೆಲ್ಲ ಗೊತ್ತು, ಇನ್ನೊಂದು 1,000 ರೂಪಾಯಿ ನಿಂಗೆ 5,000 ರೂಪಾಯಿ ಕೊಡ್ತೀನಿ, ನಂಗೆ ಸಮಯ ಇಲ್ಲ, ಒಂದು ಗಾಡಿ ಹೇಳ್ರಿ, ಕಾರ ಬಾಡಿಗೆ ಫಾಸ್ಟ್ ಕಳಿಸ್ತೀನಿ. ಯಾಕಂದ್ರೆ 5 ಗಂಟೆ ಒಳಗೆ ನನ್ನ ತಾಯಿ ಕೊಡು ಪರಂಪರೆ ಮೊದಲಿನ ಮಾಡ್ಕೊಂಡ್ ಬಂದೀನಿ ಅಂತ ತಿಳ್ಕೊಂಡು ನಾವು ಹೇಳ್ತಾನ. ಆಯ್ತ್ರಿ ಅಂತ ಹೇಳ್ತಾನೆ. ಅಷ್ಟ್ರಾಗ ಅದನ್ನೆಲ್ಲ ಪ್ಯಾಕ್ ಮಾಡಿಸಿ ರೊಕ್ಕ 5,000 ಕೊಟ್ಟ ಹಿಂಗ ಕಟ್ಟಿ ಬರ್ತಿರ್ತಾನ. ಅಲ್ಲಿ ಮಗು ಕೂತದ, ಆ ಮಗುವಿನ ಕಡೆ ಲಕ್ಷ ಹೋಗ್ತದ. ಮಗು ಅಳ್ತಾ ಕೂತದ, ಮುಖ ಸಂದಾಗ್ಯದ. ಆ ಶ್ರೀಮಂತನ ಲಕ್ಷ ಆ ಮಗುವಿನ ಕಡೆ ಹೋದಾಗ ಮಗು ಕೇಳ್ತಾನ, ಮಗು ಯಾಕೆ ಹೇಳ್ತಾ ಇದ್ದ, ಏನಾಯ್ತು? ಎದ್ದು ನಿಲ್ತದ, ಕೈ ಜೋಡಿಸ್ತದೆ. ನನ್ನ ತಾಯಿಗೆ ಹಾಗೆ ಇವತ್ತೊಂದು ಹುಟ್ಟಪ್ಪ, ಒಂದು ಪುಷ್ಪವನ್ನು ಅರ್ಪಣೆ ಮಾಡ್ಬೇಕು ಗುಲಾಬಿ, ನನ್ನ ಹತ್ತಿರ ರೊಕ್ಕಿಲ್ಲ. ಇಷ್ಟೇನಾ? ಇದಕ್ಕೆ ಹೇಳ್ತಾ ಇದ್ಯಾ? ತಗೋ ನೋಡಿ, ಎಷ್ಟು ಬೇಕು ನಿಂಗೆ ಪುಷ್ಪ? ತಗೋ, ಒಂದು ಗುಚ್ಚಿ ತಗೋ. ಗುಲಾಬಿ ಎಷ್ಟು ಬೇಕು ನಿಂಗೆ? 100 ಬೇಕು, 10 ಬೇಕು, ಎಷ್ಟು ತಗೋ? ಇಲ್ಲ ರೀ, ಒಂದೇ ಬೇಕು. ಸಾಕಷ್ಟು ಕೊಡಾಕ್ ಬಂದ್ರು ಒಂದು ಗುಲಾಬಿ ಅಂತ ತೆಗೆದುಕೊತ ಮಗು ಓಡ್ತದೆ. ಕೈಯ ಗುಲಾಬ್ ಸಿಗು ತಡ ಇಲ್ದ ಮಗು ಓಡ್ತದೆ. ಇಷ್ಟು ವೇಗವಾಗಿ ಮಗು ಹೊಂಟತ್ತಂದ ಬೆಳಕ ಅವಂಗ ಸಂಶಯ ಬರ್ತದೆ. ಸುಳ್ಳು ಹೇಳಿ ಈ ಮಗು ನನ್ನಿಂದ ಗುಲಾಬಿ ತಗೊಂಡು ಹೋಗ್ಯದ, ಅದು ತಾಯಿ ಹೆಸರ ಮೇಲೆ ಸುಳ್ಳು ಹೇಳಕದೆ ಅಂತ ತಿಳ್ಕೊಂಡ, ನೋಡ್ಬೇಕಂತ ತಿಳ್ಕೊಂಡ ಆ ಹುಡುಗಿ ಬೆನ್ನ ಕಾರ್ ಚಾಲೋ ಮಾಡ್ತಾನೆ. ಕಾರ್ ತಗೊಂಡ ಹೊರಟ. ಹುಡುಗಿ ಓಣಿ ಓಡ್ತಾವ. ಊರ್ ಹೊರಗೆ ಸ್ಮಶಾನ.
ಸ್ಮಶಾನದೊಳಗೊಂದು ಮಾವಿನ ಮರ ಅದ. ಆ ಮರದ ಕೆಳಗೆ ಕೂತ ಮಗು ಆ ಹೂವ ಇಟ್ಟ ಪ್ರಾರ್ಥನಾ ಮಾಡಕತ್ತೆ. ಮಾತಾ ತಾಯಿ, ಪ್ರತ್ಯಕ್ಷ ರೂಪದಾಗ ನೀ ಇಲ್ಲ, ನಿನ್ನ ಕಳ್ಕೊಂಡು 9 ವರ್ಷ ಆಯ್ತು, 18 ವರ್ಷ ಆಯ್ತು. ಮಾತಾ ಕ್ಷಮಾ ಮಾಡು. ಪ್ರಾರ್ಥನಾ ಮಾಡಿ ಆ ತಾಯಿಗೆ ಆ ಪುಷ್ಪವನ್ನು ಅರ್ಪಣೆ ಮಾಡಿ, ಹೇ ಮಾತಾ, ಹೇ ತಾಯಿ, ದೇವರ ಅದಂತ ನೀ ಹೇಳ್ತಿದ್ದಿ, ಅದರ ಈಗ ಇವತ್ತು ವೃಕ್ಷ ರೂಪದಾಗ ನಾನು ದೇವನ ಸ್ವರೂಪ ನಿನ್ನ ಕಾಣತೀನಿ, ನೀನ ನನ್ನ ದೇವತಾ ಸ್ವರೂಪ ಅಂತ ಗುಣಗಾನ ಮಾಡ್ತಾ 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 ಆ ಮಗು ಆನಂದ ಬಾಷ್ಪ ಸುರಿಸ್ತಾ ಆ ಭಗವಂತನಲ್ಲಿ ಪ್ರಣಾಮ ಮಾಡ್ತಾ ಹೇಳ್ತದ, ಹೇ ಪ್ರಭು, ನನ್ನ ತಾಯಿ ಸ್ವರ್ಗ ಸದ್ಗತಿ ಪರಮಗತಿ ಅಂತ ನಾ ಕೇಳೀನಿ. ಒಳ್ಳೆಯ ತಾಯಿ ಇದ್ಲು ನನ್ನ ತಾಯಿ. ಈಗ ನಾ ವೃಕ್ಷ ರೂಪದಾಗ ನಿನ್ ದೇವತಾ ಸ್ವರ್ಗ ಪ್ರಾರ್ಥನಾ ಮಾಡ್ತೇನೆ. ನನ್ನ ತಾಯಿ ಸ್ವರ್ಗದಾಗಿದ್ರೆ ಆಕೆ ಆತ್ಮನ್ ಸುಖಿಯಾಗಿಡು, ನಂದು ಮುಂದಿನ ಗತಿ ಇದ್ರ ಸಾಹಿತ್ಯಕ್ಕೆ ನಾನು ಸೇರ್ಸು. ತಾಯಿಯಿಂದ ಇವತ್ತು ನಾ ಈ ಸ್ಥಾನ ಪಡ್ಕೊಂಡಿನಿ, ತಾಯಿ ಇದ್ರನ ಸರ್ವಸ್ವ ಅಂತ ಆ ಮಗು ತಾಯಿ ಬದ್ದಲ, ತಾಯಿಯ ನುಡಿ ಬದ್ದಲ ಹೇಳಾಕತ್ತೇದ. ಈ ವ್ಯಕ್ತಿ ಬಂದ್ ಹಿಂದೆ ನೋಡ್ತಾನ, ದೃಶ್ಯ ಬಂದ ಮುಂದ ಆ ಮಗು ನೆವಸ್ತಾನ. ಮಗು, ನನ್ನ ಕಣ್ ತರಿಸಿದಿ, ನಡಿ ಕಾರ್ ಹತ್ತು ಅಂತ. ಅಗರ್ಭ ಶ್ರೀಮಂತ ಸಾಕಷ್ಟು ಸಂಪತ್ತಿ ಅದ, ಕಾಲ ಕಸಾಯಿಗೆ ಮನೆ ಸಂಪತ್ತಿ ಬಿದ್ದದ, ಖರೆ ಆ ವ್ಯಕ್ತಿಗೆ ಸಂತಾನ ಭಾಗ್ಯಿಲ್ಲ. ಹೆಂಡತಿ ಆತ ಇಬ್ರು ಅದಾರು. ತಾಯಿ ವೃದ್ಧಾಶ್ರಮದಾಗ ಅದಾರು. ವೃದ್ಧಾಶ್ರಮಕ್ಕ ತಾಯಿಗೆ ಹೂವಿನ ಗುಚ್ಚಿ ಕೊಟ್ಟು ಕಳ್ಸಾನ, ಕಾರ್ ಕೊಟ್ಟು ಕಳ್ಸಾನ, 5,000 ರೂಪಾಯಿ ಕೊಟ್ಟಾನ. ನೆನ್ಪತ್ತು ಕಾರ್ ಹೊಡ್ಕೊಂಡು ಅಂಗಡಿಗೆ ಬಂದ. ಅಂಗಡಿ ಮಾಲಕನ ಕೇಳ್ದ, ಕಾರ್ ಕೊಟ್ಟು ಕಳ್ಸಿರಿ? ಇಲ್ರಿ, ಈಗ ಹೋಗವನು ತಯಾರಾಗೈತಿ, ಕಾರು ಬಂದೈತ್ರಿ, ನಮ್ಮ ಹುಡುಗ ಹೋಗವದ ಅಲ್ಲಿ ದಾನ್ ನೋಡ್ರಿ ಅಂತ. ಅಲ್ಲಿ ಗುಚ್ಚೈತಿ ಅಂತ ನಿಲ್ಸು. ಬೇಡ, ನಂಗ ಇನ್ ಕಾರು ಬೇಡ, ನಿಮ್ ಹುಡುಗು ಬೇಡ, ಆ ಗುಚ್ಚ ನಂಗೆ ಕೊಡು, ನಾನೇ ಹೋಗ್ತೀನಿ ಅಂತ ಸ್ವತಃ ಆ ಹೂವಿನ ಗುಚ್ಚು ತಗೊಂಡ, ಕಾರ್ ತಗೊಂಡ ಆಶ್ರಮಕ್ಕೆ ಹೋದ. ತಾಯಿಯ ಚರಣ ಕಿಟ್ಟ, ಚರಣ ಸ್ಪರ್ಶ ಮಾಡ್ದ, ಕ್ಷಮಾ ಕೇಳ್ದ. ಅಮ್ಮ, ನಾನು ದೊಡ್ಡ ಅಪರಾಧ ಮಾಡ್ತಾ ಇದ್ದೆ, ದೊಡ್ಡ ಮಹಾ ಪಾಪಿ ಅದನಿ, ತಪ್ಪಾಯ್ತು, ಕ್ಷಮಾ ಮಾಡಮ್ಮ, ನನ್ನ ಮಣಿಗೆ ನಡಿ ಅಂತ ತಿಳ್ಕೊಂಡು ಕಾರ್ನ ಕುಣಿಸ್ಕೊಂಡ ತಾಯಿಯನ್ನ ಕರ್ಕೊಂಡು ಹೋದ. ಆ ಮಗುವನ್ನ ಸ್ವಂತ ಮಗುವನ್ನಾಗಿ ದತ್ತಕ ತಗೊಂಡ, ಯೋಗ್ಯ ಹಳ್ಯಾನ್ ಮಾಡ್ಕೊಂಡು ಮಣಿ ತಂದಿಟ್ಕೊಂಡ ಆ ಮಗು ಮಹಾರಾಣಿಯಾಗಿ ಬೆಳೀತು. ತಾಯಿ ಕೃಪಾ, ತಾಯಿ ಆಶೀರ್ವಾದ, ತಾಯಿ ಅನುಕಂಪ ಜೀವದ ಮ್ಯಾಲ ಇತ್ತಂದ್ರ ದೇವ್ರು ಯಾವ ರೂಪದಾಗ ಬಂದು ಸಹಾಯ ಮಾಡ್ತಾನ ಗೊತ್ತಿಲ್ಲ. ನಿಮ್ಮ ದರಿದ್ರತ ನಾಶ ಆಗ್ತದ, ಸರ್ವ ಸುಖ ಪ್ರಾಪ್ತಿ ಆಗ್ತದ. ಆ ಶಕ್ತಿ ಅದ. ಭಕ್ತ ಮಾತೃ ದೇವೋ ಭವ ಅನ್ನಕಲ್ಲ, ಅದ್ ನಮ್ಮ ಹೃದಯದಾಗಿರ್ಬೇಕು. ಅದಕ್ಕೆ ಭದ್ರಗಿರಿ ಮಾತಾ ಹಸಿರು ಸೀರೆ ಇಟ್ಟುಕೊಂಡ ಸಮೃದ್ಧ ಆಗಿದ್ದಂದ್ರ ಮುಂದೆ 100,000 ವರ್ಷ ಭೂಮಿ ತಲೆ ಮ್ಯಾಗ ನಮ್ಮ ಪ್ರಜೆಗಳು, ರೈತರ ಸುಖಿಯಾಗಿರ್ತಾರಂತಕ್ಕಂಥ ಭಾವನೆ ಇಟ್ಟುಕೊಂಡ ನಾವು ಸಂಪತ್ತಿಗನ ಉಳಿಸಿರ ಭವಿಷ್ಯ ಉಜ್ವಲ ಆಗ್ತದ, ಭವಿಷ್ಯ ಚಲೋ ಆಗ್ತದ, ನಾವೆಲ್ಲ ಸುಖಿ ಆಗಿರ್ಲಿಕ್ಕೆ ಸಾಧ್ಯ. ಬೆಳಿ ಮಳಿ ಇದ್ರಣ ನಾವು ಉತ್ತಮ್ ಸಾಗರ್ ಕಾಯಂ ಹೇಳ್ತಾರ, ಕೊಂಕನ್ದಾಗ ಬೀಳ್ತೈತಿ ಮಳಿ, ಅಂದಾಗ ಬರ್ತೈತಿ ನಿಮ್ ಊರಾಗ ಹೊಳಿ, ಅಂದಾಗ ಬರ್ತೈತಿ ಹೊಲ್ದಾಗ ಬೆಳಿ, ಅಂದಾಗ ಬರ್ತಾವ ನಿಮ್ ಕೈಯಾಗ ಬಂಗಾರದ ಬಳಿ. ಏನೋ ತೀತಲ್ಲ, ಕೊಂಕನ್ದಾಗ ಬೀಳ್ತೈತಿ ಮಳಿ, ಅಂದಾಗ ಬರ್ತೈತಿ ಕೃಷ್ಣ ಹೊಳಿ, ಅಂದಾಗ ಬರ್ತೈತಿ ನಿಮ್ ಹೊಲ್ದಾಗ ಬೆಳಿ, ಅಂದಾಗ ಬರ್ತಾವ ನಿಮ್ ಕೈಯಾಗ ಬಂಗಾರದ ಬಳಿ. ಮಳಿ ಬೇಕೋ ಬೇಡ? ಬೇಕಲ್ಲ. ನಿಸರ್ಗ ಪ್ರಕೃತಿ ಸಮೃದ್ಧ ಆಗಿರ್ಬೇಕು, ಪಶು ಪಕ್ಷಿಗಳು ಸುಖಿಯಾಗಿರ್ಬೇಕು. ಅಂದ್ಬಳಕ ಕಾಡು ಉಳಿದ್ರ ನಾಡು ಉಳಿದಿತ್ತು. ಶಿವಾಜಿ ಬಾಲಕ ಎಲ್ಲಿ ಹೋಗ್ಯಾನೋ? ಕಾಡಿಗೆ ಹೋಗ್ಯಾನೋ. ಎದರ ಸಲುವಾಗಿ? ತಂದೆಯ ಆರೋಗ್ಯದ ಸಲುವಾಗಿ ಔಷಧ ತರ್ಲಿಕ್ಕೆ ಹೋಗ್ಯಾನ. ಬಾಲಕ್ ಎಟ್ಟು ಶಾನ್ಯ ನೋಡ್ರಿ. ನಾವಿದ್ರೆ ಹೆಂಗ್ ಮಾಡ್ತಿದ್ವಿ ಏನ್ ಗೊತ್ತ? ಗಿಡ ಹಚ್ಚಕ್ ಹೋಗುದು, ಓಡ್ರಿ, ಬುಟ್ಟಿಲ್ಲ, ಕುರುಪಿಲ್ಲ, ಸನಿಕಿಲ್ಲ, ಕೊಡ ಇಲ್ಲ, ಗಿಡ ಹಚ್ಚಕ್ ಹೋಗ್ಯಾರ ಬಡ್ಡ ಮಕ್ಕಳು. ಇಟ್ಟು ಬುದ್ಧಿಲ್ಲ ನಮಗ. ಗಿಡ ಹಚ್ಚಾಕ್ ಹೋಗುದೈತಂದ್ರ ಅಲ್ಲಿ ಏನೇನ್ ಬೇಕು ಹಚ್ಚಾಕ? ಕುಣಿ ತೆಗ್ದಾರು, ಮುಚ್ಚಾಕ ಸನಿಕೆರಿಬೇಕು, ಗೊಬ್ಬರ ಹಾಕಾಕ ಮಣ್ಣು ಹಾಕಾಕ ಬುಟ್ಟಿ ಬೇಕು, ಒಂದು ಕೊಡ ನೀರ್ ಹಾಕಾಕ ಕೊಡ ಬೇಕು. ಹೋಗಾಗ ಬರಿಗೈಲಿ ಹೋಗ್ಬಾರ್ದು. ತಗೊಂಡ್ ಹೋಗುನತ್ ಬಂದ್ರೇನ್ ಯಾರ್ರಿ? ತಂದ್ರೇನ್ ಯಾರ್ರಿ? ಇಲ್ಲಿ ಇದ್ದುದು ತಲೆ ಒಯ್ಯಾಕ ಟ್ರ್ಯಾಕ್ಟರ್ದಾಗ ಬರಾಕತ್ತಿ. ಅವತ್ತು ಇಟ್ಟು ಅದಕ್ಕೆ ಟ್ರ್ಯಾಕ್ಟರ್ ಬತ್ತ, ಡಾಕ್ಟರ್ ಬಂದ. ನಮ್ಮ ಸಂಸ್ಕೃತಿ ಯಾಕೆ ದೂರ ಹೊಂಟತ್ತೆ ಅಂದ್ರೆ ಬಾಳ ಆಲ್ಸಿ ಆಗಿರಿ, ಪ್ರಮಾದಿ ಆಗಿರಿ, ನಮ್ಮ ಕರ್ತವ್ಯದಿಂದ ವಿಮುಖ ಆಗಿರಿ. ಶಿವಾಜಿ ಪಾಲಕ್
ಎಷ್ಟು ಶಾನೆ ಐತಿ ವಿಚಾರ ಮಾಡ್ರಿ. ಹೋಗಾಗ ಹಂಗ ಹೋಗಿಲ್ಲ ಪುಣ್ಯಾತ್ಮ, ಎಷ್ಟ ನಾಲೆಜ್ ನೋಡ್ರಿ. ಶಿವದ ಹಾಲು ಹಿಡಿಬೇಕಾದ್ರ ಬೆಳ್ಳಿ ಪಾತ್ರದಾಗ ಒಂದ್ ವೇಳೆ ಹಾಲ ಹಿಂಡ್ರಿ ಅಂದ್ರ ಬೆಳ್ಳಿ ಪಾತ್ರಕ್ಕೆ ತೂತು ಬಿದ್ದ ಹಾಲು ಹೊಕ್ಕಾವ್. ಬೆಳ್ಳಿ ಪಾತ್ರ, ತಾಮ್ರ ಪಾತ್ರ, ಹಿತ್ತಾಳಿ ಪಾತ್ರ, ಮಣ್ಣಿನ ಪಾತ್ರ, ಕಂಚಿನ ಪಾತ್ರ, ಪಂಚಧಾತು ಪಾತ್ರ, ಯಾವ್ದ ಪಾತ್ರ ತಗೊಂಡದ್ರ ನೀವು ಹಾಲು ಹಿಂಡ್ರಂದ್ರ ಶಿವದ ಹಾಲ, ಆ ಹಾಲು ಹಿಡಿಯುವಂತ ಸಾಮರ್ಥ್ಯ ಆ ಪಾತ್ರಗಳಿಗಿಲ್ಲ. ಒಂದ ಪಾತ್ರತಿ ಪ್ರಪಂಚದಾಗ ಬಂಗಾರ ಪಾತ್ರ. ಬಂಗಾರ ಪಾತ್ರದಾಗ ಶಿವದ ಹಾಲ ಹಿಂಡ್ರ ಅದು ಹಿಡಿತೈತಿ, ಅದಕ್ಕೆ ತೂತು ಬೀಳಂಗಿಲ್ಲ. ಈ ನಾಲೆಜ ಶಿವಾಜಿ ಬಾಲಕಗಿತ್ತನಂತೆ ಕ್ಷತ್ರಿಯ, ಸುಮ್ಮನೆ ಹಿಂದುತ್ವ ಅನ್ನಂಗಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜನ ಮೈ ಮ್ಯಾಗ ರೋಮಗಳು ಎದ್ದು ನಿಲ್ತಾವ್. ಯಾಕಂದ್ರ ಸುಮ್ನ ಅಲ್ಲ, ಆ ಕ್ಷತ್ರಿಯತ ವೀರತ ಜ್ಞಾನ ಇತ್ತು. ಹಂಗ ನೀವು ಬರೇ ಜೈನ್ರ ಹುಟ್ಟಬೇಡ್ರಿ, ಜೈನ್ ಕುಲ್ದಾಗ ಹುಟ್ಟಿರ ಜೈನ್ರ ಅಲ್ಲ. ನಿಮ್ಮ ರಕ್ತದೊಳಗ ಅಯೋಸ ಹರಿಬೇಕು ಅಂದ್ರೆ ನಾವು ಜೈನಿ ಅನ್ಸ್ಕೋತೀವಿ. ಪ್ರಾಣಿ ಪಾತ್ರ ಲಕ್ಷಣ ಮಾಡ್ತಕ್ಕಂತ ಭಾವ ಬೇಕು ಅಂದಾಗ ನಾವು ಜೈನ್ ಅನ್ಸ್ಕೊಳಕ್ ಲಾಯಕ್ ಹಾಕಿವಿ, ಅನ್ಯತಾ ಇಲ್ಲ. ಜೈನ ಜಾತಿ ಅಲ್ಲ, ಇದು ಸರ್ವೋದಯ ಧರ್ಮ, ಸರ್ವಕಾಲಿಕ ಧರ್ಮ, ವಿಶ್ವದ ಕಲ್ಯಾಣ ಮಾಡ್ತಕ್ಕಂಥ ಧರ್ಮ, ವಿಶ್ವ ಸ್ವರೂಪ ಧರ್ಮ. ಆ ಧರ್ಮದೊಳಗಿದ್ಕೊಂಡ ಆಚರಣೆ ಮಾಡಿದ್ದೆ ಆದ್ರ ನಮ್ಮ ಆತ್ಮ ಪರಮಾತ್ಮ ಆಗಿ ಆಗ್ತಾನ. ಅದಕ್ಕೆ ಚಾರಿತ್ರ ಕೊಡ್ತಕ್ಕಂಥ ಆಚಾರ್ಯ ಗುರು. ಗುರೋರ್ ಭಕ್ತಿ ಗುರೋರ್ ಭಕ್ತಿ ಗುರೋರ್ ಭಕ್ತಿ ಸದಾಸ್ತುಮೆ ಚಾರಿತ್ರಮೇವ ಸಂಸಾರ ವಾರಣಂ ಮೋಕ್ಷ ಕಾರಣಂ. ಜೀಜಾವು ಪುತ್ರ ಶಿವಾಜಿ. ಗುರು ಅಂದ್ರ ದೈವ. ಪ್ರತಿನಿತ್ಯ ಭಗವಂತ ದರ್ಶನ, ಗುರು ಸೇವಾ ಮಾಡ್ಲಾರ್ದ ಜೀವನ್ ತೆಗಿತಿ. ಸಣ್ಣಾಗಿದ್ದಾಗ ತಾಯಿ ಅಂತ ಸಂಸ್ಕಾರ ಕೊಟ್ಟಿದ್ಲು. ಮಹಾತ್ಮ ಗಾಂಧಿ ಭಾರತ ದೇಶ ಬಿಟ್ಟು ಲಂಡನ್ಗೆ ಹೋಗ್ಬೇಕಾದ್ರೆ ಹಂಗ ಹೋಗ್ಲಿಲ್ಲ. ಜೈನ್ ಮುನಿಗಳ ಕಡೆ ತಾಯಿನ ಕರ್ಕೊಂಡು ಹೋಗಿ ಆಜೀವನ ಪರ್ಯಂತ ಮಾಂಸಾಹಾರ ತ್ಯಾಗ, ಸಪ್ತ ವ್ಯಸನ ತ್ಯಾಗ, ಪರಸ್ತ್ರೀ ಸೇವನ್ ತ್ಯಾಗ ನಿಯಮ ತಗೊಂಡು ಹೋದ್ರನಂತೆ. ಇವತ್ ನೋಟ್ ಮೇಲೆ ಮಹಾತ್ಮ ಗಾಂಧಿ ಹಾಕಿರ್ತಾರ. ಅದ ಮಹತ್ವದ ನಮ್ಮ ಮಕ್ಕಳಿಗೆ ಕಲ್ಸ್ರಿ. ಡಿಗ್ರಿ ಕಲ್ಸ್ರಿ, ಏನೇನು ಕಲ್ಸ್ರಿ ಬ್ಯಾಡ ಅನ್ನಂಗಿಲ್ಲ. ಕರೆ ನಿಮ್ ಮಕ್ಕಳನ್ನ ಕಳ್ಸಾಗ ನಿಯಮ ಕೊಟ್ಟು ಕಳ್ಸ್ರಿ. ನಮ್ಮ ಕುಲಕ್ಕ, ನಮ್ಮ ಧರ್ಮಕ್ಕ, ನಮ್ಮ ದೇಶಕ್ಕ, ನಮ್ಮ ರಾಷ್ಟ್ರಕ್ಕ ಕಲಂಕ ಹಚ್ಚು ಕೆಲಸ ಮಾಡಂಗಿಲ್ಲ. ನಾವು ಭಾರತೀಯ ಸಂಸ್ಕೃತಿ ಪ್ರಕಾರ ಬದುಕುತ್ತೀವಿ ಅಂತಕ್ಕಂತ ಭಾವನೆ ಹಾಕಿ ಆ ಬೀಜ ಬಿತ್ತಿ ಅವ್ರನ್ನ ಕಳಿಸ್ರಿ ಅಂದ್ರ ನಮ್ಮ ಸಂಸ್ಕೃತಿ ಉಳಿತದ. ಜಿಜಾವು ಪುತ್ರ ಶಿವಾಜಿ ಮಹಾರಾಜ್ ಬಾಲಕ್ ಎಂತ ಸಂಸ್ಕಾರ ಇತ್ತದ್ರ ಹಾಕೊಂಡು ಹೋಗಿದ್ದ. ತೆಗದ ಆ ಸಿಂಹದ ಹಾಲ ಹಿಡ್ಕೊಂಡ, ಪಾತ್ರದಾಗ ಹಿಡ್ಕೊಂಡು ತಂದ. ಅಂತ ಬೀಡ್ನೊಳಗೆ ಬಂದ ರಾಜ ವೈದ್ಯರಿಗೆ ಕೊಡ್ತಾರ, ತೆಗೆದುಕೊಳ್ಳಿ ಉಪಚಾರ ಮಾಡ್ರಿ. ಅದಕ್ಕಿಂತ ಮೊದಲು ಒಂದು ಘಟನಾ ನಡೆದಿತ್ತು. ಶಿವಾಜಿ ಬಾಲಕ್ ಶಿವದ ಹಾಲ್ ತರಕ್ ಜಂಗಲ್ ಕಾಡಿ ಹೋಗ್ಯಾನ. ಇಲ್ಲಿ ತಾಯಿ ಗ್ರೀಷ್ಮ ಚಂದನ ಹೇಳ್ರಿ. ಚಂದನದ ಬಾಳ ಜಾತಿ ಇದಾವ. ರಕ್ತ ಚಂದನ, ಅದ್ರೊಳಗೊಂದು ಗ್ರೀಷ್ಮ ಚಂದನ ಅಥವಾ ಒಂದು ಚಂದನದ ಜಾತಿ. ಆ ಚಂದನ ನಾವು ತೇದ ಆ ಚಂದನ ಗಂಧದ್ಲೆ ಅಂಗಾಲಿಗೆ, ಅಂಗೈಗೆ ಮತ್ತೆ ಹಣಿಗೆ ಹಚ್ಚಿ ಲೇಪ್ ಮಾಡ್ರ 48 ನಿಮಿಷ ಒಳಗ ಎಂತ ಜ್ವರ ಇದ್ರು ಕಡಿಮೆ ಆಕತ್ತೆ. ಆಯುರ್ವೇದ ಶಾಸ್ತ್ರ ಹೇಳ್ತೈತಿ. ಗ್ರೀಷ್ಮ ಚಂದನ, ರಕ್ತ ಚಂದನ ಈ ರೀತಿ ಉಲ್ಲೇಖ. ಅದಕ್ಕೆ ನಾವು ಪೂಜೆನ್ ಬರ್ಯಾ ದಶಲಕ್ಷದಾಗ ಅಲ್ಲಿ ಗ್ರೀಷ್ಮ ಚಂದನ ಉಪಯೋಗ ಮಾಡಿದೀವಿ. ಗ್ರೀಷ್ಮ ಚಂದನ ತಂದು ಈ ಧರ್ಮಕ್ಕ ನಾ ಚಂದನ ಅರ್ಪಣೆ ಮಾಡಿ ಆತ್ಮಶಾಂತಿಯನ್ನ, ಚಿರಶಾಂತಿಯನ್ನ ಪಡಿತೀನಿ ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾ ಇದ್ನ ಶೀತಲ್ ಸದಲ್ಗಿ ಡಾಕ್ಟರ್, ಆಯುರ್ವೇದ ಡಾಕ್ಟರು. ಅವ್ರು ತಿಂತಕ್ಕಂತ ಆಹಾರ ಸಾತ್ವಿಕ. ಹೇಳ್ತಾ ಇದ್ರು ಆಚರಿಸಿ, ಒಂದ್ 20 ವರ್ಷದ ತುಪ್ಪ ನಮ್ಮ ಮನ್ಯಾಗ ಐತ್ರಿ ಅಂತ. 2006 ತೆಗೆದ ತುಪ್ಪ ಇವತ್ ನಮ್ಮ ಮನ್ಯಾಗ ಐತ್ರಿ. 2006 ಅಂತಂದ್ರೆ 20 ವರ್ಷ ಆತ್ಲ. 2026 ಚಾಲು ಐತಿ. ಇವತ್ತ 20 ವರ್ಷದ ತುಪ್ಪ ಐತ್ರಿ. ಅದ್ರದ ಇಷ್ಟು ರಿಸಲ್ಟ್ ಐತ್ರಿ. ಈ ರೋಗದ ಮೇಲೆ ಅದ್ರದ್ದು ಔಷಧ ಉಪಚಾರ ಐತ್ರಿ. ಹೌದು, ಆಯುರ್ವೇದ ಗ್ರಂಥ ಉಲ್ಲೇಖ ಐತಿ. 100 ವರ್ಷದ ತುಪ್ಪ ನಿಮ್ಮ ಕಿತ್ತಂದ್ರ ಅದ್ ನಿಯಮದಿಂದ ಬಂಗಾರ ಪಾತ್ರ, ಬೆಳ್ಳಿ ಪಾತ್ರ ಅಥವಾ ತಾಮ್ರ ಪಾತ್ರ, ಹಿತ್ತಾಳಿ ಪಾತ್ರದೊಳಗೆ ಇಟ್ಟಿರ್ಬೇಕು. ಇರ್ಲಿಕ್ಕೆ ಮಣ್ಣಿನ ಪಾತ್ರ. ಅದಕ್ಕೊಂದು ವಿಧಿ ಮಾಡ್ಯಾರ. ಮಣ್ಣಿನ ಪಾತ್ರದೊಳಗೆ ಸ್ವಾತಿ ಮಳಿ ನೀರ್ ತುಂಬಿ ಕಾಚಿನ ಬಾಟಲ್ದೊಳಗ ಹಾಲು ಹಾಕಿ, ಜವಾರಿ ಆಕಳ ಹಾಲ ಹಾಕಿ ನಾವು ಕಾಶಿ ಆ ಹಾಲಿನಿಂದ ತುಪ್ಪ ಮಾಡಿ ಹೆಪ್ಪಾಕಿ ತುಪ್ಪ ಮಾಡಿದ್ರ ಆ ತುಪ್ಪದ ಆಯುಷ್ಯ 1000 ವರ್ಷ ಅಂತ ಬರದ. 1000 ವರ್ಷವರೆಗೆ ಇಡಬಹುದು.
ಸಕ್ರಿಗತೆ ಇಡಬಹುದು. ಯಾವಾಗ ಬೇಕ್ತೇವೆ ಹಾಕಿದ್ರೆ ಮತ್ತದ ಲಿಕ್ವಿಡ್ ಆಗ್ತೈತಿ. ಆ ತುಪ್ಪ ಒಂದು ವೇಳೆ ನೀವು ಲಿಕ್ವಿಡ್ ಮಾಡಿ ಇವತ್ತು ಯುದ್ಧ ಮಾಡಾಗ ಮೈಗೆಲ್ಲ ತಲವಾರ್ಲೆ ಎಲ್ಲ ಹರಿದಾವ್, ಬಟ್ ಜಿಗದ್ ಬಿದ್ದೈತಿ ಕೈದು. ಆ ಬಟ್ಟಿ ಸಿಕ್ತಂದ್ರ ಆ ತುಪ್ಪ ಹಚ್ಚಿ ಬಟ್ಟಿ ಮಾಡಿ ತುಪ್ಪನ್ಯಾಗ ಅರಿವಿ ಎದ್ದಿ ಕಾಟನ್ ಅರಿವಿ ಕಟ್ರ 3 ದಿವ್ಸನ್ಯಾಗ ಮತ್ ಹೊಳ್ಳಿ ಬಟ್ಟೆ ಜೋಡ್ಸ್ಕೊತೈತಿ. ಆ ಸಾಮರ್ಥ್ಯ ಚವಾರಿ ಆಕಳ ತುಪ್ಪನ್ಯಾಗದ ದೀರ್ಘ ಕಾಲದಿರ್ತಕ್ಕಂಥ ತುಪ್ಪ. ಆ ಜನರಿಗೆ ಗೊತ್ತಿಲ್ರಿ. ನಮ್ಮ ರೈತರ, ನಮ್ಮ ಶ್ರಾವಕರ ಬಹಳ ಶಾನೆ ಇದ್ರು. ಸುಬಲ್ ಸಾಗರ, ಮಹಾಬಲ್ ಗುರುದೇವ್ರ, ಆಚಾರ್ಯತ್ವ ಬಹುಬಲಿ ಸಾಗರ, ಯಾವ ಸಮಯದಾಗ ಈ ಭಾಗದಾಗ ಶಾದ್ವಾದ್ ಕೇಸರಿ, ಪಾಯ್ ಸಾಗರ್, ಶಾಂತಿ ಸಾಗರ್ ವಿಹಾರ ಮಾಡ್ತಿದ್ರು. ಅವತ್ತಿನ ಹಿರಿಯರ್ ಕೇಳ್ರಿ, ಯಾವತ್ತವ್ರ ಅರ್ಥಾರ್ಥ ಹೆಪ್ಪಾಕಿ ಕಡದ ಬೆನ್ನಿ ತೆಗಿತಿದ್ರು, ಬೆನ್ನಿ ತೆಗೆದು 48 ನಿಮಿಷನೊಳಗ ಅದನ್ನ ಕಾಶಿ ಇಡ್ತಿದ್ರು. ಈಗ ನೀವ್ ಹೆಂಗಿಲ್ಲ, ವಾರ ತಕ ಹೋದ್ರ ಹೋತ, 15 ದಿವಸ ಹೋತ್ರ ಹೋತ, ಬಳೆ ಮಾಡೋದ ಒಮ್ಮೆ ಬೆನ್ನಿ ಕಾಸೋದ. ನೀವು ಜೈನ್ರ ಅನ್ಸ್ಕೊಳಕ್ ಲಾಯಕ ಇಲ್ಲ. ಬಾಯಾಗ ಅಹಿಂಸಾ ಪರಮೋ ಧರ್ಮ ಅಂದ್ರ ಅಲ್ಲ. ಹಾಲ್ ಮಜ್ಜಿಗೆ ಆಗಿಂದ ಬೆನ್ನಿ ತೆಗೆದ 48 ನಿಮಿಷ ಒಳಗ ಅದ ಕಾಶಿನ ಸಾಧುಗಳಿಗೆ ಆಹಾರ ಕೊಡಾಕ ಶುದ್ಧ ತುಪ್ಪ ಇರ್ಲಿಕ್ಕ ಮಾಂಸಾಹಾರ ಕೊಟ್ಟದ ಪಾಪ ಹತ್ತತ್ ನಿಮಗ. 48 ನಿಮಿಷ ಒಳಗ ಕಾಸಬೇಕಾದನ. 48 ನಿಮಿಷ ಆತು ಅಭಕ್ಷ ಆತು. ಅದ್ರಾಗ ಅಸಂಖ್ಯಾತ ಸಮೂರ್ಛನ್ ಜೀವ ಹುಡ್ತಾವ. ಎಮ್ಮಿ ತುಪ್ಪಿದ್ರೆ ಎಮ್ಮಿ, ಆಕಳ ತುಪ್ಪಿದ್ರೆ ಆಕಳ ಅಂತ ಆಕಾರದು ಸಮೂರ್ಛನ್ ಜೀವ, ಅದನ್ನ ಅಸಂಖ್ಯಾತ ಜೀವ ಹುಡ್ತಾವೋ. ಅದನ್ನ ಅಭಕ್ಷ ತಿಂದದ ಪಾಪ ಹತ್ತತಿ. ಕೇಳಿರ್ಬೇಕಾರೆ ನಿಮ್ ಹಿರಿಯರ ಮೊದಲು ಅಜ್ಜಿಗಳು ಹೆಂಗ್ ಮಾಡ್ತಿದ್ರು, ಆಗಿಂದಾಗ ತೆಗದ್ ಆಗಿಂದಾಗ ತುಪ್ಪ ಕಾಸಿ ಇಡ್ತಿದ್ರು. ಮಾಡ್ತಿರಲ್ಲ. ಈಗಿನ ನೋಡಿ ನಾ ಸಣ್ಣಾಗಿದ್ದಾಗ ವಾರ ತಕ ಗೊಳೆ ಮಾಡಿದ್ರೆ ಕಾಸ್ಕೋತಾರ, ರಬಕೈ ಸಂತಿ ಬೈದ. ನಿಮ್ ಜೋಡಿ ಬೆಳೆದಾನೆ ಅಂತ ನಂಗೆ ಗೊತ್ತೈತೆ ಅದು ಮಾಡ್ತಿದ್ರು. ನಿಜವಾದ ಅರ್ಥದ ಬಹಳ ಅರ್ಥಗರ್ಭಿತ ಹೇಳಿ ಅವರು ವಿಚಾರ ಮಾಡುವುದು. ಛತ್ರಪತಿ ಶಿವಾಜಿ ಬಾಲಕ್ ಬಂಗಾರ ಪಾತ್ರದಾಗ ತಗೊಂಡ್ ತಂದಾನ, ಮನಿ ಕಡೆ ಬರತಾನ, ಅರಮನೆ ಕಡೆ. ಅದಕ್ಕಿಂತ ಮೊದಲೇ ಒಂದು ಪ್ರಸಂಗ ಆಗೈತಿ. ಗ್ರೀಷ್ಮ ಚಂದನ್ ಅವ್ರ ಮನೆಯಾಗಿತ್ತು. ಮೊದಲು ನಮ್ಮಲ್ಲಿ ಇದ್ದು ಎಲ್ಲಾರ ಮನ್ಯಾಗ ಚಂದಾಳ ಕಟ್ಟಿಗೆ ಅಂತ ಹೇಳಿ ಚಂದಾಳ ಗೊಂಬೆತ್ತಿರ ಅದಕ್ಕೆ ಕಾರುಣಿಗೆ ಎತ್ತುಗಳಿಗೆಲ್ಲ ಹುಲ್ಮನ್ ಜಾತಿ ಹುಲ್ಮನ್ ತಗೊಂಡ ಎತ್ತುಗಳಿಗೆ ಆಕಳುಗಳಿಗೆ ಆಕಳ ಕರುಗಳಿಗೆ ಹೋರಿಗಳಿಗೆ ಮ್ಯಾಲ ಬಿಡ್ತಿರಿ ಸಿಕ್ಕ ಚಂದಂಗೆ ಡಿಸೈನ್ ಚಂದಾಳ ಗೊಂಬೆ ಇರ್ತಿತ್ತು. ಈಗೆಲ್ಲಿ ಚಂದಾಳ ಗೊಂಬಿ ನಿಮ್ಮದ ಏನೋ ಆಗಿ ಹೋಗೈತಿ. ಎಲ್ಲಿ ಚಂದಾಳ ಗೊಂಬಿ? ಅದ ನಿಯಮದಿಂದ ಚಂದನ ಕಟ್ಟಿಗೆಲೇನ ಮಾಡ್ತಿದ್ರು. ಮನ್ಯ ಮಕ್ಕಳಿಗೆ ಜ್ವರ ಬಂದ್ರು ಅದನ್ನ ತೇದ್ ಹಾಸ್ತಿದ್ರು. ಪದ್ಧತಿ ಇತ್ತು. ವಿಚಾರ ಮಾಡ್ರಿ, ಇವತ್ತು ಅದೆಲ್ಲ ಕಳೆದು ಹೋಗ್ಯದ, ಅಸ್ತಿತ್ವ ನಾಶ ಆಗಿ ಹೋಗ್ಯದ. ನಾವು ಸಂಸ್ಕೃತಿಯನ್ನು ಮರ್ತು ಬಿಟ್ಟಿವಿ. ಇದು ನಾಲೆಜ್ ಜೀಜಾವು ಇತ್ತು. ಯಾರಿಗೆ? ಶಿವಾಜಿ ಮಹಾರಾಜರ ತಾಯಿಗೆ. ಗಂಡಗೆ ಉಪಚಾರ ಮಾಡ್ಬೇಕು, ಮಗ ಹೋಗ್ಯಾನ, ಭಗವಂತ ಸಿಗ್ತತಿ ಇಲ್ಲೋ ಗೊತ್ತಿಲ್ಲ, ಆದ್ರೂ ಉಪಚಾರ ಮಾಡ್ಬೇಕಂತ ತಿಳ್ಕೊಂಡಾಕ ಏನ್ ಮಾಡ್ತಿದ್ಲು? ಚಂದಂತೆ ಯಾಕತ್ತಿದ್ಲು. ಪ್ರತಿಯೊಬ್ಬರ ಮನ್ಯಾಗ, ಜೈನ್ರ ಮನ್ಯಾಗ ಚಂದನ ಕತೆಗೆ ಇರ್ತಿದ್ದು, ಗಂಧ ಕಲ್ಲು ಇರ್ತಿತ್ತು ಪ್ರತಿಯೊಬ್ಬರ ಮನ್ಯಾಗ. ಇವತ್ತು ಪಂಡಿತ್ ಮೇಲೆ ದಣಿಗೆ ಮಾಡ್ತೀರಿ. ಪಂಡಿತ ಗಂಡನೇ ಇಟ್ಟಿಲ್ಲಲ್ಲಪ್ಪ. ಬಸ್ತಿ ಬಂದ್ ಗಂಧ ಹಚ್ಕೋ ಪರಂಪರೆ ನಮ್ದಲ್ಲ. ಮನ್ಯಾಗ ಗಂಧ ತೇದ ಸ್ನಾನಾದಿ ಕ್ರಿಯಾ ಮಾಡಿ ಹಚ್ಕೊಂಡು ಬಸ್ತಿ ಬರೋ ಸಂಸ್ಕೃತಿ ನಮ್ದಿತ್ತು. ಇವತ್ತೆಲ್ಲ ಉಲ್ಟಾ ಮಾಡಿಬಿಟ್ಟಿ. ಚಂದನ ಬಾಲ ಧಾರಾವಾಹಿ ನೋಡಿರ್ಲಿ, ಎಷ್ಟು ಅರ್ಥ ಕೊಟ್ಟರು. ಚಂದನ 3 ಅಕ್ಷರದ ಅರ್ಥ ಹೇಳಾಕ 108 ಪದ ಉಪಯೋಗ ಮಾಡ್ಯಾರ. ಅರೆ 3 ಅಕ್ಷರದ ಅರ್ಥ ಏನ ಚಿಂತನೆ ಮಾಡ್ತಕ್ಕಂಥ ವಿಷಯ. ಜೀಜಾವು ಚಂದಂತ ಗ್ರೀಷ್ಮೆ ಚಂದಂತ ಯಾಕೆ ತಿಳು ತೆಯ್ಯಾಗ ಅಕ್ಕಿ ಬಳಿ ಅವಾಜ್ ಕಾಚಿನ ಬಳಿ ಇರ್ತಿದ್ದು. ಅವತ್ತ ಕಂಪಲ್ಸರಿ ಹೆಣ್ಮಕ್ಳ ಹಸಿರು ಬಳಿ ಹಾಕೋತಿರು. ಸೌಭಾಗ್ಯವತಿ ಪ್ರತೀಕ, ಸುಮಂಗಲತೆ ಪ್ರತೀಕ. ಆ ಸಂಸ್ಕೃತಿನ ಹಂಗಿತ್ತು ನಮ್ದ. ಈಗೆಲ್ಲ ಮ್ಯಾಚಿಂಗ್ ಬಂದವು. ಬಳಿ, ಚಪ್ಪಲ್, ಸಾಡಿ, ಮ್ಯಾಗಿಂದ ಹಣ್ಣು ಮ್ಯಾಗಿಂದ ಎಲ್ಲ ಇವು ಜುಮ್ಕಿ ಸಹಿತ ಅದ ಕಲರ್ ಮ್ಯಾಚಿಂಗ್. ಯಾನ ಬತ್ತಪ್ಪ ಕತಿ. ಕಿಂಗ್ ಫಿಶರ್ ಆಗಿಬಿಟ್ಟಾವ ಮನುಷ್ಯ. ಇವು ಕಿಂಗ್ ಫಿಶರ್ ಇರ್ತೈತಲ್ಲ ಪಕ್ಷಿ, ಫಟ್ಕಿನ ಹೋಗಿ ಮೇನ ಹಿಡಿತೈತೆ. ಪಾಪ ಮಾಡ್ತೀವಿ. ಫ್ಯಾಷನ್ದೊಳಗ ನಾವು ಅಹಿಂಸಾ ಮೂಲ ತತ್ವ ಮರ್ತು ಬಿಟ್ಟಿವಿ. ಅವತ್ತು ಹಂಗೆ ಇದ್ದಿದ್ದಿಲ್ಲ. ಕಾಚಿನ ಬಳಿ ಇದ್ದು ತೆಯ್ಯಾಗ ಅದ್ ಬಳಿ ಒಂದಕ್ಕೊಂದು ಬಡದ ಆವಾಜ್ ಬರ್ತಿತ್ತು. ಅವಾಗ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆಗೆ ಮತ್ತು ತಲೆ ನೋವು ಹೆಚ್ಚಾತು. ಜ್ವರ ಅಂತ ಬಂದಿದ್ದು, ತೆಲ್ಲು. ಅವಾಗ ಅವ್ರಿಗೆ ಸಿಟ್ಟು ಬಂದು ಯಾರ ಅವಾಜ್ ಮಾಡಕತ್ತ
ಮಾಡಕತ್ತಾರ ಅಂತ. ಅಟ್ರಾಗ ವೈದ್ಯ ಸೂಚನಾ ಕೊಟ್ಟ ಸೇವಕಿ ದಾಸಿಯರಿಗೆ, ನೋಡ್ರಿ ಎಲ್ಲಿ ಆವಾಜ್ ಬರತ್ತೆ, ಬೆಳಿದ್ ಯಾರಂತ. ಅವಾಗ ಹೋಗಿ ಜೀಜಾವು ಹೇಳ್ರು, ಕ್ಷಮಾ ಮಾಡ್ರಿ, ರಾಜಾರಿಗೆ ನಿಮ್ ಬಳಿ ಆವಾಜ್ ಸಹಿತ ಸಹನ ಆಗುವಾತು. ಆಕೆ ಏನ್ ಮಾಡಕತ್ತಳು, ಅವ್ರಿಗೆ ಔಷಧ ತಯಾರು ಮಾಡಕತ್ತೇಳು. ಒಳ್ಳೆ ಭಾವ ಇತ್ತು, ಆದ್ರ ಆ ತಿಕ್ಕಾಗೇನ ಬಳಿ ಅವಾಜ್ ಬರ್ತಿತ್ತು, ಆ ಅವಾಜ್ ಸಹಿತ ಅವ್ರಿಗೆ ಸಹನ ಆಗುವಾತಾಗಿತ್ತು. ರೋಗ ಬಂದ ಹಂಗ ಇರ್ತಿತ್ತು. ತಂಡಿ ಜ್ವರ ಬಿಟ್ರ ಎರಡ್ ಮೂರ್ ಹೊಸ್ಕೊಂಡ್ರು ಮನುಷ್ಯಾಗ ಆರಾಮ ಅನ್ಸಲ್ಲ. ಅಷ್ಟು ಬೆವರು ಬಂದ ಮನುಷ್ಯಾಗ ಸ್ವಾಸ್ಥ್ಯ ಕೆಟ್ಟಿರ್ತೈತಿ. ಆ ಟೈಮ್ದಾಗ ಯಾರ ಏನ ಹೇಳು ಸಹನ ಆಗಂಗಿಲ್ಲ. ಮನ್ಯಾಗಿನ ವಸ್ತು ಬಿದ್ರುನು ತಲೆ ನೂಸಾಕತ್ತೈತಿ ವಸ್ತು ಸ್ಥಿತಿ. ಹಂಗ ಇವ್ರ ಪರಿಸ್ಥಿತಿ ಆಗಿತ್ತು. ಅಟ್ರಾಗ ವೈದ್ಯರು ಹೇಳ್ರು, ಕ್ಷಮಾ ಮಾಡ್ರಿ ಪ್ರಭು, ಜೀಜಾವು ನಿಮ್ಗೆ ಔಷಧ ತಯಾರು ಮಾಡತ್ತಿರು, ಅದಕ್ಕೆ ಆವಾಜ್ ಬರತ್ತಿತ್ತು. ಆಯ್ತು ಅಂತಂದ್ರು. ಅಷ್ಟ ಆವಾಜ್ ಬಂದಾತು. ಆವಾಜ್ ಬಂದಾಗತ್ತೆ ಮತ್ತ ತಾರು ಛತ್ರಪತಿ ಶಿವಾಜಿ ಮಹಾರಾಜ ತಂದೆ ಅನ್ಬಕಿನ್ನ ಔಷಧ ತಯಾರು ಮಾಡೋದು ಬಂದ್ ಮಾಡ್ರಿ ಆಂಬಲ್. ಇವ್ರ ಮನುಷ್ಯನಾಗ ಬತ್ತು, ನಾ ಏನೋ ಹೇಳಕ್ ಬಾದ್ನಿ ತೆಲ್ ನುಸಾಕತೈತ, ಅವಾಜ ಬಂದಾತರ ಇನ್ನು ಔಷಧ ತಯಾರ ಬಂದಾತ ಆಂಬಲ್ ಅಂತ ಇವ್ರ ತಿಲ ಬತ್ತು. ವೈದ್ಯರೇ ನೋಡ್ರಿ ಅಂತ ಅವಾಗ ಸೂಚನಾ ಕೊಡ್ತಾರು, ಈಗ ತೆಯಾಕತ್ತಿಳು ಕರೆ ಆವಾಜ್ ಬರುವಾತು. ನೀವು ಏರ್ಸುತ್ತ ಬರ್ರಿ. ಯಾವಾಗ ಮುಂದಿನ ಹೇಳಕತ್ತಾಗಿಲ್ಲ, ನೀವು ಏರ್ಸ್ತೀರಿ. ಯಾವಾಗ ನಿನ್ನ ನಾನ್ ನೋಡುದಿಲ್ಲ, ನಿನ್ನ ಬಿಡುದಿಲ್ಲ. ಯಾವಾಗ ಏರ್ಬಾರ್ದವಾಗ ಏರ್ತು ಹತ್ತ ಕರ್ಮ. ರೊಟ್ಟಿ ಮಾಡಾಗ, ಹಿಟ್ಟು ನಾದಾಗ, ಭಗವಂತರ ಪೂಜೆನ ಮಾಡಾಗ ವಿನಯದಿಂದ ಏರ್ಸಿ, ಯಾವುದು ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗ್ಲಾರ್ದಾಗ ಮಸ್ತ್ ಪೂಜಾ ಮಾಡ್ರಿ, ಆನಂದ ತಗೋರಿ, ಅಲ್ಲಿ ದೋಷ ಇಲ್ಲ. ಅದಕ್ಕ ಜೀಜಾವು ತೆಯಾಕತ್ತಿದ್ಲು, ಕರೆ ಆವಾಜ್ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂದ್ರ ವಿನಯಲಿ ಸಾವಕಾಶ ಏರ್ಸಿ ಡಿಸ್ಟರ್ಬ್ ಆಗಲ್ದಾಗ ತಯಾರು ಮಾಡಿ ತಂದ್ಲು. ಅಟ್ರಾ ಮಗನು ಬಂದ. ರಾಜ ವೈದ್ಯರು, ಶಿವಾಜಿ ಏನಿದು, ನಿಮ್ಮ ಆಶೀರ್ವಾದಲೇ ಸಾಧ್ಯ ಆತ್ರಿ ಅಂತ ಕೊಟ್ಟ. ವೈದ್ಯರು ಸಿಂಹದ ಹಾಲ ತಗೊಂಡ್ರು, ಗ್ರೀಷ್ಮ ಚಂದನ ಅದ್ರಾಗ ಲೇಪ್ ಮಾಡಿ ಹನಿಗಿ ಅಂಗಾಲ್ಕ ಅಂಗೈಗೆ ಹಚ್ಚರು. ಅರ್ಧ ತಾಸ್ನಾಗ ಅವರಪ್ಪ ಎದ್ದು ಕೂತ, ಎಲ್ಲ ರೋಗ ಮುಕ್ತ. ವಿಪರೀತ ಶೀತ ಜ್ವರ ಅಂತರ್ಮೂರ್ತದ ಕಮ್ಮಿ ಆಯ್ತು. ರಾಜ ತಮ್ಮ ರಾಜ್ಯ ಕಾರ್ಯದಾಗ ತೊಡಗಿಬಿಟ್ರು. ಸಾಮರ್ಥ್ಯ ನೋಡ್ರಿ, ಆಯುರ್ವೇದ ಗುಣ ಇಲ್ಲ ಅನ್ಬೇಡ್ರಿ, ಐತಿ. ವಿಶ್ವಾಸ ಬೇಕು, ಆಸ್ಥಾ ಬೇಕು, ಶ್ರದ್ಧಾ ಬೇಕು. ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯ ಸಹ ಸಾಧ್ಯ ಆಗ್ತದೆ. ಅವಾಗ ವೈದ್ಯರು ಕೇಳ್ತಾರು, ಇದು ಹೆಂಗೆ ಸಾಧ್ಯ ಆಯ್ತು ಮಗು ಅಂತ. ಇಲ್ರಿ, ನಾನು ಗುರುಗಳ ಸೇವಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗುರುಗಳ ಒಂದು ಮಾತು ಅಂದಿದ್ದಿರ್ರಿ, ಅದ್ ನನ್ನ ಸ್ಮೃತಿ ಒಳಗಿತ್ತು ಅಂತ. ನೀವು ಇಟ್ಕೋಬೇಕಿಂತ ಒಂದಲ್ಲ 1008 ಆನೆಗಳ ಪೈಕಿ ಒಂದ ಆನೆ ಇರ್ತೈತಿ. ಆ ಆನೆ ಒಳಗ ಪ್ರತಿ ದಿವಸ ಒಂದು ಮೋತಿ ತಯಾರಾಕೈತಿ, ಅದ್ರ ಹೆಸರತಿ ಗಜ ಮೋತಿ. ಹಂಗ 1008 ಜಿಂಕೆ, ಹಿರಣ್ 1008 ಜಿಂಕಿ ಪೈಕಿ ಒಂದ ಜಿಂಕಿ ಇರ್ತೈತಿ. ಆ ಜಿಂಕಿಯಿಂದ ಪ್ರತಿ ದಿವಸ ಒಂದ ರತ್ನ ಹೊರಗೆ ಬೀಳ್ತೈತಿ, ಅದ್ರ ಹೆಸರು ಹೀರಾ. ಕೊಯ್ನೂರು ಹೀರಾ ಅಂತ ಕರಿತಿರ್ಲಿಲ್ಲ, ಅದು ಈ ಕಾಲದನು ಅಲ್ಲ, ಚತುರ್ಥ ಕಾಲದಾಗ ಅದು. ಮತ್ತು 1008 ಜಿಂಕಿ ಪೈಕಿ ಒಂದ ಜಿಂಕಿಯಾಗಿ ದಿವ್ಸಕ್ಕೆ ಒಂದ್ ತಯಾರಾಕೈತಿ. ನಾವು ಸಣ್ಣಾಗಿದ್ದಾಗ ಶಾಲ್ಯಾಗ ಒಂದು ಪಾಠ ಕೇಳಿದ್ವು, ಮುರ್ಗಿ ಸೋನೆಕಾ ಅಂಡ ಮುದುಕ ಕೋಳಿ ಸಾಕಿದ್ದದ, ದಿವಸ ಒಂದು ಬಂಗಾರದ ಮೊಟ್ಟೆ ಹಾಕ್ತಿತ್ತ. ಆ ಹುಚ್ಚು ಮುದುಕ ದಿವಸ ಒಂದ ಯಾಕೆ ತಗೋದ, ಹೊಟ್ಟೆಗೆ ಎಟ್ಟದಾವ್ ಅಟ್ಟೆಲ್ಲಾ ತಗೋದ, ಕೋಳಿನ ಕೊಂದ್ಬಿಟ್ಟು 3 ಕಾವು. ಅತಿ ಆಸೆ ಗತಿಗೆಡಿಸಿತು ಅಂತ ಸಣ್ಣಾಗಿದ್ದ ಪ್ರೈಮರಿ ಒಳಗೆ ಒಂದು ಪಾಠ ಇತ್ತಿದ್ದು. ಹಂಗ ಈ ವಿಚಾರ ಮಾಡೋದು ನಮ್ಮ ಗ್ರಂಥದ ಬರೆದವ್ರು. 1008 ನವಿಲು ಪೈಕಿ ಬದ್ರಿಗಿರ ಒಂದು 100 ನವಿಲು ಇರ್ಬೋದು. ಈಗ ಟೋಕ್ ಹಿಡ್ಕೊಂಡ ಆಯುರ್ವೇದ ಗಾರ್ಡನ್, ಗೋಶಾಲಾ ಈ ಏರಿಯಾದಾಗ ಪ್ರತಿನಿತ್ಯ ನಮ್ ಕಮ್ಮಿ 4-5 ನವಿಲು ಬರ್ತಾವ. ಒಂದು 100 ನವಿಲು ವಿಚಾರ, 1000 ನವಿಲು ಪೈಕಿ ಒಂದು ನವಿಲು ಇರ್ತೈತಿ. ಆ ನವಿಲ್ನಾಗ ದಿವಸ ಒಂದು ಮೋತಿ ತಯಾರಾಗಿ ತಾನ ಅದು ಹೊರಗೆ ಹಾಕ್ತೈತಿ. ನೇಮ್ ಅದು. ಅದರ ಹೆಸರ ಮೋರ ಕಂಠ ನೀಲಮಣಿ. ಶ್ರೀಕೃಷ್ಣ ತನ್ನ ಕಿರೀಟಿನೊಳಗೆ ಧಾರಣ ಮಾಡನಲ್ಲ, ಶ್ರೀಕೃಷ್ಣ ಕಿರೀಟತಿ, ಅದಕ್ಕೆ 3 ನವಿಲಿಗೆ ಇರ್ತಾವೋ, ಅದ್ರ ಮುಂದೊಂದು ಮೋತಿ ಇರ್ತೈತಿ, ದೊಡ್ಡ ಡೈಮಂಡ್.
ಅದ ಮಣಿ ಯಾವ್ದಂತ ಕೇಳ್ರ ಮೋರ ಕಂಠ ನೀಲಮಣಿ. ನವಿಲ್ ಕುತ್ತಿಗಿದ ಕಲರ್ ಯಾವ್ದು ಇರ್ತತಿ ಆ ಕಲರ್ದಾಗ ಒಂದು ಮೋತಿ ಇರ್ತತಿ. ಆ 1008 ನವಿಲ್ ಪೈಕಿ ಒಂದು ನವಿಲ್ದಾಗ ತಯಾರಾಕತಿ ಪ್ರತಿ ದಿವಸ ಒಂದ್. ಹಾಗೆ ನಾಗಮಣಿ ಅಂತ ಹೆಸರು ಕೇಳಿರಿ ನೀವು. ನಾಗಮಣಿ 1008 ಯಾವುದೋ ನಾಗ ಸರ್ಪ. ಯಾವುದನ್ನ ನಾವು ತೀರ್ಥಂಕರ್ ಪಾರ್ಶ್ವನಾಥರ ಲಾಂಛನ ಅಂತ ಗುರುತಿಸ್ತೀವಿ. ಕಾಳಿಂಗ ಸರ್ಪ ಅಥವಾ ನಾಗರ ಹಾವು ಒಂದಲ್ಲ ಎರಡಲ್ಲ 1008 ನಾಗರ ಹಾವಿ ಪೈಕಿ ಒಂದ ಹಾವು ಇರ್ತೈತಿ. ಅಂದ್ರ 1007 ಹಾವುದಾಗ ಅದು ಆಗಂಗಿಲ್ಲ. ಬರೀ ಒಂದ ಹಾವು ಇರ್ತೈತಿ. ಆ ಹಾವುದೊಳಗ ಪ್ರತಿಯೊಂದು ದಿವಸ ಒಂದು ಮನಿ ಹೊರಗೆ ಬರ್ತೈತಿ. ಅದ್ರ ಹೆಸರ ನಾಗಮಣಿ. ಹಿಂಗ ಆಗಮದಾಗ ಉಲ್ಲೇಖ ಐತಿ, ದುರ್ಲಭದಾಗ ದುರ್ಲಭ. ಹಂಗ ಗುರು ಛತ್ರಪತಿ ಶಿವಾಜಿ ಬಾಲಕ ಹೇಳಿರಂತ ಒಂದ್ ದಿವ್ಸ ಚರ್ಚಾ ಮಾಡ್ತಾ ಮಾಡ್ತಾ ವಿಷಯ ಬಂದಿತ್ತು. ಈ ಪ್ರಪಂಚದಾಗ ಸಿಹಿನಿ ಹಾಲು ಹಿಡಿಬೇಕಾದ್ರ ಎಲ್ಲಾ ಪಾತ್ರದಾಗ ಸಿಹಿನಿ ಹಾಲು ಹಿಡ್ಯಾಕ ಸಾಧ್ಯ ಇಲ್ಲ. ಬಂಗಾರ ಪಾತ್ರದಾಗ ಅಷ್ಟ ಸಿಹಿನಿ ಹಾಲು ಹಿಡಿತಾವ. ಗುರು ಹೇಳಿದ್ದ ಸ್ಮೃತಿ ಪಟಲ್ದಾಗ ಇತ್ತನಂತೆ. ಹೋಗಾಗ ತಗೊಂಡು ಹೋಗಿದ್ದೀವಿ. ನಾವ್ ಹೆಂಗ್ ಹೋಗ್ತೀವಿ ಏನಿಲ್ಲ, ಗಿಡ ಹಚ್ಚೋದೈತಂದ್ರೆ ಹೆಂಗ್ ಹೋಗ್ತೀರಿ? ಭದ್ರಗಿರಿಯಾಗ ಹಿಂಗ ಅಡ್ವಾನ್ಸ್ ಬಸ್ ಸ್ಟಾಪ್ ಪುಕಾರ್ಸಿರೋನು ಕಲ್ಗೊಂಡು ಪಾಟೀಲ್ಗೆ ಏನ್ ಪರಕ್ ಬೀಳಂಗಿಲ್ಲ. ಯಾಕೆ ಬೀಳಂಗಿಲ್ಲ ಅಂದ್ರ ದಿವಸ ನಮ್ ತಿದ್ದದ ಈ ಸ್ವಾಮಿ ಹೇಳ್ಕೊತ ಹೋಗ ಇದು ಮಾಡ್ಕೊತ ನಮ್ಗೆ ಏನ್ ಬೇರೆ ತಗದಿಲ್ಲ. ನಮ್ ಹೊಲ್ದಾಗ ನಮ್ ಗುಡ್ದಾಗ ಅದಾವಲ್ಲ ಮನಿಗೊಳದಾಗ ಗಿಡಗಳು ಇಲ್ಲ. ನಾವು ಮನಿಗೆ ಹಚ್ಚಿರ ಹೊಲ್ದಾಗ ಹಚ್ಚಿರ ಸ್ವಾರ್ಥ ಆತು. ಇಲ್ಲಿ ಕ್ಷೇತ್ರದ 772 ಮನಿಗೋ ತಪಶ್ಚರ್ಯ ಮಾಡ್ಯಾರು. ಒಂದ್ ದಿವ್ಸ ಅಲ್ಲ, 2 ದಿವ್ಸ ಅಲ್ಲ, ನಿಮ್ದು 50 ವರ್ಷ 100 ವರ್ಷ 500 ವರ್ಷ ನಿಮ್ ಗೌಡ್ರ ಇತಿಹಾಸ ಸಿಗಬಹುದು. ಅದು ಅಲ್ಲಿದ ಬಾಂದ್ರತ್ತ. ಎಲ್ಲಿದ ಕರೋಶಿಂದ ಕೆರಿ ನೋಡ್ರಿ, ಅವ್ರಿಗೆ ಓಂ ಇಲ್ಲಂತ. ಎಷ್ಟ್ ಇತಿಹಾಸ ಐತಿದ. ಕೆರೆಗೆ ಆಹಾರ ಅಂತ ನಾವು ಸಣ್ಣಾಗಿದ್ದಾಗ ಒಂದು ಕತಿ ಕೇಳ್ತಿದ್ವಿ. ಕಡ್ಲಿ ಮಟ್ಟಿ ಕಾಸಿಬಾಯಿ ಕೆರೆಗೆ ಹಾರ ಕೆಲವೊಂದು ಕತಿಗಳು ಇದ್ದು ಟೇಪ್ ಹತ್ತಿದ್ದು ಆ ಟೈಮ್ದಾಗ. ಅದೊಂದು ಇತಿಹಾಸ. ಎಷ್ಟ 50 ವರ್ಷ 100 ವರ್ಷ 200 ವರ್ಷ 500 ವರ್ಷ ಇರ್ಬಹುದು. ನಿಮ್ಮದು 500 ವರ್ಷ ಇತಿಹಾಸ ನಿಮಗೆ 50 ತೆಲಂಗ ಬಹಳ ದೊಡ್ಡ ಅನ್ಸಾಯ್ತೈತಿ. ನನಗೆ ಎಷ್ಟು ಅನ್ಸಿರ್ಬೇಕು 2300 ವರ್ಷ ಹಿಂದಿನ ಇತಿಹಾಸ ಭದ್ರಗಿರಿ ಹಳಿಗಿರಿ ಬೆಟ್ಟಕೈತಿ ಅಂದ್ರ ಅದ್ರದ್ದು ಎಷ್ಟು ದೊಡ್ಡ ಇತಿಹಾಸ ಐತಿ. ಅದ್ ಉಳಿಸುವಂತ ಕಾರ್ಯ ಮಾಡಕತ್ತಾರೆ ಅಂದ್ರ ಕೈ ತೊಳ್ಕೊಂಡು ಬೆನ್ನ ಹತ್ತಬೇಕು. ನಿಮ್ ಭಾಗ್ಯದಾಗ ಸಿಗಾಕತೆ. ಹಿಂದೂ 100 ಸಾವಿರ ತಲೆಯಾಗಿ ಹೋಗ್ಯಾವ. ಅವ್ರ ಭಾಗ್ಯದಾಗ ಅದು ಇದ್ದಿದ್ದಿಲ್ಲ. ಅಂತ ಭಾಗ್ಯ ನಿಮ್ಮ ಜೀವನದಾಗ 54 ಕೋಟಿ ಗೊಮಟೇಶ್ವರ ಮೂರ್ತಿ ಎದ್ದು ನಿಲ್ಲುವಂತ ಯೋಗ ಕೂಡಿ ಬರಾಕತೈತಿ ಅಂದ್ರ ನಾವ್ ಎಷ್ಟು ಪುರುಷಾರ್ಥ ಮಾಡ್ಬೇಕು. ಮೊನ್ನೆ ಒಂದು ದಿವಸ ಬಹಳ ಪ್ರಯತ್ನ ಮಾಡ್ತಿರು, ನಿವೇದನ ಮಾಡ್ತಿರು. ಮ್ಯಾಲ ಬಂದ ಬ್ಯಾರೆ ಜಾತಿ ಮಂದಿ ನಮ್ಮ ಊರಿಗೆ ಬರ್ತಕ್ಕ ಚಪ್ಪಲ್ ಹಾಕೊಳಂಗಿಲ್ಲ, ನಮ್ಮ ಊರಿಗೆ ಬರ್ತಕ್ಕ ಒಂದ ಹೊತ್ತು ಊಟ ಮಾಡ್ತೀವಿ, ನಮ್ಮ ಊರಿಗೆ ಬರ್ತಕ್ಕ ನಾವು ಅದನ್ನ ತಿನ್ನಂಗಿಲ್ಲ ಅಂತ ಬ್ಯಾರೆ ಜಾತಿ ಮಂದಿ ಏನ್ ಮಾಡಿದ್ವಿ. ಇವ್ರು ಬಂದು ನಿವೇದನ ಮಾಡ್ಕೊಂಡ್ರು. ಬಾಯಿಲಿ ಅಂದನಪ್ಪ ನಂಗೆ ಹಂಗ್ ಮಾಡಕ್ ಬರಂಗಿಲ್ಲ, ವಚನ ಗುಪ್ತಿ ಇರ್ತೈತಿ ಅಂತ. ಮಹೇಶ್ವರಿನು ಎಲ್ಲ ಕೂಡಿ ಒಂದ ಪಾಲಿಕೆ ಮಾಡ್ಬೇಕು. ಅವಾಗ ಮಹೇಶ್ವರಿಗೆ ಭಾವನಾ ಮಾಡ್ರಿ ಹೇಳಿ ಅವಾಗ ಕ್ಷಮಾ ಮಾಡ್ರಿ ಆಚಾರ್ಸಿ. ನಾವು ಮಹೇಶ್ವರಿಗೆ ಕರಾಕತ್ತಿಲ್ಲ, ಕರ್ಲಗಡ್ಡಿಗೆ ಬರೀ ನಿಮ್ಮ ಆಶೀರ್ವಾದ ಬಹಳ ಜನರಿಗೆ ಬೇಕಾಗೈತಿ. ಒಂದು ವಿಧಾನ ಮಾಡಿ ನಮ್ಮ ಆತ್ಮದ ಕಲ್ಯಾಣ ಮಾಡ್ರಿ. ಬಾಳ ಮನಸ್ಸಿಗೆ ಎತ್ತೈತಿ, ಬಾಳ ನೋವು ಆಗೈತಿ. ಇಲ್ಲೇ ಸನೇಕಿದ್ರು ನಮ್ ಗುರುಗಳು ನಮ್ಮ ಊರಿಗೆ ಕಾಲ್ ಇಡ್ತಾ ಇಲ್ಲ ಅಂತ ಪಾಪಿ ಅಂತ ಜೈನೇತರ ಮಂದಿ ಒಳಗ್ ಸಹಿತ ಬಹಳ ದುಃಖ ಐತ್ರಿ. ಬರ್ಬೇಕು ಅಂತ ನಿವೇದನ ಮಾಡ್ಕೊಂಡ್ರು. ಅದಕ್ಕೆ ಬ್ರಹ್ಮ ಅಸ್ತ್ರದೊಂದು ಮಹಾಭಾರತ ಉದಾಹರಣೆ ಐತಿ. ಒಂದ್ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ರ ಅದು ವಾಪಸ್ ಯಾವಾಗೂ ತಗೊಳಕ್ ಬರಂಗಿಲ್ಲ. ಹಂಗ ಗುರುಗಳು ಬಾಯಂದು ವಚನ ಹೋತಂದ್ರ ಅವ್ರ ವಚನ ಎಂದು ಪ್ರಶ್ನ ತ್ರೀಶ್ ಹೇಳಾಗ ಚರ್ಚೆ ಹೊಂಟು. ಬ್ರಹ್ಮಾಸ್ತ್ರ ಬಾಯಿ ತಗೊಳಕ್ ಬರಂಗಿಲ್ಲ ಕರೆ ಐತ್ರಿ. ಕರೆ ಶಾಸ್ತ್ರದಾಗ ಉಲ್ಲೇಖ ಐತಿ, ಅದ್ರ ದಿಶಾ ಚೇಂಜ್ ಮಾಡಬಹುದು. ದಿಶಾ ಚೇಂಜ್ ಮಾಡಬಹುದು ಆಗಂತ ಉದಾಹರಣೆ. ಹಂಗ ನಾವು ಮಹೇಶ್ವರಿಗೆ ಕರಾಕತ್ತಿಲ್ರಿ, ಕಾರ್ಲಗಡ್ಡಿಗೆ ಬರೀ ನಮಗ ಆಶೀರ್ವಾದ ಕೊಟ್ಟು ವಿಧಾನ ಮಾಡ್ರಿ ನಿವೇದನ ಮಾಡ್ರು. ಒಂದು ದಿವಸ ವಿಧಾನ ಹಳಿಂಗಿಳ ಅವ್ರು ಕಲಿಬೇಕು. ನಿಮ್ಮಲ್ಲಿ 1000 ಮಣಿ ಇದ್ರು 8 ಜನ ವಿಧಾನ ಕುಂಡ್ರಿಲ್ಲ ಶಿವಚಕ್ರಕ್ಕೆ. ಯಾವ್ದಕ್ಕೂ ಒಂದೇ ದಿವಸ ವಿಧಾನ ಜಾಗ ಸಾಲಿಲ್ಲ. ನಿಯೋಜನ ಅವ್ರು ಮಾಡೋದು, ಓಡಾಡೋದು, ಸಣ್ಣ ಹುಡುಗರು ಇಟ್ಕೊಂಡು ಹಿರಿಯಾರ್ತಕ್ಕ. ನಾ ಊರಾಗ ಹೋಗಲು ಅವ್ರು ಕುಂಡ್ರಲಿಲ್ಲ. ಗಾಡಿ ಮಾಡ್ಕೊಂಡು ಕಾರ್ ಮಾಡ್ಕೊಂಡು ನಡ್ಯಾಕ ಬರಲ್ದ ಅವ್ರು ತಂದು ದರ್ಶನ ಮಾಡಿಸ್ಕೊಂಡು ಹೋದ್ರು. ಅಷ್ಟು ಭಾಗ್ಯ ತಗೊಂಡ್ರು ಜೈನೇತರ ಮಂದಿ. ನಾವು ಲಿಂಗಾಯತರು ಕುರುಬರು ಕೇಳಾರ್ದ ಪಟ್ಟಿ ಕೊಟ್ಟ ಗುರುಗೋ ಬರಾಕತ್ತಾರ ಹಬ್ಬಾಚರಣೆ ಮಾಡುವಂತ ಭಾಗ್ಯ ತಗೊಂಡ್ರು. ನಿಮ್ಗೆ ಏನಾಗೈತಿ ಅಂದ್ರ ಅದೇನೋ ಅಂತಾರಲ್ಲ, ಹಿತ್ತಲ ಗಿಡ ಮದ್ದಿಲ್ಲ ಆಗೈತಿ ಹಳಿಂಗಿಳಿ ಬಾಳೆ.
ಯಾಕ ಎಟ್ಟದ್ ಮಾಡೋರ್ ಮಾದ 2012 ಬಂದಾರ ಮರ ಏನತ್ತ ಮುಗಿಯವತ್ತ ಅವ್ರ ಹೆಂಗ ಮಾಡ್ಕೊತ ಹೋಗೋರ್ ನಮ್ಗೇನ್ ಹೆಂಡ್ರ ಮಕ್ಕಳ ಇಲ್ಲ ಹೆಂಡ್ರ ಮಕ್ಕಳ ಇದ್ದವ್ರು ಯಾರು ಮೋಕ್ಷಕ್ಕೆ ಹೋಗಿಲ್ಲ ಬಾಬಾ ಗೌಡ್ರ ಹೆಂಡ್ರ ಮಕ್ಕಳ ಬಿಟ್ಟು ದೀಕ್ಷಾ ತಗೊಂಡವ್ರನ ಮೋಕ್ಷಕ್ಕೆ ಹೋಗ್ಯಾರ ತೀರ್ಥಂಕರ್ ಸಹಿತ ರಾಜ್ಯ ಬಿಟ್ರು ಹೆಂಡ್ರ ಮಕ್ಕಳ ಬಿಟ್ಟನ ಮೋಕ್ಷಕ್ಕೆ ಹೋಗ್ಯಾರು ನೀವೇನ್ ಮಾಡೋರು ಅವ್ರ ವಂಶದಾಗ ಹುಟ್ಟಿ ಒಂದಿಲ್ಲ ಒಂದ್ ದಿವ್ಸ ಮನಿ ಬಿಟ್ಟು ಮೋಕ್ಷಕ್ಕೆ ಹೋಗೋರ್ದಾರು ಏನ್ ಮನ್ಯಾಗ ಕಟ್ಕೊಂಡ್ ಅಲ್ಲೇ ಗುಟ್ಕಲ್ ಕಟ್ಕೊಂಡ್ ನೀರಾವ್ರದಾರು ದನಗಳ ಗತಿ ನನ್ವಾಗ ಊಟ ಕಟ್ಟಿ ಹೆಂಗ್ ವ್ಯಾಲಿ ಬಿಟ್ಟು ಬಿಟ್ಟಿದ್ರಲ್ಲ ಅಲ್ಲಿ ತಿರ್ಲಿಲ್ಲ ಅಂತ ಹೇಳಿ ವಿಚಾರ ಮಾಡ್ರಿ ಬಾಬಾ ಗೌಡ್ರೆ ಇದೊಂದು ಪ್ರೇರಣಾ ಕೊಡತ್ತಾರೋ ಸನ್ಮಾನ ಕೊಡಕತ್ತಾರೋ ಮಾರ್ಗದರ್ಶನ ಕೊಡತ್ತಾರೋ ದುರ್ಲಭದಾಗ ಅತಿ ದುರ್ಲಭ ಇರ್ತಕ್ಕಂಥ ಭಾಗ್ಯ ನಿಮ್ ಜೀವನದ ಸಿಕ್ಕತಿ ಮಹಾರಾಷ್ಟ್ರ ಇಲ್ಲಿ ಎಲ್ಲೇ ಹೋದ್ರು ಹೂನ್ಯಾಗ ಹಿಡ್ದಂಗ ಹಿಡಿತಾರ ನನ್ನ ಎಲ್ಲಿ ಒಂದ್ ಹೊತ್ತು ನಾವು ಊಟ ಸಿಗಂತ ಹಳಿಂಗ್ಲ ನಿಂತಿಲ್ಲ ಇದನ್ನ ತಿಳ್ಕೋರಿ ಮೊದಲ ಯಾವ ಉದ್ದೇಶಲೇ ಮಾಡ್ಸಕತ್ತಾರೋ ಹಠ ಯಾಕಂದ್ರ ಇತಿಹಾಸ ಐತಿ ಒಮ್ಮೆ ಅಳದು ಹೋತಂದ್ರ ನನ್ನಂತವ್ರು 108 ಮಂದಿ ಸಾಧುಗಳು ಬಂದ್ರು ಹೊಳ್ಳಿ ನಿಮ್ಮ ಭದ್ರಗಿರಿ ಕನ್ವರ್ಟ್ ಮಾಡಕ್ ಆಗೋದಿಲ್ಲ ಕಳ್ಕೊಂಡು ಹುಡುಕ್ಯಾಡ್ಬೇಡ್ರಿ ತಿರುಪತಿ ಬಾಲಾಜಿ ಹೋತು ಗುಡ್ಡದ ಎಲ್ಲಮ್ಮ ಗುಡ್ಡ ಹೋತು ಕೊಲ್ಲಾಪುರ ಅಂಬಾಬಾಯಿ ಹೋತು ನಿಮ್ ಊರಾಗಿಂದ ರಾಮದೇವ್ ರಾಮಲಿಂಗೇಶ್ವರ ಅದು ಹೋಗೈತಿ ಗೊತ್ತೈತಿಲ್ಲ ನಿಮಗ ಇದ್ದುದು ಕಳ್ಕೊಂಡಾರಿ ಗೊತ್ತೈತಿ ಕಣ್ಣು ಮುಂದೆ ಎಲ್ಲ ಗೊತ್ತಿದ್ದು ಮತ್ತೆ ಮೂರ್ಖರಾಗಿ ಮಾಡ್ತೀವಿ ಅಂದ್ರ ಇದಕ್ಕಿಂತ ಶತಮೂರ್ಖ ಯಾವ್ದು ಇರ್ಬೋದು ಬಹಳ ದೊಡ್ಡ ಕರ್ಮ ಮಾಡಾಕತ್ತೀರಿ 2-3 ತಿಂಗಳು ಅಡ್ವಾನ್ಸ್ ನಾ ಮಾರ್ಗದರ್ಶನ ಕೊಟ್ಟೆ ನಿಮ್ಗೆ ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಅಂತ ಅಗದಿ ಆ ರಾಯಪ್ಪನ ಮಗನ ಮದುವೆ ಬತ್ತು ಇವ್ರು ಒಂದು ಬಿಲ್ಡಿಂಗ್ ಏನದು ವಸ್ತು ಶಾಂತಿ ಬತ್ತು ದಿವಸ ಒಂದು ಕಾರ್ಯಕ್ರಮ ಯಾವ್ದ್ರ ನಿಮಿತ್ತರಿ ಹೋದ ಅದ್ ಕೆಲ್ಸಕ್ಕೆ ಯಾರು ಪುಷ್ಟಿನೇ ಇಲ್ಲ ವಿಚಾರ ಮಾಡೋದಕ್ಕೆ ಇಲ್ಲ ಸತ್ಯ ಸಾಧು ಬಂದರೆ ನೀನು ಮಾರಿ ತಿರುವತಿ ಮಿಥ್ಯಾ ಸಾಧು ಬಂದರೆ ನೀನು ಹಿರಿರಿ ಹಿಗ್ಗತಿ ಇದು ಅಲ್ಲಪ್ಪ ರೀತಿ ಧರ್ಮದ ಮ್ಯಾಲ ಇರಬೇಕು ಪ್ರೀತಿ ಸತ್ಯ ಶಾಸ್ತ್ರ ಕೇಳುವುದರಿಂದ ದೊರೆಯುವುದು ಮುಕ್ತಿ ಇಲ್ಲಿ ಅನ್ಸ್ರಿ ಬ್ಯಾರೆ ಊರ್ದವ್ರು ಎಷ್ಟು ಮಂದಿ ಬಂದವರು ಹಳ್ಳಿಗಳವ್ರು ಎಷ್ಟು ಶ್ರಾವಕರದವ್ರು ವಿಚಾರ ಮಾಡಿ ಯಾಕ ವಸ್ತುಸ್ಥಿತಿ ಐತಿ ನಿಮ್ ತಲೆಯಾಗ ಏನಕ್ಕೆ ಅದನ್ನ ಕೇಳೋದು ಏನ್ ಮಾಡೋದಲ್ಲಿ ಹೋಗಿ ದಿವಸ ಇದ್ದದ ಇದ ಪ್ರಮಾದ ಇದಕ್ಕಿಂತ ದೊಡ್ಡ ಶತ್ರು ಯಾವುದಿಲ್ಲ ಆಲಸ್ಯವೇ ವೈರಿ ಅಂತಂದಾರ ಆಲಸ್ಯನೇ ನಿಮ್ಮ ಆತ್ಮನ ಘಾತ ಮಾಡ್ತದ ಎಚ್ಚರ ಆಗ್ರಿ ಜಾಗೃತ ಆಗ್ರಿ ಆ ನಾಯಿ ಬಾಲಿಗೆ ಹೆಂಗ ಉದ್ಗೋಳಿ ಹಾಕತಿ ನೆಟ್ ಹಾಕತಿ ತೆಗಿತ್ರ ಮತ್ತು ಅಂಕ ಆಗಿನ ಪೂರ್ತಿಗೆ ನಾ ಹೇಳಿ ಓಡಾಡಿ ಎಲ್ಲ ಕಿತ್ತು ಬರ್ತಾರ ಮರುದಿವ್ಸ ಮತ್ತೆ ಯಥಾ ಸ್ಥಿತಿ ಮಹಿಳಾ ಮಂಡಳ ಹಂಗೆ ಹೇಳ್ರಿ ರಾಜು ಆಚರಿಸಿ ವಿಕಲ್ಪ ಮಾಡ್ಕೋಬೇಡ್ರಿ ಹುಡುಗರು ಎಷ್ಟು ಮಾಡ್ತಾರ ಮಾಡ್ಲಿ ನಾವೆಲ್ಲ ನಿತ್ 2 ದಿವಸ ಟೈಮ್ ತಗೊಂಡು ಎಲ್ಲಾ ಗಿಡಗೂ ಹಚ್ಚಿ ನೀರ್ ಹಾಕೋಕೆ ವ್ಯವಸ್ಥೆ ಮಾಡ್ತೀವಿ ನೀವು ಯಾವ್ದು ವಿಕಲ್ಪ ಮಾಡ್ಕೋಬೇಡ್ರಿ ನಾವು ಓದೇವಿ ಎಷ್ಟು ಮಂದಿ ಹಳ್ಳಿಗಳವ್ರು ಬಂದ್ರಿ ಗಿಡ ಹಚ್ಚಕರ ಹೇಳ್ರಿ ನೋಡ್ ಕೈ ಐತ್ರಿ ಈಗ ಗೊತ್ತೈತಿ 10-15 ಮಂದಿ ಇದ್ರಿ ಶ್ರಾವಿಕಗಳು ಯಾರು ಇಲ್ಲ ಆಯ್ತು ಪ್ರಾಯಶ್ಚಿತ್ತ ರೂಪದಾಗ ಈಗ ಎಲ್ಲಾರು ಹೋಗಿ ಒಂದು ಗಿಡ ಉಳಿಬಾರ್ದು ಒಂದು ಗಿಡ ಹಚ್ಚಲಾರ್ದು ಉಳಿದಿತ್ತಂದ್ರ ನಾಳಿನ ಆಹಾರ ಕೇಳಂಗಿಲ್ಲ ಅವ್ವ ಇಲ್ಲ ಅಪ್ಪ ಇಲ್ಲ ಮಾತಾಡ್ಬೇಡ್ರಿ ಅವ್ ಇದನ್ನ ಮಾಡಿರಿ ನೀವು ಕಾಯಂ ಅವ್ವ ಅನ್ನೋದನ್ನ ಕಲ್ತವ್ರ ಮತ್ತೇನ್ ಕಲ್ತಿಲ್ಲ ಕರ್ತವ್ಯ ನಿಮ್ಮದ ಧರ್ಮ ನಿಮ್ಮದ ಯಾಕೆ ಮಾಡಕತ್ತಾರೋ ನಾ ಇರಂಗಿಲ್ಲ ನೀವ್ ಇರಂಗಿಲ್ಲ ಸೂರ್ಯ ಚಂದ್ರ ಇರ್ತಕ್ಕ ಭದ್ರಗಿರಿ ಇತಿಹಾಸ ಉಳಿತದ ಶಿಖರ್ಜಿ ಹಂಗದ ಈ ಭಾಗದಾಗ ಅಂತ ಶಿಖರ್ಜಿ ತಯಾರಾಗತ್ತದ ಬ್ಯಾರೆ ಜಾತಿ ವ್ಯಕ್ತಿಗಳ ಅದ್ರ ಬದಲು ಗುಣಗಾನ ಮಾಡಿ ಜೈ ಜೈಕಾರ ಮಾಡಕತ್ತೇವು ನಾವೇನ್ ಮಾಡಕತ್ತೀವಿ ವಿಚಾರ ಮಾಡಿ ಅದಕ್ಕೆ ಕಳ್ಕೊಂಡು ಹುಡುಕ್ಯಾಡ್ಬೇಡ್ರಿ ಇವಾಗ ಬ್ರಿಗೇಡ್ ಧರ್ಮಸ್ಥಳದಿಂದ ಶಾಲಾ ಕಾಲೇಜ್ ಹುಡುಗರ್ಗೋ ನಿಮ್ಮ ಅಹಿಂಸಾ ಶಾಲೆ ಹುಡುಗರ್ಗೋ ಮಟ್ಟದ ಹುಡುಗರ್ಗೋ ಮಕ್ಕಳು ವಿದ್ಯಾರ್ಥಿಗಳು ಬಂದ್ ಸಹಿತರ ಬಾತ್ ಹೋಗ್ತಾರ ನಿಮ್ಮದು ಕರ್ತವ್ಯತಿ ಪ್ರತಿಯೊಬ್ರು ಧರ್ಮತಿ ನಾವು ಉಳಿಸ್ಬೇಕು ಇತಿಹಾಸ ನಿಮ್ಗ ಗೊತ್ತೈತಿ ಹಳಿಂಗಿ ಗುಡ್ಡ ಮೊದಲನ ಬಂದಾಗ ಹೆಂಗಿತ್ತು ಎಲ್ಲಿ ಕಾಲಿಡ್ತೀರಿ ಅಲ್ಲಿ ಮುಳ್ಳ ಗುಂಡುಗಳು ಬಿಟ್ಟು ಏನೂ ಇದ್ದಿದ್ದಿಲ್ಲ ಅದಕ್ಕೆ ಎವಿಡೆನ್ಸ್ ಫೋಟೋ ವಿಡಿಯೋ ಸಹಿತ ಅದಾವು ಇವತ್ತಿನ ನಾಳೆ ಅವತ್ತು ಮಾಡಿ ಹಾಕಕತ್ತವದನ್ಯ ಮೊದಲು ಹೆಂಗಿತ್ತು ಈಗ ಹೆಂಗಾಗಿ ಕಣ್ ಮುಂದೆ ಕಾಣ್ಲಿ 72,000 ಗಿಡಗಳು ನೆಟ್ಟು ಇವತ್ತು ಹಸಿರುಗಿರಿ ಮಾಡಿರಿ ಭದ್ರಗಿರಿ ಮಾತಾ ಹಸಿರು ಸೀರಿ ಉಳಿಸ್ತಕ್ಕಂತ ಪುಣ್ಯ ನಿಮಗೆ ಸಿಕ್ಕಂತ ಕಾರ್ಯ ಮಾಡಕತ್ತೀರಿ ಅದಕ್ಕೆ ಆಲ್ಸಿ ಆಗ್ಬೇಡ್ರಿ 27 ದಿವಸ ಪಂಚ ಕಲ್ಯಾಣ ಆಗುದಂದ್ರ ಇವತ್ತಿಂದ 24 ತಾಸು ಪುರುಷಾರ್ಥ ಮಾಡ್ರು ಕಡಿಮೆ ಬೀಳೋದ ಸಮಯ ನಿಮಗೆ ಕೆಲವು ಮಂದಿ ಮುಂದಿನ ವರ್ಷ ಐತ್ಲ ಸಹಜ ಅಂತದ್ದು ಮುಂದಿನ ವರ್ಷ ಐತ್ಲ ಅಂತ ಈ ಜುಲೈ ಜುಲೈದಾಗ ಇವತ್ತು 12 ತಾರೀಕು ವಿಚಾರ ಮಾಡ್ರಿ 12 ವರ್ಷ ಆತ್ ಗಿಡ ಹಚ್ಚಿ ನೀವು ಇವತ್ತು 12 ವರ್ಷನಾಗ ಹೆಮ್ಮರಾಗಿ ನಿಂತಾವ್ 30 ಫುಟ್ 35 ಫುಟ್ ಗಿಡಗಳಾಗ್ಯಾವ ಹೆಂಗ 12 ವರ್ಷಕ್ಕೊಮ್ಮೆ ಮಸ್ತಕಾಭಿಷೇಕ ಐಕತಿ ಹಂಗ ಇವತ್ತು 12 ವರ್ಷ ಅದು 12 ತಾರೀಕತಿ 12 ವರ್ಷೀಯ ಪ್ರತಿಯೋಗ ವೃಕ್ಷಾರೋಪಣ ಕಾರ್ಯ ಮಾಡುವಂತ ಯೋಗ ನಿಮಗೆ ಸಿಕ್ಕತಿ ಎಷ್ಟು ಪುಣ್ಯ ನೋಡ್ರಿ ಎಷ್ಟು ಮಂದಿ ಸಿಗ್ತೈತಿ ಭಾಗ್ಯ ಬಹಳ ಚಿಂತನೆ ಮಾಡ್ತಕ್ಕಂಥದ್ದು
ವಿಚಾರ ಮಾಡ್ರಿ. ಇವತ್ತು ನನ್ನ ಸ್ವಾಸ್ಥ್ಯ ಇರಲಿ, ನಿಮ್ಮ ಸ್ವಾಸ್ಥ್ಯ ಇರಲಿ. ಕೊರೋನಾ ಕಾಲದಾಗ ಆಕ್ಸಿಜನ್ ಇಲ್ದಕ್ಕೆ ಕರೋಡೋ ಮಂದಿ ಸತ್ತಾರ ವರ್ಲ್ಡ್ದಾಗ, ಆಕ್ಸಿಜನ್ ಇಲ್ಲದಕ್ಕೆ. ಅದಕ್ಕೆ ಆಕ್ಸಿಜನ್ ಕೊಡ್ತಕ್ಕಂಥ ದೇವತಾ ವೃಕ್ಷ ದೇವತಾ ಐತಿ. ಅಂತ ದೇವತಾದ ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಐತಿ. ಇವತ್ತಿಲ್ ನಾಳೆ ಭವಿಷ್ಯದ ಅಂತ ಕಂಟಕ ಬರಬಾರ್ದು. ಈ ಕಾಲ ಸುಖಮಯ ಇರಬೇಕು, ಸಮೃದ್ಧಮಯ ಇರಬೇಕು, ಮಳಿ ಬೆಳಿ ಚಲೋ ಆಗ್ಬೇಕು. ಆ ಭಾವನೆ ಇಟ್ಕೊಂಡನ ಈ ಕಾರ್ಯ ಕೈ ಹಾಕಿರಿದ್ರಾಗ ಸ್ವಾರ್ಥ ನಂದಿಲ್ಲ, ವಿಶ್ವ ಕಲ್ಯಾಣಕ್ಕಾಗಿ ಕಾರ್ಯದ. ಎಲ್ಲಾರು ತನು ಮನದನದಿಂದ ಶ್ರಮ ಪಟ್ಟ ಒಕ್ಕಟ್ಟಾಗಿ ಯೂನಿಟಿ ಮಾಡ್ಕೊಂಡು ಓನ್ಯಾಗ ಮನ್ಯಾಗ ಗಲ್ಯಾಗ ಚರ್ಚಾ ಮಾಡಿ ನಿರ್ಣಯ ತಗೊಂಡ್ 2 ತಾಸು ಮನಿಗೆ ಎಷ್ಟು ಮಂದಿ ಮೆಂಬರ್ ಇದ್ರಿ, ಬರೀ 2 ತಾಸು ಟೈಮ್ ತೆಗದ್ರಿ ಅಂದ್ರ ಭದ್ರಗಿರಿ ಸ್ವರ್ಣಗಿರಿ ಆಕತಿ. ಇತಿಹಾಸ ನಿರ್ಮಾಣ ಮಾಡಕ್ ನೀವ ನಿಮಿತ್ತ ಆಗ್ತೀರಿ, ನೆಮ್ಮದಿ ಭಾಗ್ಯದಾಗ ಅದತಿ. ಎಲ್ಲಾರು ಭಾವ ಶುದ್ಧಿ ಪುರುಷಾರ್ಥ ಮಾಡ್ರಿ. ಇಲ್ಲಕ ನಾ ಹೇಳಿ ನಿಮ್ ಕಾಯಿ ಮನ್ಸಿಗೆ ಆಗ್ತೇನತ್ತಲ್ಲ, ನನ್ನ ಮನಸ್ಸಿನಾಗ ಬತ್ತನ ಯಾರ್ದು ಕೇಳಂಗಿಲ್ಲ. ನಿಮ್ಗೆ ಗೊತ್ತೈತಿ. ಕಮಲ್ ತೊಗೊಂಡು ಎದ್ರು ಆಯ್ತು ಹಿಂದಾಡಿ ಮಾತಾಗಬಾರ್ದ, ಕ್ಷಮಾ ಕೇಳೋದ, ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ, ಇದಲ್ಲ. ನಿಮ್ ಕರ್ತವ್ಯ ಐತಿ. ನೀವಾಗಿ ಬಂದ ನಿವೇದನೆ ಮಾಡ್ಕೊಂಡ ಪಾಶ್ನಾಥ್ ಮಂದಿರ್ ಜೀರ್ಣೋದ್ಧಾರ ಮಾಡಕ್ ಪ್ರೇರಣೆ ಕೊಟ್ಟಿನ ರೊಕ್ಕನೂ ತೆಗೆದಿಟ್ಟು ಅದಕ್ಕ ಒಂದ್ 4 ದಿವ್ಸ ಮಾಡ್ರಿ, 2 ದಿವ್ಸ ಬಂದ. ಅದೇ ನಿಮ್ ಮನಿ ಕೆಲಸ ಮದ್ವಿ ಬಂದೈತೆ ತಕೊಂಡು ಒಬ್ಬನ ಬಿಟ್ಟು 4 ಮಂದಿನ ಹಚ್ಚಿ ಮುನ್ನಿತ್ತು ಮುಗಿಸ್ಕೋತಿರೋ ಇಲ್ಲೋ? ಕಾಯಂ ಹೇಳಿ ನಾವು ಪ್ರತಿ ವರ್ಷ ಕಮಿತ್ ಕಮ್ಮಿ 10-12 ಮನಿ ಊರಾಗ ಕಟ್ತೀರಿ. ಏನು ₹1 ಪಟ್ಟಿ ಹಾಕಂಗಿಲ್ಲ. ನಿಮ್ಮ ಕಾಲ ಮ್ಯಾಲ ನೀವು ಕಟ್ತೀರಿ. ಆದ್ರೆ ಎಲ್ಲಾರು ಕೂಡಿ ಒಂದು ಧರ್ಮ ಸಾಮ್ರಾಜ್ಯ ಕಟ್ಟುವಂತ ಸಾಮರ್ಥ್ಯ ನಮ್ತಕ್ಕಿಲ್ಲ ಅಂದ್ರ ಇದು ಕಾರಣ ನಮ್ಮಲ್ಲಿ ಇರ್ತಕ್ಕಂಥ ವೀಕ್ನೆಸ್, ಮಾನಸಿಕ ಮನೋಬಲ ಕಮ್ಮಿ ಆಗ್ಯದ. ಅದಾಗಬಾರ್ದು. ಎಲ್ಲರೂ ಒಕ್ಕಟ್ಟಾಗ್ರಿ, ಜಾಗೃತ ಆಗಿ ಈ ಕಾರ್ಯ ಸ್ಫೂರ್ತಿ ಆಗ್ಬೇಕು. ಅದನ್ನ ನಾವು ಬೆಳೆಸ್ಬೇಕು. ಭಾವನೆ ಇಟ್ಕೋರಿ. ಅದಕ್ಕ ಹೆಂಗ ಸ್ವಾತಿ ಮಳಿ ಹನಿ ಒಳಗನ ಸ್ವಾತಿ ಮುತ್ತಾಗೋ ಸಾಮರ್ಥ್ಯತೆ, ಹಂಗ ಕ್ಷತ್ರಿ ಕುಲ್ದಾಗ ಹುಟ್ಟಿದವರನ ತೀರ್ಥಂಕರ ಆಗುವಂತ ಸಾಮರ್ಥ್ಯತೆ. ಅದಕ್ಕೆ ವರ್ಣ ವ್ಯವಸ್ಥೆ ಶುರು ಆಗೋದು ತೀರ್ಥಂಕರರಿಂದ. ಇಲ್ಲಿ ನಾವು ಈ ಅಪೇಕ್ಷಾದಿಂದ ವರ್ಣ ಭೇದ ಮಾಡ್ತೀವಂತಲ್ಲ, ಅದು ಮಹತ್ವ. ಬಂಗಾರನ, ಕೆಬ್ಬನ ಕೆಬ್ಬನ ಬಂಗಾರ ಆಕೈತಿ. ಕರೆ ಯಾವಾಗ ಪರುಷಮಣಿ ಸಂಪರ್ಕ ಆದಾಗ. ಹಂಗ ಶುದ್ರ ಸಹಿತ ತೀರ್ಥಂಕರ ಕನೋ ಆದದ್ದು ಕರೆನ ಐತಿ. ಯಾರೋ ಪುರರವಂತಕ್ಕಂತ ಒಬ್ಬ ಬೇಡರ ರಾಜ ದಿವಸ ಹಿಂಸ ಮಾಡ್ತಿದ್ದ, ದಿವಸ ಪ್ರಾಣಿ ಕೊಲ್ತಿದ್ದ, ತಾ ತಿನ್ನುವುದಲ್ದ ಹಂಚ್ಕೊಂಡು ತಿಂತಿದ್ದ ರಾಜ್ಯದಾಗ ಎಲ್ಲ. ಆ ರಾಜ್ಯದ ರಾಜ ಬಿಲ್ಲರ್ ರಾಜ. ಹೆಂಗ ನಮ್ಮ ಅಗ್ನಿ ಬಾಬನ ಮೂರ್ತಿ ತಂದ್ರಿ, ಅಗ್ನಿ ಊರಾಗ ಇವತ್ತು ನಾಯಕ್ ಸಮಾಜದವ್ರು ಗೌಡ್ರದವ್ರು. ನಾಯಕ್ ಸಮಾಜ, ಆ ನಾಯಕ್ ಸಮಾಜದವ್ರು ಗೌಡ್ರಿದ್ರ ಅವ್ರ ಅವ್ವ ಪ್ರತಿ ಅಮಾವಾಸ್ಯೆಗೊಮ್ಮೆ ನಮ್ಮ ಅಗ್ನಿವಾಲೆ ಬಾಬಾ ಮೂರ್ತಿಗೆ ಒಂದು ಕೂಡ ನೀರ್ ಎರೆದ ವಿಭೂತಿ ಕುಂಕುಮ ಹಚ್ಚಿ ಉದ್ದಿನ ಕಿಡಿ ಹಚ್ಚಿ ಬೆಳೆತಿದ್ಲ. ಪ್ರತಿ ಅಮಾವಾಸ್ಯೆಗೊಮ್ಮೆ ಆ ಮೂರ್ತಿ ಮ್ಯಾಲ 3 ಇಂಚ್ ತಕ ಆ ಕನಕಾಪನಿಗೆ ಹೊಲಸು ಮಾಡಿದ್ದು ಹೊಲಸಿತ್ತು. ವಸ್ತುಸ್ಥಿತಿ ನೋಡ್ರಿ. ನಂಗೆ ಹೇಳಕತ್ತೀರಿ, ಮೊನ್ನೆ ಅಶೋಕ್ ಮುಗ್ಗನ್ನವರ್ ಅವ್ರ ಮಗ್ಗ ಅದ ಭಾಗದ ಹೆಣ್ ನೋಡ್ರಿ, ಮೊನ್ನೆ ಎಂಗೇಜ್ಮೆಂಟ್ ಆತತ್ತ, ದೀಪಾವಳಿ ನಂತರ ಮದುವೆ ಅಂತ ಹೇಳತ್ತಿರು. ಆ ಟೈಮ್ದಾಗ ಹೋಗಿದ್ದೀವ್ರಿ, ಅಲ್ಲಿ ಪವನ್ಯಾರೆಲ್ಲ ಕೂಡಿರು. ಇದ ಚರ್ಚೆ ನಡೆದಿತ್ತ. ಭದ್ರಗಿರಿದನ ಒಬ್ಬ ಹಿರಿಯ ಅಂತಿದ್ದ, ಏನ್ ದೊಡ್ಡ ಉಪಕಾರ ಮಾಡ್ರಪ್ಪ ಸ್ವಾಮಿಗಳ, ಮತ್ತ ಅವ್ರ ಜೈನ್ ಸಾಹೇಬ್ರ ಮನೋಜ್ ಕುಮಾರ್ ಜೈನ್ DC ಬಹಳ ದೊಡ್ಡ ಕೆಲಸ ಮಾಡ್ರು. ಇಲ್ಲಿ ಅನಾಥಾಗಿ ಬಿದ್ದಿತ್ತು. ನಾವ ಸಣ್ಣದ ಕಲ್ಲು ಉಗಿದ ಆವಾಜ್ ಬರ್ತದ, ಕಲ್ಲು ಉಗಿತಿದ್ವು. ಅದ್ ದಿಕ್ಕ ಇದ್ದಿದ್ದಿಲ್ಲ. ಅಂತ ಮೂರ್ತಿ 1 ದಿವಸ ಪೂಜಾ ಮಾಡಕತ್ತಾರಂದ್ರ ಎಷ್ಟು ದೊಡ್ಡ ಪುಣ್ಯದ ಕೆಲಸ ಮಾಡ್ರಂತ ಅಲ್ಲಿ ಮದ್ವಿ ಕಾರ್ಯದಾಗ ಚರ್ಚಾ ನಡೆದಿತ್ತು. ವಿಚಾರ ಮಾಡ್ರಿ. ಅದಕ್ಕೆ ನಮ್ಗೊಂದು ತೃಪ್ತಿ. ನಿಮ್ ಮಗನ್ ಯಾರ ಕಿಡ್ನಾಪ್ ಮಾಡ್ರಂದ್ರ ಏನ್ ಬೇಕಾದ್ ಕೊಟ್ಟು ಕರ್ಕೊಂಡ್ ಬರ್ತೀರ, ಅವ್ನು ಏನ್ ಬೇಕಾದ್ ಮಾಡಿ ಕರ್ಕೊಂಡ್ ಬರ್ತೀರಿ. ಯಾಕ ನನಗ್ ಮಗ ಬೇಕತ್ತ. ನೀವ್ ಒಬ್ಬನ ಮಗನ್ ನೋಡತ್ತ ನಾವು ತಿಳೋಕಿನಾತ್ ಭಗವಂತ ರಕ್ಷಣೆ ಮಾಡುವಂತ ಕಾರ್ಯ ಮಾಡಾಕತ್ತಿದ್ವಿ ಒಂದು ಬೆಳಕ. ಇದಕ್ಕಿಂತ ದೊಡ್ಡ ಧರ್ಮ ಯಾವ್ದಿರ್ಬೋದು? ಒಬ್ಬ ಭಗವಂತ ಅಲ್ಲ, ಭೂಮಿಯೊಳಗೆ ಇನ್ನೂ ಅನೇಕ ಭಗವಾನರದಾರು. ಅವ್ರೆಲ್ಲಾ ರಕ್ಷಣೆ ಮಾಡಿದ್ದ ಪುಣ್ಯ ಭದ್ರಗಿರಿ ರಕ್ಷಣೆ ಮಾಡ್ರಿ ನಿಮಗೆ ಸಿಗ್ತದ ಅಂತ ಕಾರ್ಯ ಮಾಡೇರಿ. ಕೋರ್ಟ್ ಕಚೇರಿ ಆಡ್ತಕ್ಕೇರಿ, ರೋಡ್ ಮ್ಯಾಗ ಉಪವಾಸ ನಮ್ಮ ಜೊತೆ ಕೂತು ಧರ್ಮ ಉಳಿಸುವಂತ ಕೆಲಸ ಮಾಡೇರಿ. ಈ ಗಿಡ ಆಗಿ ಹಣ್ಣಾಗತ್ತೇವು, ಎಲ್ಲಾ ಸಿಗಾಕತ್ತೈತ್ರ. ಲಾಭ ತಗೋರಿ. ಕಡಿಮೆ ಟೈಮ್ ಭಾಳ. ಒಂದೋ ದಿವ್ಸ ನಾವು 36,000, 54,000, 9,000 ಗಿಡ ಹಚ್ಚಿ ಕ್ರಾಂತಿ ಮಾಡಿರಿ. ಬರೀ 3,000 ಅವ್ರನ್ನ ಗಿಡ ಹಚ್ಚಕ್ ಆಗಿಲ್ಲ ಅಂದ್ರ ಇನ್ನು ಯಾನ್ ಮಾಡೋದು ಹೇಳ್ರಿ ನೋಡು. ಅದನ್ನ ಭಾಳ ದೊಡ್ಡ ನಿಯೋಜನೆ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂದ್ರೆ ನಿಮ್ಮ್ಯಾಗ ವಿಶ್ವಾಸ. ಇವರೆಲ್ಲ ಬರ್ತಾರ ಮಾಡ್ತಾರ, ಸುಮ್ಮ ಹುಡುಗರಿಗೆ ಒಂದು ನಿಮಿಷ ಸಿಗ್ಲಿ ಮಾಡ್ಲಿ ಅಂತ ಹೇಳಿದ್ವಿ. ಯಾರು ಬರ್ಲಿಲ್ಲ, ಕಲ್ಕೊಂಡು ಬರ್ಲಿಲ್ಲ. ನಮ್ ಬುಜ್ಬಲಿಕ್ಕೆ ಹಂಗ ಯಾರು ಬುಜ್ಬಲಿ ಸಾಹೇಬ್ರ ಇಲ್ರಿ, ನೀವು ಅದಾರ ಅಂದ್ರೆ ನಡೆದಿರ್ತೈತಿ. ನಾವ್ ಯಾನ ಹತ್ತಂಗಿಲ್ಲ ಅಂತಲ್ಲ. ಪ್ರತಿಯೊಬ್ಬರು ಕರ್ತೈತಿ. ವಾಟ್ಸಪ್ನಾಗ
ಪ್ರವಚನದಾಗ ಎಲ್ಲ ಕಡೆ ಸಂದೇಶ ಕೊಟ್ಕೊತ್ ಬಂದಿನ ಈ ರೀತಿ ಐತಿ. ಈಗ ಅವ್ರಿಗೆ ಮತ್ತೊಂದು ಹೇಳ್ತೀನಿ, ಬರೋ ಇದ ತಿಂಗಳ 25ನೇ ತಾರೀಕು ಧರ್ಮಸ್ಥಳದ ವತಿಯಿಂದ 500 ಹಣ್ಣಿನ ಗಿಡಗಳನ್ನ ಭದ್ರಗಿರಿಯಲ್ಲಿ ನೆಡ್ತಕ್ಕಂತ ಸಂಕಲ್ಪ ಮಾಡ್ಯಾರು. ಎಲ್ಲೆಲ್ಲಿ ಬರತಾರ ಜನ, ಧರ್ಮಸ್ಥಳದಿಂದ ಅವ್ರು ಬಂದು ನಿವೇದನ ಮಾಡ್ಕೊಂಡು ನಮ್ಮ ಭಾವತಿ ತೊಳೆದು ಸೇವಾ ಮಾಡಿರಿ, ಪಶು ಪಕ್ಷಿಗಳಿಗೆ ಸಿಗ್ಲತ್ತುಕೊಂಡ ಕೆಲವೊಂದು ಹಣ್ಣಿನ ಗಿಡ ನಾವು 5 ಫೂಟ 6 ಫೂಟ ದೊಡ್ಡ ತರ್ತೀವ್ರಿ, ಮತ್ ನಿಮ್ಮ ಆಶ್ರಯದ ನಿಮ್ಮ ಸಾನ್ನಿಧ್ಯ ನಿಮ್ಮ ಆಶೀರ್ವಾದದಿಂದ ಭದ್ರಗಿರಿಯ ನೆಡುವಂತ ಕಾರ್ಯ ಮಾಡ್ತೀವಂತ ಅವ್ರು ಭಾವನಾ ಮಾಡ್ಯಾರು. ಅದಕ್ಕೆಲ್ಲ ನೀವು ಸಹಕಾರ ಕೊಡ್ರಿ. ಮಹೇಶ್ವರಿ ಅವ್ರ ಮಣ್ಣು ವಿಧಾನದಾಗ ಉಳಿದು ಅಕ್ಕಿ ಏನೇನಿದ್ದು ನಾವು ಸಕ್ರಿ ಇಲ್ಲೇ ಇರ್ಲ್ರಿ, ಮತ್ತ ರವಿವಾರ ಫಂಕ್ಷನ್ ನಾನ್ ಸಹಜ ನಾಳೆ ಹಿಂಗ್ ಗಿಡ ಹಚ್ಚೋತ್ ನೋಡ್ಪ ಮತ್ತ ಅದಕ್ಕೆ ಅನುಕೂಲ ಆಕತಿ, ಆಯ್ತ್ರಿ ಅದಕ್ಕೆ ಏನ್ ಹತ್ತೈತಿ ಮಾಡ್ತೀವಿ ಅಂತ ಹೇಳ್ರು. ಮತ್ತು ಏನ್ ಬೇಕು ಕೊಟ್ರು. ಅದ್ರಾಗ ಅಮೃತಲಾಡ್ದವ್ರ ದರ್ಶನಕ್ಕೆ ಬಂದ್ರು, ಅಮೃತಲಾಡ್ದವ್ರು ಹಿಂಗ್ ಮಾಡತ್ತಾರ. 5,400 ಹೇಳಿದ್ದವ್ ಪುಣ್ಯಾತ್ಮ ಸಾಗರ್ ಸಂಗಾವೆ ಹಿಂಗ 2,000 ಹುಡುಗರ್ದ ಒಂದು 5 ಅನ್ಪೆಟ್ಟಿಗೆ ಸ್ವತಃ ಐತೇಲೆ 5,400 ಬೇಡ ರೀ 9,999 ರೂಪಾಯಿ ಕೊಡ್ತನು, ಅವ್ರಿಗೆ ಏನ್ ಬೇಕು ವ್ಯವಸ್ಥೆ ಮಾಡ್ರಿ. ಅವ್ರ ಮಹೇಶ್ವರ ಮತ್ ಹಾಲ್ ತಗೊಂಬಂದ್ರ 2 ಕ್ಯಾನ್ ಹಾಲ್ ತಗೊಂಬಂದ್ರು, ಹಾಲುಕ್ಕಿ ಮಾಡ್ರಿ. ಬಂದಂತ ವಿದ್ಯಾರ್ಥಿಗಳ ಭದ್ರಗಿರಿ ಪ್ರಸಾದ ತಗೊಂಡು ಹೋಗ್ಲಿ, ಎಲ್ಲಾರು ಹೊಟ್ಟಿ ತುಂಬ ಅನ್ನ ತಿನ್ಲಿ. ಹೆಂಗ್ ಗಿಡಗೋ ಸಂತೃಪ್ತ ಆಗಿತ್ತು ಅಂದ್ರ ನೀವು ಸಂತೃಪ್ತ ಆಗಿರ್ತೀರಿ. ಈ ರೀತಿ ಎಲ್ಲಾ ಒಂದಕ್ಕೊಂದು ತಾನಾಗಿ ಕೂಡಿ ನಡೆದದ. ಮೊದಲು ಯಾವ ರೀತಿ ವ್ಯವಸ್ಥೆ ಮಾಡ್ಯಾರಿ, ಯಾವ ರೀತಿ ಸೇವಾ ಮಾಡ್ಯಾರಿ ನಿಮ್ಗೆ ಗೊತ್ತೈತಿ. ಊರಾಗ ಗಲ್ಲಿ ಗಲ್ಲಿ ತಿರ್ಗಾಡಿ ಓಣಿ ತಿರ್ಗಾಡಿ ಸನಿಕಿ ಗೋಳೆ ಮಾಡಿ, ಕೊಡ್ಲಿ ಗೋಳೆ ಮಾಡಿ, ಕುರುಪಿ ಗೋಳೆ ಮಾಡಿ, ಬುಟ್ಟಿ ಗೋಳೆ ಮಾಡಿ ಸ್ವತಃ ತಂದೆಲ್ಲ ಹಚ್ಚಿ ಮತ್ ಮರ್ದು ಅವ್ರ ಮನಿಗ್ ಕೊಟ್ಟ ಏನೇನೋ ಮಾಡ್ಯಾರಿ. ಇವತ್ತು ಒಂದ ಮಾತಿಗೆ 27 ಸನಿಕಿ ಕೊಂಡ ತಂದಾರಿ. ಇವತ್ತಿನ ಕಾರ್ಯಕ್ರಮ ಸಲುವಾಗಿ ಮಣ್ಣು ವ್ಯವಸ್ಥಿತ ಗಿಡಗಳಿಗೆ ಹತ್ತಬೇಕು, ಅವು ಬದುಕಬೇಕು, ಒಣಗಬಾರ್ದು ಅಂತಕ್ಕಂಥ ಭಾವನೆ ಇಟ್ಕೊಂಡ ಇಷ್ಟೆಲ್ಲಾ ಅನುಕೂಲ ನಡೆದ್ರು ನಾವು ಸಾಥ್ ಕೊಡ್ಲಿಕ್ಕಂದ್ರೆ ನಾವು ವಿಚಾರ ಮಾಡ್ರಿ. ಅದಕ್ಕೆಲ್ಲರೂ ಸಾಥ್ ಕೊಡ್ರಿ. ಧರ್ಮ ಕಾರ್ಯದಾಗ ಪುರುಷಾರ್ಥ ಮಾಡಿ ನಿಮ್ಮ ಆತ್ಮನ ಕಲ್ಯಾಣ ಮಾಡ್ಕೋ ಪುರುಷಾರ್ಥ ಮಾಡ್ರಿ. ಇವತ್ತು ಕಿರಣ್ ಹೇಳಾಕತ್ತಿದ್ ನಮ್ಗೆ ಯುವ ಬ್ರಿಗೇಡ್ ವತಿಯಿಂದ ಹಚ್ಚಿ ಹೋಗಿದ್ದೀವ್ರಿ. ನಡುವಮ್ಮಿ 2017 ಬಂದಿದ್ದೀವ್ರಿ, ಮತ್ ಈಗ ಬಂದಿವ್ರಿ. ನೋಡ್ ನಂತರ ನನಗ ನಂಬಕ್ ಆಗವತ್ತು ಭದ್ರಗಿರಿಯಾಗ ಎಷ್ಟು ಚಂದ ಸಮೃದ್ಧ ಗಿಡಗಳು ಎದ್ ನಿಂತಾವು. ಸಾರ್ಥಕ ಆತ್ರಿ. ನಾವು ಭಾರತ್ ಮಾತಾ ಕಿ ಜೈ, ಸಮೃದ್ಧ ಭಾರತ್ ನೋಡ್ಬೇಕಂತೀವ್, ಭಾರತ್ ವಿಶ್ವಗುರು ನೋಡ್ಬೇಕಂತೀವ್. ಅದ್ ನಮ್ ಕಣ್ ಮುಂದೀಗ ಭದ್ರಗಿರಿ ಒಳಗ ಕಾಣಾಕತೈತ್ರಿ. ಅಷ್ಟು ಚಂದ ವಾತಾವರಣ ಆಗೈತಂತ ಎಷ್ಟು ಕೃತಜ್ಞತಾ ಭಾವದಿಂದ ಆ ಮಗು ಮಾತಾಡಕತ್ತಿತ್ತು. ಅವಾಗ ನನ್ನ ಆತ್ಮಗೂ ತೃಪ್ತಿ ಆಗತ್ತಿತ್ತು. ಮಾಡಿ ಹೋದದಕ್ಕೆ ಅವ್ರಿಗೂ ಆನಂದ ಐತೆಪ್ಪ ಅಂತ. ಹಂಗ ಕಲ್ಯಾಣಿ ನಮ್ಮ ಜಲಮಂದಿರ ಜೀರ್ಣೋದ್ಧಾರ ಸಲುವಾಗಿನೂ ನಿವೇದನೆ ಮಾಡ್ಕೊಂಡಾರ. ಮಣ್ಣು ಧರ್ಮಸ್ಥಳ ವತಿಯಿಂದ ಭದ್ರಗಿರಿ ಜಲಮಂದಿರ ನಾವು ಸ್ವಚ್ಛ ಮಾಡ್ತೀವಿ, ಹೂಳು ಎತ್ತಿ ಸೇವಾ ಮಾಡ್ತೀವ್ರಿ, ಅದಕ್ಕೂ ಆಶೀರ್ವಾದ ಕೊಡ್ರಿ ಅಂತ ಮೊನ್ನೆ ಅವ್ರು ನಿವೇದನೆ ಮಾಡ್ಕೊಂಡವ್ರು. ಸಾಕಷ್ಟು ಜನ ನಾ ಮುಂದ ತಾ ಮುಂದ ಬರಾತರಿ ಎಲ್ಲಾರು ಕೂಡ ಮಾಡ್ಕೊಂಡು ಹೋಗುವಂತ ಕಾರ್ಯ ಅದ. ಯಾಕಂದ್ರ ಆ ಒಂದು ಕಲ್ಯಾಣಿ ಅರ್ಥಾರ್ಥ ಜಲಮಂದಿರ ಕೆರಿ ನೀರು ತುಂಬಿ ನಿತ್ತಂದ್ರ ಎಂತ ಬರಗಾಲ ಬಿದ್ರು ಹಳಿಂಗ್ಳಿ ಅವ್ರ ಕುಡಿ ನೀರಿನ ಕೊರತೆ ಆಗೋದಿಲ್ಲ. ಯಾಕ ಇತಿಹಾಸ ಮೂರ್ದ ತಮ್ದಡ್ಡಿ ಸೇಗುನ್ಸಿ ಆಸ್ಪಾಸ್ 10 ಊರಾಗ ನಿಮ್ ಕಲಬಾವಿ ನೀರ್ ಚೌಕ ಕೊಯ್ತಿರತ್ತ ಇತಿಹಾಸ ಐತಿ. ಹಂಗ ಭವಿಷ್ಯದಾಗೂ ಇತಿಹಾಸ ಉಳಿಬೇಕು. ಯಾವಾಗ ನೀರಿನ ಕೊರತೆ ಆಗ್ಬಾರ್ದು, ಶುದ್ಧ ನೀರಿನ ವ್ಯವಸ್ಥೆ ಆಗ್ಬೇಕು ಭಾವನೆ ಇಟ್ಕೊಂಡನ ನಿಮ್ ಜಲಮಂದಿರ ತುಂಬಿಸ್ತಂದ್ರ ಎಲ್ಲಾ ಕಡೆ ಸಮೃದ್ಧ ನೀರ್ ಉಳಿತೈತಿ, ಎಲ್ಲಾರು ಸ್ವಾಸ್ಥ್ಯ ಚಲೋ ಉಳಿತೈತಿ. ನೀರಿದ್ರಣ ಜೀವನ, ಜಲವೇ ಜೀವನ. ಜಲ ಇಲ್ಲಂದ್ರೆ ಏನೂ ಇಲ್ಲ. ನೀವು ಮಾಡಿದ ಪುಣ್ಯ, ನೀವು ಮಾಡಿದ ವಿಧಾನ, ನೀವು ಮಾಡಿದ ಭಕ್ತಿ, ಈ ಸಂಕಲ್ಪ ಪ್ರಭಾವ ಬರಗಾಲ ಅಕ್ಕತ್ಯತೆ ಎಲ್ಲಾ ಕಡೆ ಘೋಷಣೆ ಆದ್ರೂ ಮಳೆ ಆಗಿ ಮತ್ತ ಆನಂದ ವಾತಾವರಣ ನಿರ್ಮಾಣ ಆಯ್ತು. ಹೊಳಿನೂ ಬತ್ತು. ಮುಂದೆ ಏಪ್ರಿಲ್ ಮೇ ಹೆಂಗ್ ಕಳಿದಂತಕ್ಕಂಥ ಟೆನ್ಷನ್ ಇತ್ತು. ಆದ್ರೂ ಇವತ್ತ ಮತ್ತೊಂದು 2 ತಿಂಗಳು 3 ತಿಂಗಳೇ ಯಾವ್ದು ಟೆನ್ಷನ್ ಇಲ್ದಂಗ ನಮ್ಮ ರೈತರು ಬದುಕಬೇಕು ಅಂತ ವಾತಾವರಣ ತಯಾರಾಗೈತಿ. ತೃಪ್ತಿ ಐತಿಲ್ ನಿಮಗ? ನಾವೆಲ್ಲಾ ಮಾಡಿದಕ್ಕೆ ಆನಂದ ಆತೈತ್ರಿ. ಭಗವಂತರ ಕೃಪಾ ಐತಿ. ಯಾರಿಗ ಅನ್ಸತ್ತಿಲ್ಲ ಆನಂದ ಆದದ? ನೀವು ಜಪ ಮಾಡ್ರಿ, ಭಗವಂತ ಸುಸಿ ಸ್ತೋತನ್ರಿ, ಅಥವಾ ವಿಧಾನ ಮಾಡ್ರಿ. ಅದರಿಂದ ಒಳ್ಳೆ ಭಾವನೆ ಇಟ್ಕೊಂಡ್ ಮಾಡ್ರಿ. ಫಲ ಸಿಗ್ಲಿ ಸಿಗದೆ ಇರ್ಲಿ, ನಮ್ ಕರ್ತವ್ಯ ಮಾಡೋನು. ಕರ್ತವ್ಯ ಮಾಡು ಆಗ್ಲಿಕ್ಕರ ಅವಾಗ ಕರ್ಮದ ಮೇಲೆ ಹಾಕೋನು. ನಾವು ಕರ್ತವ್ಯ ಮಾಡುದು ಬಿಟ್ಟಿವು, ಅಡಿಗೆನ ಮಾಡ್ಲಿಲ್ಲ. ಮನ್ಯಾಗ ಜೋಳ ಗೋಧಿ ಅದಾವ, ಅಕ್ಕಿ ಅದಾವ, ಖಾರ ಐತಿ, ಉಪ್ಪು ಐತಿ, ಎಣ್ಣೆ ಐತಿ, ಒಲಿ ಐತಿ, ಎಲ್ಲಾ ಐತಿ. ಮಾಡಾಕ ತಯಾರಿಲ್ಲ. ತಿನ್ನಕೇನ ಅಡಿಗೆ ಮಾಡ್ರೆ ಹೊಟ್ಟೆ ತುಂಬುದಲ್ಲ. ಹಂಗ ಪೂರ್ವಕೃತ ಪುಣ್ಯದ ಉದಯ ಐತಿ, ಎಲ್ಲಾ ಸಿಕ್ಕತಿ. ಇನ್ನು ಪುರುಷಾರ್ಥ ಮಾಡ್ರಿ ಅಂದ್ರ ನಿಮ್ಮ ಕಾರ್ಯಸಿದ್ಧಿ ಆಕತಿ. ಅದಕ್ಕೆಲ್ಲಾರು ಪುರುಷಾರ್ಥ ಮಾಡ್ರಿ, ಧರ್ಮ ಜೀವನ್ ತಗೊಂಡ್ ನಿಮ್ಮ ಆತ್ಮ ಕಲ್ಯಾಣ ಮಾಡ್ಕೋರಿ. ಜೈ ಬೋಲೋ ಪ್ರಭಾವನಾ ಅಂಗಕಿ ರತ್ನತ್ರಯ ಸ್ವರೂಪ ಪ್ರಶಸ್ತ ಮೋಕ್ಷ ಮಾರ್ಗಕ್ಕೆ.